ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸುಮಾರು 45 ವರ್ಷಗಳಿಂದ ಹಲವಾರು ಅಭಿಯಾನಗಳ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಕುಗ್ರಾಮ ಸುಗ್ರಾಮ, ಆದಿವಾಸಿ ಅಭಿವೃದ್ಧಿ, ಸಂಪೂರ್ಣ ಸಾಕ್ಷರತೆ, ಸ್ತ್ರೀ ಶಕ್ತಿ ಜಾಗೃತಿ, ಮತದಾರ ಜಾಗೃತಿ, ಸಂಪೂರ್ಣ ಸ್ವಚ್ಛತಾ ಅಭಿಯಾನ, ಮಹಾತ್ಮ ಗಾಂಧಿ ನರೇಗಾ ಅಭಿಯಾನ ಮೊದಲಾದ ಹಲವಾರು ಅಭಿಯಾನಗಳನ್ನು ಯಶಸ್ವಿಯಾಗಿ ಸಂಘಟಿಸಿ ಸಾಮಾಜಿಕವಾಗಿ ಪ್ರಭಾವವನ್ನು ಬೀರಿದಂತಹ ಈ ವ್ಯಕ್ತಿತ್ವಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಆ ಅಪರೂಪದ ವ್ಯಕ್ತಿಗಳೇ ಶ್ರೀಯುತ ಶೀನಶೆಟ್ಟಿ ಹಾಗೂ ಶ್ರೀಯುತ ಕೃಷ್ಣಮೌಲ್ಯ ಅವರು. ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡಂತಹ ಬಹಳ ಅಪರೂಪವಾದಂತಹ ಜೋಡಿ ಅಂತಲೇ ಹೇಳ್ಬೋದು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವಂತಹ ಇವರನ್ನು ಪರಿಚಯಿಸುವಂತಹ ಒಂದು ಸದವಕಾಶ ನಮಗೆಂದು ಒದಗಿ ಬಂದಿದೆ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸುಮಾರು 45 ವರ್ಷಗಳಿಂದ ಸಭ್ಯತೆಯ ಮಾರ್ಗದಿಂದ ಜಗತ್ತನ್ನು ಪರಿವರ್ತಿಸಬಹುದು ಎನ್ನುವಂತಹ ಧ್ಯೇಯದಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಜನಶಿಕ್ಷಣ ಟ್ರಸ್ಟ್ನ ರೂವಾರಿಗಳಾದಂತಹ ಶ್ರೀ ಶೀನಶೆಟ್ಟಿ ಅವರು ಹಾಗೆಯೇ ಕೃಷ್ಣಮೌಲ್ಯ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ನಿಮ್ಮ ಧ್ಯೇಯವೇ ಒಂದು ಮನಸ್ಸಿಗೆ ಸ್ಫೂರ್ತಿ ಕೊಡುವಂಥದ್ದು, ಸಭ್ಯತೆಯ ಮಾರ್ಗದಿಂದ ಜಗತ್ತನ್ನು ಪರಿವರ್ತಿಸಬಹುದು ಅಂತ. ಯಾಕೆ ಆ ಧ್ಯೇಯವನ್ನು ನೀವು ಇಟ್ಕೊಂಡ್ರಿ ಸರ್? ಜಗತ್ತು ಪರಿವರ್ತನೆಗೆ ಯಾವುದೇ ರೀತಿಯ ಒಂದು ಏನು ಹೇಳ್ತಾರೆ, ಭಾಳ ಜನರ ಮನ ಗೆಲ್ಲುವುದರ ಮೂಲಕ ಮಾಡಬೇಕಾಗ್ತದೆ. ಪ್ರೀತಿ ಈಗ ನಮ್ಮ ಸಮಸ್ಯೆ ಇರುವಂಥದ್ದು ಇಡೀ ನಮ್ಮ ದೇಶದಲ್ಲಿರ್ಬೋದು, ವಿಶ್ವದಲ್ಲಿ ಪ್ರೀತಿಯ ಕೊರತೆ. ಮನಸ್ಸುಗಳ ಒಂದು ಏನು ಹಿಂದಿನ ಕಾಲದಲ್ಲಿ ಮನಸ್ಸುಗಳ ಹತ್ತಿರ ಇತ್ತು, ಈಗ ಮನಸ್ಸು ದೂರ ಆಗಿದೆ. ಇದನ್ನು ಹತ್ತಿರ ತರಬೇಕಾದ್ರೆ ಪ್ರೀತಿ ಒಂದೇ ಸಾಧ್ಯ. ಹಾಗೆ ಪ್ರೀತಿನ ಮಾತ್ರ ಯಾವುದನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತೇಳಿ ನಮಗೆ ನಮ್ಮ ಕೆಲಸದಲ್ಲಿ ಅನುಭವ, ನಮ್ಮ ಕಲಿಕೆ ಸಂದರ್ಭದಲ್ಲಿ ಕೆಲಸದಲ್ಲಿ ಅನುಭವ ಆಗ್ತಾ ಬಂತು. ಹಾಗೆ ಅದನ್ನು ನಾವು ಸ್ಟ್ರಾಂಗಾಗಿ ನಂಬ್ತೇವೆ. ಯಾವುದೇ ಒಂದು ಬದಲಾವಣೆ ತರಬೇಕಾದ್ರೆ ಸಭ್ಯತೆಯ ಮಾರ್ಗದಿಂದ, ಅಂದರೆ ಯಾವುದೇ ರೀತಿಯ ಒಂದು ವಾಯ್ಲೆನ್ಸಲ್ಲಿ ಅಥವಾ ನಮ್ಮ ಇದರಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಮನಗೆಲ್ಲುವುದರ ಮೂಲಕ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ನಂಬಿಕೆ. ಹಾಗೆ ಕೆಲಸ ಪ್ರಾರಂಭ ಆಗಿದೆ ನಮ್ಮದು. ಪ್ರೀತಿಯಿಂದ ಮನಸ್ಸನ್ನು ಒಂದಾಗಿಸಬಹುದು ಅಂತ ಹೇಳಿದ್ರಿ. ಹಾಗೆಯೇ ನಿಮ್ಮ ಇಬ್ಬರ ಬಾಂಧವ್ಯ ಯಾವಾಗ ಪ್ರಾರಂಭ ಆಯಿತು ಸರ್? ನಾವು ಅಂದರೆ 1973ರಲ್ಲಿ ಒಂದು 8ನೇ ತರಗತಿಗೆ ಒಟ್ಟಾದವು. ಅಂದರೆ ಅದು ಕೂಡ ನಾವು ಸೇರಿದ ಜಾಗ ಒಂದು ವಿಶೇಷವಾದ ವಿದ್ಯಾರ್ಥಿ ನಿಲಯ. ಮೊನ್ನೆ ನಮ್ಮ ಧರ್ಮಸ್ಥಳದ ಕ್ಷೇತ್ರದಿಂದ ನಡೆಯುವಂಥ ರತ್ನಮಾನಸ ಅಂತ ಹೇಳುವಂಥದ್ದು. ಅವರ ವೀರೇಂದ್ರ ಹೆಗ್ಡೆ ಅವರ ತಾಯಿಯವರಿಗೆ ಅವರ ಹೆಸರಿನಲ್ಲಿ ಅದು ಪ್ರಾರಂಭ ಆಗಿದೆ. ಅಲ್ಲಿ ಮುಖ್ಯ ಕಾರಣದಲ್ಲಿ ಒಬ್ಬರು RN ಬಿಡೆ ಅಂತ ಹೇಳೋರು ಮುಖ್ಯ ಶಿಕ್ಷಕರಿದ್ದರು, US ಗಾಂಧಿಯನ್. ಅವರಿಗೆ ಈ ಒಂದು ಬುನಾದಿ ಶಿಕ್ಷಣದ ಮೇಲೆ ತುಂಬ ನಂಬಿಕೆ ಇದ್ದವರು. ಅವರಿಗೆ ಅಂತ ಆಲೋಚನೆ ಇತ್ತು, ಈ ರೀತಿಯ ಒಂದು ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ದೃಷ್ಟಿಯಿಂದ ಅವರದೊಂದು ಆಲೋಚನೆ. ಅದಕ್ಕೆ ವೀರೇಂದ್ರ ಹೆಗ್ಡೆ ಅವರು ಪ್ರೋತ್ಸಾಹ ಕೊಟ್ಟರು. ಹಾಗೆ ಅದು ರತ್ನಮಾನಸ ಅಂತೇಳಿ ಒಂದು ವಿದ್ಯಾರ್ಥಿನಿಲಯ ಪ್ರಾರಂಭ ಆಯಿತು. ಅಲ್ಲಿ ಹೇಗೆ ವಿದ್ಯಾರ್ಥಿನಿಲಯ ಅಂದರೆ ಅಲ್ಲಿ ಕಲಿತಾ ಇರುವಾಗಲೇ ಇದು ಏನು ಔಪಚಾರಿಕ ಕಲಿಕೆ ಇದೆ, ಅದರ ಜೊತೆಯಲ್ಲೇ ಜೀವನ ಶಿಕ್ಷಣ ಕೂಡ ಬರಬೇಕು ಅಂತೇಳಿ ಉದ್ದೇಶ. ನಾವಲ್ಲಿ ಕಲಿತಾ ಇರುವಾಗ ನಾವೆಲ್ಲ ಕೆಲಸ ಮಾಡ್ತಾಯಿದ್ದು. ನಮಗೆ ಬೇಕಾದಂಥ ಎಲ್ಲ ಬೇಕಾದ ತರಕಾರಿ ನಾವು ಬೆಳೆಯುವಂಥದ್ದು, ನಮಗೆ ಬೇಕಾದಂಥ ಹಾಲನ್ನು ನಾವೇ ದನಗಳು ಸಾಕೋದು, ಪ್ರತಿಯೊಂದು ಟಾಯ್ಲೆಟ್ ತೊಳೆಯೋದು, ಅಂದರೆ ಡಿಗ್ನಿಟಿ ಆಫ್ ಲೇಬರ್, ಆ ಕೆಲಸ ಪ್ರತಿಯೊಂದನ್ನು ಕಲೀಲಿಕ್ಕೆ, ಮತ್ತು ಎಲ್ಲ ಧರ್ಮವನ್ನು ಪ್ರೀತಿಸುವ ರೀತಿಯಲ್ಲಿ, ಅಂದರೆ ಆ ರೀತಿಯೆಲ್ಲ ಕಾರ್ಯಕ್ರಮಗಳಿತ್ತು ನಮ್ಮಲ್ಲಿ. ಸೊ ಅಲ್ಲಿ ಆ ಒಂದು ಅದು ಪ್ರಾರಂಭದ ನಾವು ಅದರ ಪ್ರಥಮ ಬ್ಯಾಚ್ 73ರಲ್ಲಿ ಈ ಆಲೋಚನೆ ಅವರಿಗಿತ್ತು. ಅದಕ್ಕೆ ಬೇಕಾಗಿ ಪ್ರಯೋಗ ಸ್ಟಾರ್ಟ್ ಮಾಡುವಾಗ ನಾವು ಪ್ರಥಮ ಬ್ಯಾಚ್ನಲ್ಲಿ ಅಲ್ಲಿ ಸೇರಿದೆವು 2073ರಲ್ಲಿ. ಅದರ ನಂತರ ನಿರಂತರವಾಗಿ ನಮಗೆ ನಮ್ಮ ಕಲಿಕೆ ಒಟ್ಟಿಗೆ ಆಯಿತು, ಮತ್ತು ನಾವು ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಒಟ್ಟಿಗೆ ಇದ್ದೇವೆ. ಆ ರೀತಿಯಲ್ಲಿ ನಮ್ಮ
ಕೆಲಸ ಪ್ರಾರಂಭವಾಗಿ ಇಲ್ಲಿವರೆಗೆ ಬಂದಿದ್ದೇವೆ. ಅಲ್ಲಿ PUC ವರೆಗೆ ನಿಮ್ಮ ಶಿಕ್ಷಣ ನಡೀತಾ ಅಥವಾ ಅಲ್ಲ, ಅಲ್ಲಿ 8ನೇ ತರಗತಿಯಿಂದ ಡಿಗ್ರಿವರೆಗೆ ಅಲ್ಲಿದ್ದು. ಆ್ಯಕ್ಚುಲಿ ಆ ಹಾಸ್ಟೆಲ್ ಇರುವಂಥದ್ದು ವಿದ್ಯಾರ್ಥಿನ ರತ್ನಮಾನಸ ಇರುವುದು ಹೈಸ್ಕೂಲ್ವರೆಗೆ ಮಾತ್ರ, ಪ್ರೌಢ ಶಿಕ್ಷಣಕ್ಕೆ, ಅಂದರೆ 8ನೇಯಿಂದ 10ನೇವರೆಗೆ. ಅಲ್ಲಿ ಮತ್ತೆ ಮುಂದಕ್ಕೆ ನಮಗೆ ಮಾತ್ರ ಇಬ್ಬರಿಗೆ ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ 8 ವರ್ಷದವರೆಗೆ ಕಲೀಲಿಕ್ಕೆ, ಅಂದರೆ ನಮ್ಮ ಜೂನಿಯರ್ಸನ್ನು ಒಂದು ಟ್ರೈನ್ ಮಾಡುವಂಥ ಇದು ಕೂಡ ನಮಗೆ ಜವಾಬ್ದಾರಿ ಕೊಡ್ತು. ಹಾಗೆ ನಾವು 8 ವರ್ಷ ಅಲ್ಲಿ ನಿರಂತರವಾಗಿ ಕಲೀಲಿಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಈ 8 ವರ್ಷದ ಅವಧಿಯಲ್ಲಿ ನಾವು ಪೂರ್ತಿ ನಮಗೆ ಅಂದರೆ ಶಾಲಾ ಶಿಕ್ಷಣ ಜೊತೆಗೆ ಸಂಪೂರ್ಣ ಒಂದು ಜೀವನ ಶಿಕ್ಷಣ ಪಡೆಯುವ ರೀತಿಯಲ್ಲಿ ನಮಗೆ ತಯಾರಿದ್ದೆವು. ನಮಗೆ ಎಲ್ಲಿ ಹೋಗಿ ಕೂಡ ಒಂದು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಕೌಶಲ್ಯಗಳು, ಅಂದರೆ ನಾವು ಅಲ್ಲಿರುವಾಗೆಲ್ಲ ತರಕಾರಿ ಬೆಳೆಯುವುದು, ಕೃಷಿ ಮಾಡುವಂಥದ್ದು, ಅಡುಗೆ ಮಾಡುವಂಥದ್ದು, ಮತ್ತು ಸಂಗೀತ, ಸ್ಪೋರ್ಟ್ಸು, ಸಮಾಜ ಸೇವೆ, ಅಲ್ಲಿರುವಾಗಲೇ ತುಂಬ ಕೆಲಸ ಎಲ್ಲ ಮಾಡ್ತಾಯಿದ್ದು. ಬೇರೆ ಬೇರೆ ಸಂಘ ಸಂಸ್ಥೆಗಳ ನೀವು ಆಗಲಿ ಲಯನ್ಸ್ ಕ್ಲಬ್ನಂಥ ಸಂಸ್ಥೆಗಳು, ಆ ಜೊತೆಗೆಲ್ಲ ಸೇರಿಕೊಂಡು ಕೆಲಸ ಮಾಡೋದ್ರೆ ನಮಗೆ ಆ ಸಮಾಜ ಸೇವೆಯ ಒಂದು ಇದು ಕೂಡ ಅಲ್ಲಿ ಬಂದಿತ್ತು. ಹಾಗೆ ಪ್ರಾರಂಭ ಆದದ್ದು ನಮ್ಮ ಕಂಟಿನ್ಯೂ ಆಯಿತು. ನೀವು ಅದೇ ಮನಸ್ಥಿತಿಯನ್ನು ನೀವು ಇಟ್ಕೊಂಡು ನೀವು MSWಗೆ ಸೇರಿದ್ರಾ ಇಬ್ಬರು ಕೂಡ? MSW ಅಂದರೆ ನಮಗೆ ಅದೇ ಅದು ಡಿಗ್ರಿ ಆಗ್ತಾ ಬರುವಾಗಲೇ ನಮಗೆ ಒಂದು ಸಿಂಡಿಕೇಟ್ ಕೃಷಿ ಪ್ರತಿಷ್ಠಾನ ಅಂತ ಇದೆ. ಅದು ಬ್ಯಾಂಕಿನ ಪ್ರಾಜೆಕ್ಟ್, ಸಿಂಡಿಕೇಟ್ ಬ್ಯಾಂಕ್ ಇದು, ರೂರಲ್ ಡೆವಲಪ್ಮೆಂಟಿಗೆ. ಆವಾಗ ನಿಮಗೆ ಗೊತ್ತಿರ್ಬೋದು, ಉದಯವಾಣಿಯಲ್ಲಿ ಅದೊಂದು ಡೆವಲಪ್ಮೆಂಟ್ ಜರ್ನಲಿಸಮ್ ಎಕ್ಸ್ಪೆರಿಮೆಂಟ್, ಕುಗ್ರಾಮ ಗುರುತಿಸಿ ಅಂತ ಒಂದು ಪ್ರಯೋಗ ಆಯಿತು, ಅತಿ ಬ್ಯಾಕ್ವರ್ಡ್ ವಿಲೇಜಸ್. ಸೊ ಅಲ್ಲಿ 9 ಕುಗ್ರಾಮಗಳು ಐಡೆಂಟಿಫಿಕೇಶನ್ ಆಯಿತು. ಒಂದು ದಿಡುಪೆ ಪ್ರಥಮ, ನಾವೂರು 9ನೇದು. ಸೊ ಹಾಗೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ಅದರ ಅಭಿವೃದ್ಧಿಗೆ, ಆ ಗ್ರಾಮಗಳ ಅಭಿವೃದ್ಧಿಗೆ ಅದನ್ನು ಸಿಂಡಿಕೇಟ್ ಬ್ಯಾಂಕ್ ಅಡಾಪ್ಟ್ ಮಾಡಿಕೊಂಡು ಆ ಸಿಂಡಿಕೇಟ್ ಕೃಷಿ ಪ್ರತಿಷ್ಠಾನದ ಮೂಲಕ ಚಟುವಟಿಕೆ ಮಾಡಲಿಕ್ಕೆ ಫೀಲ್ಡ್ ಅಸಿಸ್ಟೆಂಟ್ ಅಂತ ಕ್ಷೇತ್ರ ಒಂದು ಫಾರ್ಮ್ ಕ್ಲಿನಿಕ್ ಅಂತ ಮಾಡಿ ಅದರ ಮೂಲಕ ಕೆಲಸ ಪ್ರಾರಂಭ ಮಾಡಿದರು. ಸೊ ಅದಕ್ಕೆ ನಮಗೆ ಕೂಡಲೇ ಅವ್ರು ಕರೆದ್ರು ಬ್ಯಾಂಕಿನವರು, ನಮ್ಮ ರತ್ನಮಾನಸದ ಇದನ್ನು ತಿಳಿದು ಆ ಕೆಲಸಕ್ಕೆ ಡಿಗ್ರಿ ಆದ ಕೂಡಲೇ ಅದಕ್ಕೆ ಸೇರಿಕೊಂಡೆವು ನಾವು. ಹಾಗೆ 2 ವರ್ಷ ಅಲ್ಲಿ ಕೆಲಸ ಮಾಡಿದೆವು ನಾವು. ಇವರು ದಿಡುಪೆಯಲ್ಲಿ ಶ್ರೀನಿವಾಸ ಶೆಟ್ರು ಪ್ರಥಮ ಕುಗ್ರಾಮ, ನಾನು 9ನೇ ಕುಗ್ರಾಮ ನಾವೂರಿನಲ್ಲಿ. ಅಂದರೆ ಅದು ಬ್ರಾಂಚ್ ಒಂದೇ ಇತ್ತು, ಸಿಂಡಿಕೇಟ್ ಬ್ಯಾಂಕ್ ಬೆಳ್ತಂಗಡಿ. ಸೊ ಅದರ ಮೂಲಕ 2 ವರ್ಷ ನಾವು ಕೆಲಸ ಮಾಡಿದ್ವಿ. ಅಲ್ಲಿ ಕೆಲಸ ಕೂಡ ಇದೇ ಥರ ಒಂದು ಮಾದರಿ ಕುಟುಂಬ, ಅಂದರೆ ಅವಾಗೆಲ್ಲ ಇತ್ತು ಎಫಿಷಿಯೆಂಟ್ ಫಾರ್ಮ್ ಟೆಕ್ನಾಲಜಿ ಅಂತ, ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಹೇಗೆ ಜನರಿಗೆ ಹೆಲ್ಪ್ ಮಾಡ್ಬೋದು. ಮತ್ತು ನಮ್ಮ ಇಂಟಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರೋದು ಆಗ. ಆ ಮೂಲಕ ಕೆಲವು ಲೋನ್ಸ್ ಎಲ್ಲ ಕೊಟ್ಟು ಜನರನ್ನು ಡೆವಲಪ್ ಮಾಡಲಿಕ್ಕೆ ಅದರ ಕೆಲಸ ಇತ್ತು. ಅದು 2 ವರ್ಷ ನಮ್ಮ ಕೆಲಸ ಅಲ್ಲಿ ಮಾಡಿದೆವು ನಾವು. ಅದು ಮಾಡ್ತಾ ಇರುವಾಗ ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿದರ ಸ್ಕಿಲ್ ಬೇಕು ಅಂತ ಅನಿಸಿತು. ಹಾಗೆ ಮತ್ತೆ MSW ಮಾಡಲಿಕ್ಕೆ ಬಂದಿರೋದು 2 ವರ್ಷ ಕೆಲಸ ಮಾಡಿ. ಈಗ ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತಹ ದಿಡುಪೆ ಮತ್ತೆ ಆ ಗ್ರಾಮಗಳೆಲ್ಲ ಬಹಳ ಸುಂದರವಾದಂತಹ ಊರುಗಳು ನಿಜವಾಗಿ. ಈ ಕುಗ್ರಾಮ ಅಂತ ಗುರುತಿಸಬೇಕಿದ್ರೆ ಏನೆಲ್ಲ ಕ್ರೈಟೀರಿಯಾಸ್? ಆವಾಗದ ಕುಗ್ರಾಮ ಗುರುತಿಸುವ ಕ್ರೈಟೀರಿಯಾ ಇದ್ದದ್ದು ತುಂಬ ಎಂಥದ್ದು, ಕನಿಷ್ಠ ಮೂಲಭೂತ ಸೌಕರ್ಯಗಳು, ಇಲ್ಲಿಗೆ ರಸ್ತೆ ಇಲ್ಲ, ಪೋಸ್ಟ್ ಆಫೀಸ್ಗಳಿಲ್ಲ, ಟೆಲಿಫೋನ್ ಸಂಪರ್ಕ ಇಲ್ಲ, ಕರೆಂಟ್ ಇಲ್ಲ. ಆ ದೃಷ್ಟಿಯಿಂದ ಅಂದರೆ ಮೂಲಭೂತ ಸೌಕರ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ಆಗ ಗುರುತಿಸಿರೋದು. ಅದು ಪ್ರಾಕೃತಿಕವಾಗಿ ತಗೊಂಡು ಅದು ತುಂಬ ಸಂಪನ್ಮೂಲ ಭರಿತವಾಗಿತ್ತು. ಆದರೆ ಈ ದಿಸೆಯಲ್ಲಿ ಅದು ಐಡೆಂಟಿಫೈ ಆಗಿತ್ತು. ಅಲ್ಲಿ ಹೋಗ್ಲಿಕ್ಕೆ ಭಾಳ ಕಷ್ಟ ಇತ್ತು. ಈಗ ರೈನಿ ಸೀಸನ್ನಲ್ಲಿ ದಿಡುಪೆಗೆ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಅಲ್ಲಿ ಒಂದು ರಿವರ್ ಇತ್ತು, ಆ ಕಡೆ ರೋಡ್ ಇಲ್ಲ. ಮಳೆಗಾಲದಲ್ಲಿ ಕೆಲವು ಸಲ ಹೋಗ್ಲಿಕ್ಕೆ ಆಗೋದಿಲ್ಲ ನೆರೆ ಬಂದರೆ. ಆ ರೀತಿ ಒಂದು ಪ್ರದೇಶ ಇತ್ತು ಅದು. ಆ ರೀತಿಯಲ್ಲಿ ಬ್ಯಾಕ್ವರ್ಡ್ ಇತ್ತು. ಮತ್ತು ತುಂಬ ವಾಹನ ಇರಲಿಲ್ಲ. ಅದು ಬಹುಶಃ ಶ್ರೀನಿವಾಸ ಶೆಟ್ಟಿ ಚೆನ್ನಾಗಿ ಹೇಳ್ತಾರೆ, ಅವರು ದಿಡುಪೆಯಲ್ಲಿ ಕೆಲಸ ಮಾಡಿದವರು ಅಲ್ಲಿ. ಯಾಕೆಂದರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಆಗ ಒಂದು ಕಾರು ಏನಾಯಿತು, ಒಂದು ಟ್ಯಾಕ್ಸಿ ಅಂಬಾಸಿಡರ್ ಸಂಪರ್ಕಕ್ಕೆ, ಆ ರೀತಿ ಇದ್ದಂಥ ವ್ಯವಸ್ಥೆ ಅದು. ಇತ್ತೀಚೆಗೆ ಕೂಡ ಫ್ಲಡ್ ಬಂದು ಪ್ರದೇಶ ಹಾಳಾಗಿತ್ತು. ಹೌದು, ಕರೆಕ್ಟ್. ಈಗ ತುಂಬ ಅದಕ್ಕೆ ಆಲ್ ಸೀಸನ್ ರೋಡ್ಸ್ ಎಲ್ಲ ಡೆವಲಪ್ ಆಗಿ ತುಂಬ ಅಭಿವೃದ್ಧಿ ಆಗಿದೆ. ನೀವು ಹೇಳಿದ ಹಾಗೆ ತುಂಬ ರ್ಯಾಪಿಡ್ ಗ್ರೋತ್ ಆಗಿದೆ, ಅದು ಇದೆ. ಈಗ ಏನೇನೆಲ್ಲ ಬದಲಾವಣೆಗಳನ್ನು ತಂದ್ರಿ ಸರ್ ದಿಡುಪೆ? ನಾವು 2 ವರ್ಷ ದಿಡುಪೆಯಲ್ಲಿ ನಾವು ಮಾಡಿದ ಮುಖ್ಯ ಕೆಲಸ ಅಂದರೆ ಈ ಮನಸ್ಸು ಕಟ್ಟುವ ಕೆಲಸ, ಪ್ರೀತಿ ಹಂಚುವ ಕೆಲಸ ಮೊದಲಾಗಿ ಮಾಡಿದ್ದು. ಅದನ್ನು ತಾವು ಹೇಳಿದಾಗೆ ಅದು ನಿಜವಾಗಿ ಸುಂದರ ಗ್ರಾಮ, ಸುಗ್ರಾಮವೇ. ಮೂಲಭೂತ ಸೌಕರ್ಯಗಳಿಂದ ವಂಚಿಸಲ್ಪಟ್ಟ ಒಂದು ಸುಂದರವಾದ ಸುಗ್ರಾಮ ಅಂತ ಹೇಳಿ ತಪ್ಪಿಲ್ಲ. ಆದರೆ ಮೂಲಭೂತ ಸೌಕರ್ಯ ವಂಚಿತ ಆ ಗ್ರಾಮಕ್ಕೆ ಕುಗ್ರಾಮ ಅಂತ ಉದಯವಾಣಿ ಡೆವಲಪ್ಮೆಂಟ್ ಜರ್ನಲಿಸಮ್ ಅಡಿಯಲ್ಲಿ ಒಂದು ಹೆಸರು ಕೊಟ್ಟಿರಬಹುದು. ಆ ನಂತರ ನಾವು ಮೊದಲಾಗಿ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸಿ ಒಂದು ಸ್ವಯಂ ಪರಿವರ್ತನೆಯಿಂದ ಸಮಾಜದ ಪರಿವರ್ತನೆ ನಾವಲ್ಲಿ ಪ್ರಯತ್ನಪಟ್ಟು 2 ವರ್ಷ ನಮಗೆ ಜನರ ಮನಸ್ಸು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಆ ಮೂಲಕ ಈ ಆರ್ಥಿಕ ನೆರವು ನೀಡುವ ಮೂಲಕ ಅಲ್ಲಿ ಆರ್ಥಿಕ ಸಬಲೀಕರಣದೊಂದಿಗೆ ಒಂದು ಸಾಮಾಜಿಕವಾದ ಪರಿವರ್ತನೆಗೆ ನಮಗೆ ಕೆಲಸ ಮಾಡಲು ಸಾಧ್ಯ ಆಯಿತು. ನಾವು ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳು ಮತ್ತು SDMC ಕಾಲೇಜ್ ಇತ್ತಲ್ಲ, ಅಲ್ಲಿಂದ ಅವರ ಸಪೋರ್ಟು, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸರ್ ಕೂಡ ಅಲ್ಲಿಗೆ ಬಂದು ನಮಗೆ ಕಾರ್ಯಕ್ರಮ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಕೂಡ ತುಂಬ ಬೆಂಬಲ ಕೊಡ್ತಾಯಿದ್ರು ನಮಗೆ ನಿರಂತರವಾಗಿ. ಇವತ್ತು ಬೆಂಬಲ ಅವರು ಇದೆ ನಮ್ಮ ಕೆಲಸಕ್ಕೆ. ಒಂದು ಸಮಗ್ರವಾದ ಅಭಿವೃದ್ಧಿ ಆಗಿದೆ. ನಾವಲ್ಲಿ
ಜನರೊಟ್ಟಿಗೆ ಇದ್ದದ್ದು ನಾವು. ನಮ್ಮದು ಒಂದು ಸೂತ್ರ ಇದೆ, ಜನರ ಬಳಿಗೆ ಹೋಗೋಣ, ಜನರೊಂದಿಗೆ ಬೆರೆಯೋಣ, ಜನರೊಂದಿಗೆ ಯೋಚಿಸೋಣ, ಜನರೊಂದಿಗೆ ಯೋಜಿಸೋಣ, ಜನರಿಗೆ ಗೊತ್ತಿರುವುದರಿಂದ ಆರಂಭಿಸೋಣ, ಜನರಲ್ಲಿ ಲಭ್ಯವಿರುವುದರಿಂದ ನಿರ್ಮಿಸೋಣ. ಈ ಜಿಮ್ಮಿನ ಸೂತ್ರ, ಈ ಸೂತ್ರ ಪ್ರಕಾರ ನಾವು ಹೋಗಿ ಜನರೊಟ್ಟಿಗೆ ಒಂದಾಗ್ಬಿಡ್ತೇವೆ, ಜನರ ವಿಶ್ವಾಸ ಗಳಿಸ್ತೇವೆ, ಪ್ರೀತಿ ಗಳಿಸ್ತೇವೆ. ಆಮೇಲೆ ನಾವು ಜನರಲ್ಲಿ ಒಬ್ಬರಾಗಿರ್ತೇವೆ. ಆಗ ನಮಗೆ ಎಲ್ಲ ಕೆಲಸವನ್ನು ಅದು ನಾವು ಮಾಡೋದು, ನಾನು ಮಾಡೋದು ಅಂತ ಆಗೋದಿಲ್ಲ, ನಾವು ಮಾಡೋದು ತುಂಬ ಕೆಲಸ ಆಯಿತು. ನಾವು ಅಲ್ಲಿ ಒಂದು ಖಾಲಿ ಮನೆ, ಒಬ್ಬರು ಗೌಡರು ದೊಡ್ಡ ಮನೆ ಇತ್ತು. ಅವರು ಆ ಮನೆಯಲ್ಲಿ ವಾಸ ಮಾಡಲಿಲ್ಲ, ಏನೋ ಒಂದು ಸಮಸ್ಯೆ ನಿಮಿತ್ತ. ಆ ಮನೆ ನಮಗೆ ಕೊಟ್ಟರು ಉಚಿತವಾಗಿ. ಅಲ್ಲಿ ನಾವು ರಾತ್ರಿ ಶಾಲೆ, ವಯಸ್ಕರ ಶಿಕ್ಷಣ ಕ್ಲಾಸ್ ಶುರು ಮಾಡಿ, ಆ ಗ್ರಾಮದಲ್ಲಿ ಆಗಲೇ ಓದು ಬರಹದಿಂದ ವಂಚಿತರಾದ ಪುರುಷರನ್ನು ನಾವು ಅವರಿಗೆ ಅಕ್ಷರಾಭ್ಯಾಸ ಮಾಡಿಸಿ ಇವತ್ತವರು ದೊಡ್ಡ ಸ್ವಉದ್ಯೋಗ ಉದ್ಯಮಿಗಳಾಗಿ ತುಂಬ ಬೆಳೆದು ನಿಂತಿದ್ದಾರೆ. ಒಟ್ಟಾಗಿ ಹೇಳೋದಾದರೆ ಅಲ್ಲಿ ಅದು ಆ ಕುಗ್ರಾ ದಿಡುಪಲ್ಲಿ ನಾವು ಕೆಲಸ ಮಾಡ್ತಿದ್ದೆ. ನಮಗೆ ಅಲ್ಲಿ ಬ್ಯಾಂಕ್ ಒಂದು ಪ್ರಾಜೆಕ್ಟ್, ಬ್ಯಾಂಕ್ ಸಪೋರ್ಟು, ನಮಗೆ ಅಲ್ಲಿ ಎಲ್ಲ ಜನರಿಗೆ ಅವರಿಗೆ ಬೇಕಾದ ಎಲ್ಲ ಆರ್ಥಿಕ ನೆರವು ಬಹಳ ಸುಲಭವಾಗಿ, ಬ್ಯಾಂಕಿನ ಆರ್ಥಿಕ ನೆರವು ಪಡ್ಕೊಳ್ಳಿಕ್ಕೆ ಸುಲಭ ಆಗ್ತಾಯಿತ್ತು. ಅದು ಕೊಡಿಸುವ ಕೆಲಸ. ಮತ್ತು ಫಾರ್ಮ್ ಕ್ಲಿನಿಕ್ ಅಂತ, ಕೃಷಿ ಚಿಕಿತ್ಸಾಲಯ ಅಂತ, ಮುಖ್ಯವಾಗಿ ಕೃಷಿಯನ್ನು ಆದ್ಯತೆಯಾಗಿ ಇಟ್ಟುಕೊಂಡು ಒಂದು ಅಭಿವೃದ್ಧಿ ಮಾಡುವಂಥದ್ದು. ಹೌದು. ಹಾಗೆ ಈಗ ಅಲ್ಲಿ ನೀವು ಶಿಕ್ಷಣ ಅಂದರೆ ಹೇಗೆ ಸರ್, ಪ್ರಾಥಮಿಕ ಶಿಕ್ಷಣವ ಹೇಗೆ ಕಲಿಸ್ತಾ ಇದ್ರಿ ಅದನ್ನು? ದಿಡುಪೆಯಲ್ಲಿ ನಾವೇನಂದರೆ ಒಂದು ಅಲ್ಲಿ ಶಾಲೆ, ಒಂದು ಸರ್ಕಾರಿ ಶಾಲೆ ಇತ್ತು. ಮಕ್ಕಳೊಂದು ಶಾಲೆಗೆ ಹೋಗೋಕೆ ಮಾಡೋದು, ಪೇರೆಂಟ್ಸಿಗೆ ವಯಸ್ಕರ ಶಿಕ್ಷಣ ಹೌದು. ಅದು ನೈಟ್ ಆಫ್ಟರ್ 6 o'clock ರಾತ್ರಿ ನಾವಲ್ಲಿ ಓದು ಬರ ಕಲಿಸೋ ಕೆಲಸ ಮಾಡ್ತಾಯಿತ್ತು. ನಮಗಲ್ಲಿ ಒಬ್ಬರಿಗೆ ಅಲ್ಲಿ ಕಷ್ಟ, ಅದಕ್ಕೆ ನಾವು ಅದೊಂದು ನಮಗೂ ಕೂಡ ಅನುಕೂಲ ಆಯಿತು. ಅದರಿಂದ ಕಲಿತವರು ತುಂಬ ಮಂದಿ ಇವತ್ತು ಒಳ್ಳೆಯ ಮಟ್ಟದಲ್ಲಿ ಒಳ್ಳೆಯ ಸ್ಥಿತಿವಂತರಾಗಿದ್ದಾರೆ. ಹಾಗೆಯೇ ಮುಂದೆ ನೀವು ಕೊಳ್ಳೇಗಾಲದಲ್ಲಿ ಸೋಲಿಗ ಜನಾಂಗದವರ ಬಗ್ಗೆ ನೀವು ಆಳವಾದ ಅಧ್ಯಯನ ನಡೆಸಿ ಅವರಿಗೆ ನೆರವಾಗಿದ್ದೀರಿ ಅಂತ ಕೇಳಿಪಟ್ಟೆ ಸರ್. ಅದು ಹೇಗೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಆಯಿತು ಸರ್? ಕೊಳ್ಳೇಗಾಲಕ್ಕೆ ನಾವು ಹೋಗಿರೋದು ನಮ್ಮದು ಈ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಓದುವಾಗ, ನಾವು ಸಮಾಜ ಕಾರ್ಯ ಓದುವಾಗ ನಮಗೆ 1 ವರ್ಷ ಇಂಟರ್ನ್ಶಿಪ್ ಅಂತ ಬ್ಲಾಕ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಇತ್ತು ಹಿಂದೆ ಎಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಆ ಏರಿಯಾ ಆಪ್ಟ್ ಮಾಡ್ಕೊಂಡಿದ್ದೆವು. ಅಂದರೆ ನಾವು ಅದರ ಮೊದಲೊಮ್ಮೆ ಎಕ್ಸ್ಪೋಜರ್ ವಿಸಿಟಿಗೆ ಹೋದಾಗ ಆ ಪರಿಸ್ಥಿತಿ ನೋಡಿದ್ದೆವು. ಸೊ ನಮಗೆ ಅದು ಆ ಜಾಗ ಸರಿ ಅನ್ನಿಸಿತ್ತು. ಹಾಗೆ 1 ತಿಂಗಳಲ್ಲಿ ನಾವು ಹಾಗೆ ಹೋದಾಗ ಟ್ರೈನಿಂಗ್ ಟೈಮಲ್ಲಿ ಅಲ್ಲಿ ಆದಿವಾಸಿ ಜನಗಳ ಪರಿಚಯ ಆಯಿತು ನಮಗೆ. ಅಂದರೆ ಅಲ್ಲಿ ದೊಡ್ಡ ಒಂದು ಸಂಸ್ಥೆ ಇದೆ, ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅಂತ. ಅದು ಬಿಳಿಗಿರಂಗನ ಬೆಟ್ಟದಲ್ಲಿದೆ. ಅಲ್ಲಿ ಒಂದಷ್ಟು ಜನ ಇದ್ದಾರೆ ಸೋಲಿಗರು. ಮತ್ತು ಇನ್ನೊಂದು ಮಹದೇಶ್ವರ ಬೆಟ್ಟ ಅಂತ ಏನೋ ದೊಡ್ಡ ಹಿಲ್ಸ್, ನಮಗೆ ಗೊತ್ತಿಲ್ಲ, ನಮ್ಮ ರಾಜ್ಯದ ಭಾಳ ದೊಡ್ಡ ಒಂದು ಯಾತ್ರಾ ಸ್ಥಳ. ಸೊ ಆ ಪ್ರದೇಶದಲ್ಲಿ ಇದ್ದರು. ಸೊ ನಾವು ಅಲ್ಲೆಲ್ಲ ಹೋಗಿ ಕೆಲಸ ನೋಡ್ತಾ ಇದ್ದಾಗ ನಮಗೆ ಅನಿಸಿತು, ಆಗ ಆದಿವಾಸಿಗಳ ಪರಿಸ್ಥಿತಿ ಹೇಗಿತ್ತಂದರೆ, ಈ ಅರಣ್ಯ ಕಾಯ್ದೆಯಿಂದ ಅವರನ್ನು ಹೊರಗೆ ಬರಬೇಕಾಗಿತ್ತು. ಅವರು ಒಂಥರ ಅವರು ನೀರಿಂದ ಹೊರ ತೆಗೆದ ಮೀನಿನಾಗಿತ್ತು ಅವ್ರ ಲೈಫ್. ಅಂದರೆ ಅವರು ಫಾರೆಸ್ಟ್ನಲ್ಲಿ ಭಾಳ ಸ್ವಚ್ಛಂದವಾಗಿದ್ದವರು. ಹೊರಗೆ ಹಾಕಿದಾಗ ಅವರು ಈ ಜಗತ್ತಿನ ಜೊತೆಗೆ, ಅಂದರೆ ಆದಿವಾಸಿಗಳ ಒಂದು ಜೀವನ ಕ್ರಮನೇ ಬೇರೆ, ಅವರಿಗೆ ಅದು ಆಗದೆ ಭಾಳ ಕಷ್ಟದಲ್ಲಿದ್ದಂಥ ಜನ ಅವರು. ಅಂದರೆ ಹೆಚ್ಚು ಬಹುತೇಕರು ಅವರು ಬಾಂಡೆಡ್ ಲೇಬರ್ ಅಂತ, ಅಂದರೆ ಅವರಿಗೆ ಸ್ವಲ್ಪ ರಿಹ್ಯಾಬಿಲಿಟೇಷನ್ ಕೊಟ್ಟಿದ್ದರು, ಪುನರ್ವಸತಿ ಸರ್ಕಾರದವರು. ಅದನ್ನೆಲ್ಲ ಅವರ ಇಗ್ನೋರೆನ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಜನರೆಲ್ಲ ಮಿಸ್ಯೂಸ್ ಮಾಡಿ ಇವರಿಗೆಲ್ಲ ಜೀತಗಾರನಾಗಿ ಇಟ್ಕೊಂಡಿದ್ರು ಆಲ್ಮೋಸ್ಟ್ ಎಲ್ಲ ಜನ. ಹಾಗಾಗಿ ನಮಗೆ ಇದೊಂದು ಸೂಕ್ತ ಜಾಗ ಅಂತ ಅನಿಸಿತು. ಮತ್ತು ನಮ್ಮೊಂದು ಅದನ್ನು ಆಪ್ಟ್ ಮಾಡಲಿಕ್ಕೆ ಇನ್ನೊಂದು ಕಾರಣ, ನಾವು ಕಲಿಯುವಾಗೆಲ್ಲ ಸಮಾಜ ಕಾರ್ಯ ಕಲಿಯುವಾಗ ಜನರಿಗೆ, ಅಂದರೆ ನಮ್ಮ ಸಮಾಜ ಕಾರ್ಯ ಡೆಫಿನೇಷನ್ ಹೆಲ್ಪ್ ದ ಪೀಪಲ್ ಟು ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ, ಜನರಿಗೆ ಅವರೇ ಸಹಾಯ ಮಾಡಬೇಕು ಅಂತ. ಸೊ ಅದು ನಮಗೆ ಟ್ರೈ ಮಾಡಬೇಕಿತ್ತು, ಇವಾಗ ಆಗ್ತದೆ ಅದು ಅಂತ. ಹಾಗಾಗಿ ನಾವು ಅದನ್ನು ಆಪ್ಟ್ ಮಾಡಿಕೊಂಡು ಈ ಜನ ಅದು ನಮಗೆ ಆ ಟ್ರೈನಿಂಗ್ ಆದ ಕೂಡಲೇ ವಾಪಸ್ ಬಂದೆವು. ನಾವು ಬಂದ ನಂತರ ನಮಗೊಂದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಕೆಲಸನ ಕೊಟ್ಟರು ಇನ್ನೊಂದು ಸಂಸ್ಥೆಯವರು. ಸೊ ಅಲ್ಲಿ ನಮಗೆ 1 ತಿಂಗಳು ಕೆಲಸ ಮಾಡಿದೆ ನಾವು. ಅಲ್ಲಿ ಕೆಲಸ ಮಾಡುವಾಗ ನಮ್ಮ ಸ್ಟಡಿ ಮತ್ತು ಆ ಕೆಲಸ ರಿಲೆವೆನ್ಸ್ ಇರಲಿಲ್ಲ, ಸ್ವಲ್ಪ ರಿಸರ್ಚ್ ಅಸಿಸ್ಟೆನ್ಸ್ ಆಗಿ ನಾವು ಜಾಯ್ನ್ ಆಗಿರೋದು, ಸೂಕ್ತ ಅನಿಸಿಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಮತ್ತೆ ಅಲ್ಲಿ ನಮಗೆ ತುಂಬ ಕರೆಯನ್ನು ಬರ್ತಾಯಿತ್ತು. ಅಂದರೆ ಆ ಸಂಸ್ಥೆಯವರು ಸ್ವಲ್ಪ ಆ ಪ್ರದೇಶದಲ್ಲಿ, ಅಂದರೆ ನಮ್ಮ ಕೆಲಸವನ್ನು ಅವ್ರು ನೋಡಿದರು, ಆ ಸಂಘಟನೆ ಮಾಡುವ ಐಡಿಯಾ ಇರಲಿಲ್ಲ. ಅಂದರೆ ಸುದರ್ಶನ್ ಅವರು ದೊಡ್ಡ ಡಾಕ್ಟ್ರ್, ಅವರು ಡಾಕ್ಟ್ರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಅಲ್ಲ, ಬಿಳಿಗಿರಂಗನ ಬೆಟ್ಟದಲ್ಲಿ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರದಲ್ಲಿ ಅವರ ಅಪ್ರೋಚ್ ಸ್ವಲ್ಪ ಆ ಥರದಲ್ಲಿತ್ತು, ಮೆಡಿಸಿನ್ನು ಮತ್ತು ಸ್ವಲ್ಪ ಜನರಿಗೆ ಇಂಥ ಕೊಡುವಂಥದ್ದು. ಈ ಸೋಷಿಯಲ್ ವರ್ಕ್ ಅಪ್ರೋಚ್ ಐಡಿಯಾ ಇರಲಿಲ್ಲ ಅವರಿಗೆ. ಅಂದರೆ ನಾವು ಮಾಡಿ ಆ 1 ತಿಂಗಳು ಮಾಡಿದ ಕೆಲಸ ನೋಡಿ ಅವರಿಗೆ ಸ್ವಲ್ಪ ಇನ್ನು ಚೆನ್ನಾಗಿರ್ತದೆ ಅಂತ ಅನಿಸಿತು. ಹಾಗೆ ಒತ್ತಾಯ ಮಾಡ್ತಾಯಿದ್ರು. ಸೊ ನಮಗೆ ಅದು ರೈಟ್ ಟೈಮ್ ಅಂತ ತಿಳ್ಕೊಂಡು ನಾವು ಇದನ್ನು ಬಿಟ್ಬಿಟ್ಟು ಅಲ್ಲಿ ಹೋಗಿ ಆ ಕೆಲಸ ಪ್ರಾರಂಭ ಮಾಡಿದೆವು. ಸ್ವಂತ ಇದರಿಂದ, ಹೌದು, ಸ್ಫೂರ್ತಿಯಿಂದ ಹೋಗಿರೋದು. ಒಂದು ನಮಗೆ ಅವರದೆಲ್ಲ ಕೆಲಸ ಕೂಡ ನೋಡಿತ್ತು, ಮತ್ತು ಆ ಜನರ ಪರಿಸ್ಥಿತಿ ನೋಡಿತ್ತು. ನಮಗೆ ಅದು ಸೂಕ್ತ ಜಾಗ ಅಂತ ಅನಿಸಿ ಅಲ್ಲಿ ಹೋಗಿ ಆ ಕೆಲಸ ಪ್ರಾರಂಭ ಮಾಡಿದ್ವಿ ನಾವು. ಸೊ ಅಲ್ಲಿ ಸುಮಾರು ಒಂದು 20,000 ಜನ ಇದ್ದರು.
ಆದರೆ ಅಷ್ಟು ಜನಸಂಖ್ಯೆ ಇದ್ದಂಥ ಸೋಲಿಗರಿಗೆ ಗೊತ್ತಿಲ್ಲ. ಅಂದರೆ ಒಂದು 70 ಅಲ್ಲಿ ಈ ಹಳ್ಳಿಗಳಿಗೆ ಪೋಡು ಅಂತ ಹೇಳೋದು ಅವರ ಸೆಟ್ಲ್ಮೆಂಟ್ಸಿಗೆ. ಸೊ ಅವರು ಅಷ್ಟರಲ್ಲಿ ಸ್ಪ್ರೆಡ್ ಔಟ್ ಆಗಿದ್ದರು, ಯಾಕಂದರೆ ಅವರ ಜೀತಾಗ ಒಬ್ಬರು ಪರಿಚಯ ಇರಲಿಲ್ಲ. ಸೊ ಆ ರೀತಿ ಅವರ ಕೆಲಸ ಪ್ರಾರಂಭ ಮಾಡ್ತಾ ಮಾಡ್ತಾ ಅವರು ಶ್ರೀನಿವಾಸ್ ಅವರು ಹೇಳಿದ ಹಾಗೆ ನಮ್ಮ ಅಪ್ರೋಚ್ ಅದು ಒಂದು ಅವರಿಗೆ ಅವರೇ ಏನಾದ್ರು ಸಹಾಯ ಮಾಡುವಾಗೆ ಮಾಡಬೇಕು. ಮತ್ತು ನಮ್ಮ ಆ ಅಪ್ರೋಚ್ನಲ್ಲಿ ಹೋದ ನಾವು ಅವರ ಬಳಿಗೆ ಹೋಗೋದು, ಅವರ ಜೊತೆಗೆ ಇರೋದು, ಹಾಗೆ ಮಾಡ್ತಾ ಮಾಡ್ತಾ ಅಲ್ಲಿ ಕೆಲಸ ಪ್ರಾರಂಭ ಮಾಡಿ ಒಂದು 5 ವರ್ಷದಲ್ಲಿ ನಮಗೆ ಅವರನ್ನು ಇದ್ದವರನ್ನು, ಅವರದ್ದೇ ಆದಂಥ ಮನೆ ಇರಲಿಲ್ಲ ಅವರಿಗೆ, ಹೆಚ್ಚಿನವರು ಜೀತಗಾರರು. ಅದೇ ಒಂದು 20,000 ಜನಸಂಖ್ಯೆ, ಒಂದು 2-3-4 ಅಂದರೆ ಆಗ ಮನೆ ಇಲ್ಲ, ಅವರೆಲ್ಲ ಇರೋದು ಸ್ಯಾಕ್ಸ್ ಅಂತ ಹೇಳ್ತಾರೆ, ಗುಡಿಸಲುಗಳು. ಎಂಥದ್ದು ಹುಲ್ಲು ಮತ್ತು ಇದರಿಂದ ಮಾಡಿದ ಗುಡಿಸಲುಗಳಲ್ಲಿ ವಾಸ. ಒಂದು 4-5 ಬೆಲ್ಲರಲ್ಲಿ ಇನ್ನಕ್ಕೆ ಎಷ್ಟು ಮನೆಗಳಿರ್ಬೋದಿತ್ತು. ಹಾಗೆ ಅವರದ್ದೇ ಆದ ಮನೆ ಇಲ್ಲ, ಅವರದ್ದೇ ಆದ ಜಮೀನು ಇಲ್ಲ. ಅವರು ಅಂದರೆ ಇಡೀ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಕೆಲಸ ಮಾಡಬೇಕು, ಆಮೇಲೆ ಸ್ವಲ್ಪ ಬರಲಿಕ್ಕೆ ಅವಕಾಶ. ಅಂದರೆ ಜೀತ ಅಂದರೆ ಹಾಗೆ ಅವರು ಎಷ್ಟು ಬಿಡುವುದಿಲ್ಲ ಅವರು, ಆ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದವರು ಅವರು. ಸೊ ಅವರಿಗೆ ಏನಾದ್ರು ಒಂದು ಮಾಡಬೇಕು ಅಂತ ಕೆಲಸ ನಾವಲ್ಲಿ ಪ್ರಾರಂಭ ಮಾಡಿ ಒಂದು 5 ವರ್ಷದಲ್ಲಿ ಅವರೊಂದು ಸ್ವತಂತ್ರವಾಗಿ ಬದುಕುವ ಹಾಗೆ ಮಾಡುವ ಕೆಲಸ ಮಾಡಲಿಕ್ಕೆ ಆಯಿತು ನಮಗೆ. ಅಂದರೆ ಅದು ಆದದ್ದು ಹೇಗೆ ಅಂದರೆ ನಾವು ಮಾಡಿರೋದಲ್ಲ, ನಮ್ಮ ಅಪ್ರೋಚಿನ ಸಂಘಟಿತ ಪ್ರಯತ್ನ ಅಲ್ಲಿ ಫಾರೆಸ್ಟ್ನಲ್ಲಿ ಕೂಡ, ಅರಣ್ಯ ಇಲಾಖೆಯಲ್ಲಿ ಕೂಡ. ಯಾಕಂದರೆ ಅರಣ್ಯವಾಸಿಗಳಿಗೆ ಅರಣ್ಯದಲ್ಲಿ ಹಕ್ಕು ಇದೆ, ಆ ಹಕ್ಕು ಅವರಿಗೆ ಕಳ್ಕೊಂಡಿದ್ರು. ಆ ಹಕ್ಕನ್ನು ಮರುಸ್ಥಾಪಿಸಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದೀವಿ ನಾವು, ಅದು ಸಾಧ್ಯ ಆಯಿತು ಅವರಿಗೆ. ಮತ್ತು ಅರಣ್ಯ ಇಲಾಖೆಯಲ್ಲೇ ಸ್ವಲ್ಪ ಜಮೀನೆಲ್ಲ ಪಡ್ಕೊಂಡು ತುಂಬ ಹೋರಾಟ ಇದೆ ಅದು 5 ವರ್ಷದ್ದು. 5 ವರ್ಷದಲ್ಲಿ ತುಂಬ ದೊಡ್ಡ ಹೋರಾಟ ನಡೆದಿದೆ. ಒಂದು 5 ವರ್ಷದಲ್ಲಿ ಅವರು ಅದನ್ನು ಸ್ವತಂತ್ರವಾಗಿ ಬದುಕುವಾಗೆ ಒಂದು ಬದುಕು ಕಟ್ಟಿಕೊಳ್ಳಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಯಿತು ನಮಗೆ. ಈಗ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೀರಿ ಅಂತ ನೀವು ಧೈರ್ಯದಿಂದ ಹೇಳ್ತಾ ಇದ್ದೀರಿ ಸರ್. ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಸರ್? ಒಂದು ಅವರ ಜೀವನಕ್ಕೆ ಇದ್ದದ್ದು ಕೆಲವರು ಜೀತ ಮಾಡ್ತಾಯಿದ್ರು, ಇನ್ನು ತುಂಬ ಅವರು ಫಾರೆಸ್ಟ್ನ ಇದು ಬುಟ್ಟಿ ಎಲ್ಲ ಮಾಡುವಂಥದ್ದು ಅವರ ಕ್ರಾಫ್ಟ್, ಅವ್ರದ್ದು ಜೀವನ ಬದುಕಿಗೆ. ಸೊ ಅದೆಲ್ಲ ಮಾಡ್ತಾಯಿದ್ರು ಅವರು. ಸೊ ನಾವಲ್ಲಿ ಮಾಡಿರೋದು ಇಷ್ಟು ಜನರನ್ನು ಅವ್ರದ್ದೇ ಒಂದು ಸಂಘಟನೆ, ಅವರದೇ ಹೆಸರಲ್ಲಿ ಸೋಲಿಗ ಅಭಿವೃದ್ಧಿ ಸಂಘ ಅಂತ ಅವರ ಸಂಘ ರಚನೆ ಮಾಡಿ, ಅವರ ಸಂಘದ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಅವರಿಗೆ ಹೆಲ್ಪ್ ಮಾಡುವಂಥದ್ದು. ಅವರ ಸಂಘ ಹೇಗೆ ಅಂದರೆ ಒಂದು ಅವರ ಹ್ಯಾಮ್ಲೆಟ್ ಲೆವೆಲಲ್ಲಿ, ಅಂದರೆ ಪೋಡಿ ಮಟ್ಟದಲ್ಲಿ, ಆಮೇಲೆ ಒಂದೊಂದು ಸರ್ಕಲ್ ಲೆವೆಲಲ್ಲಿ, ತಾಲೂಕು ಲೆವೆಲ್, ಹೈಯರ್ ಲೆವೆಲಲ್ಲಿ, ಆ ರೀತಿ ಅವ್ರು ನೆಟ್ವರ್ಕ್ ಮಾಡಿ ಅದರ ಮೂಲಕ ಪಿಟಿಷನ್ ಬರೆಯುವುದು ಸರ್ಕಾರಕ್ಕೆ. ಆ ಪಿಟಿಷನ್ ಮೂಲಕ ಪಿಟಿಷನ್ಲೇ ಈಗೆಲ್ಲ ನಂಬಿಕೆ ಇದೆ, ಒಂದು ಅರ್ಜಿಯಲ್ಲಿ ಕೆಲಸ ಆಗ್ತದ ಅಂತ. ಸೊ ನಮಗೆ ಅರ್ಜಿಯಲ್ಲಿ ಕೂಡ ವ್ಯವಸ್ಥಿತವಾಗಿ ಮಾಡಿದರೆ ತುಂಬ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ನಮಗೆ ಗೊತ್ತಾಯ್ತು ಅಲ್ಲಿ ಕೆಲಸ ಮಾಡ್ತಾ. ಅಂದರೆ ಅವರ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟರೆ ಫಸ್ಟಿಗೆ ತಿಳಿಸುವಂಥದ್ದು, ಅದು ಪರಿಹಾರ ಆಗಲಿಲ್ಲ ಅಂತ ಅದಕ್ಕೆ ಸ್ವಲ್ಪ ಮೇಲಿನವರಿಗೆ ಬರೆಯುವುದು. ಹಾಗೆ ನಿರಂತರವಾಗಿ ಬರೆಯುವುದು ಒಂದು ಅಪ್ರೋಚ್, ಎಲ್ಲಿವರೆಗಿದೆ ಸ್ಟೇಟ್ ಲೆವೆಲ್ವರೆಗೆ ಆ ಸಮಸ್ಯೆಯನ್ನು ಗಮನಕ್ಕೆ ತರುವಂಥದ್ದು. ಹೌದು, ಅವರ ಸಂಘದ ಮೂಲಕ ಅವರ ಸಮಸ್ಯೆಯನ್ನು ಮನವರಿಕೆ ಮಾಡೋದು, ಆ ಸಮಸ್ಯೆಗೆ ಪರಿಹಾರಕ್ಕೆ ಅವರನ್ನೇ ಕೆಲಸ ಮಾಡಲಿಕ್ಕೆ ಹುರಿದುಂಬಿಸುವಂಥದ್ದು. ಇದು ಅವರ ಸಂಘಟನೆ ಮೂಲಕ. ಈ ರೀತಿ ಮಾಡ್ತಾ ನಾವು ಕೆಲಸ ಮಾಡ್ತಾ ಬಂದು ಮುಂದಕ್ಕೆ ಶ್ರೀನಿವಾಸ್ ಸರ್ ಸ್ವಲ್ಪ ಅದಕ್ಕೆ ಸೇರಿಸಿ. ಅದೇ ಒಂದು ನಮಗೆ ಅಲ್ಲಿ 5 ವರ್ಷದಲ್ಲಿ ಸೋಲಿಗರ ಸುಸ್ಥಿರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆದದ್ದು ಹೇಗೆಂದರೆ, ಆ ಜನರಿಗೆ ಆ ಸ್ಥಿತಿ ಬರಲಿಕ್ಕೆ ಕಾರಣ ನಮ್ಮ ಈ ಸಮಾಜ ಮತ್ತು ಸರ್ಕಾರ. ಈ ಸಮಾಜ ಮತ್ತು ಸರ್ಕಾರವನ್ನೇ ನಾವು ಅವರ ಅಭಿವೃದ್ಧಿಯಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು. ಬಹಳ ಮುಖ್ಯ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ, ಈ 4 ರಂಗಗಳನ್ನು ಕೂಡ ನಾವು ಅವರ ಅಭಿವೃದ್ಧಿಗೆ ಅವರ ಬೆಂಬಲ ತಗೊಂಡಿದ್ದೇವೆ ನಾವು. ಅದು ಬಹಳ ಮಾದರಿಯಾಯಿತು. 5 ವರ್ಷದ ಒಳಗೆ ಅಲ್ಲಿ ನಾವು ಮಾಡಿದೊಂದು ಸೋಲಿಗರ ಸುಸ್ಥಿರ ಅಭಿವೃದ್ಧಿ ಕಾರ್ಯ ಒಂದು ದೇಶದ್ದು ಒಂದು ರೀತಿಯ ಅಂತಾರಾಷ್ಟ್ರೀಯ ಮಟ್ಟದ ಗಮನ ಸೆಳೆಯಿತು. ಅಲ್ಲಿದ್ದು ಕೆಲಸ ನೋಡಿದ ಒಂದು ಜರ್ಮನ್ ಮ್ಯಾಗಝಿನಲ್ಲಿ ಆದಿವಾಸಿ ಪವರ್ ಎ ಸಕ್ಸಸ್ ಸ್ಟೋರಿ ಅಂತ ಒಂದು ಕತೆ ಕೂಡ ಬಂತು. ಅದು ಬಹಳ ಒಂದು ಅಪ್ರೋಚ್, ಯಾಕಂದರೆ ಈ ಸೋಷಲ್ ವರ್ಕ್ ಅಪ್ರೋಚ್ ಸಮಾಜ ಕಾರ್ಯದ ಒಂದು ವಿಧಾನದಲ್ಲಿ ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಒಂದು ಜನರ ಬದುಕನ್ನು ಹೊಸ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮಗೆ ಅಲ್ಲಿ ಸಾಬೀತು ಮಾಡಲು ಸಾಧ್ಯ ಆಯಿತು. ನಾವು ಈ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಮತ್ತು ಸ್ವಾಮಿ ವಿವೇಕಾನಂದರ ಸ್ವಲ್ಪ ತತ್ವ ಸಿದ್ಧಾಂತ ನಂಬಿಕೆ ಇದ್ದವರು. ವಿವೇಕಾನಂದ ಹೇಳಿದರು, ಬಡ ಜನರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂತಾಗದಿದ್ದರೆ ಪ್ರಪಂಚದ ಸರ್ವ ಸಂಪತ್ತನ್ನು ತಂದು ಭಾರತದ ಒಂದು ಹಳ್ಳಿಗೆ ಸುರಿದರೂ ಆ ಹಳ್ಳಿ ಉದ್ಧಾರ ಆಗೋದು ಅಂತ. ನಾವು ಕೊಳ್ಳೆಗಾಲದಲ್ಲಿ ಮಾಡಿದ ಕೆಲಸ ದೊಡ್ಡ ಫಂಡ್ ಏನಿಲ್ಲ, ನಾವು ಸಂಬಳಕ್ಕಾಗಿ ಅಲ್ಲಿ ಕೆಲಸ ಮಾಡಲಿಲ್ಲ. ಅಲ್ಲಿಗೆ ಜನರ ಸಂಘಟನೆ ಬೇಕಾದ ಖರ್ಚು ವೆಚ್ಚವನ್ನೆಲ್ಲ ಜನರೇ ಭರಿಸ್ತಾ ಇದ್ದರು. ಅವರು ಜೀತಗಾರರಾದರೂ ಕೂಡ ಖರ್ಚು ವೆಚ್ಚಕ್ಕೆ ಭರಿಸ್ತಾ ಇದ್ರು. ನಮಗೆ ಮಿನಿಮಮ್ ಬೇಕಾದ ಕೆಲವು ಖರ್ಚು ವೆಚ್ಚಕ್ಕೆ ವಿವೇಕಾನಂದ ಕೇಂದ್ರ ಸಹಾಯ ಮಾಡಿತ್ತು. ಅಲ್ಲಿ ಒಂದು ರಾಮಕೃಷ್ಣ ಆಶ್ರಮದವರು ನಮಗೆ ಒಂದು ಉಚಿತವಾಗಿ ಒಂದು ಚಿಕ್ಕ ಒಂದು ಕೋಣೆ ಕೊಟ್ಟಿದ್ದರು ನಮ್ಮ ಸೇವೆಗೆ. ಈ ಥರ ನಡೆದದ್ದು ಅದು ಕೂಡ ನಮಗೆ ಬಹಳ ಒಂದು ಪ್ರೇರಣೆ ಕೊಟ್ಟ ಸ್ಥಳ ಹೌದು. ಅದು ಇವತ್ತು ಕೂಡ ನಾವು 5 ವರ್ಷ ಕೆಲಸ ಮಾಡಿ ನಾವು ಆ ಜಾಗವನ್ನು ಬಿಟ್ಟು ಈ ಕಡೆ ಬಂದವು.
ಆ ಥರ ಒಂದು ಸ್ವಯಂ ಸೇವಾ ಕಾರ್ಯಕರ್ತರು ಒಂದು ಕಡೆ 4-5 ವರ್ಷ ಕೆಲಸ ಬಿಟ್ಟು ಬರುವುದಿಲ್ಲ. ಆ್ಯಕ್ಚುಲಿ ನಾವು ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡಿದರೆ ನಮಗೆ ಬಹಳ ಅನುಕೂಲ ಆಗ್ತಾಯಿತ್ತು, ಅದು ಜನರಿಗೆ ಅನುಕೂಲ ಆಗ್ತಾ ಇರಲಿಲ್ಲ. ಆದರೆ ನಾವು ಅಲ್ಲಿ ಬಿಟ್ಟು ಬಂದ ಮೇಲೆ ಅಲ್ಲಿಯ ಜನರು ಇನ್ನೂ ಬೆಳೆದರು, ರಾಜ್ಯ ಮಟ್ಟ ದೇಶ ಮಟ್ಟಕ್ಕೆ ಒಂದು ನಾಯಕತ್ವ ಬಂತು, ಎಲ್ಲ ಬಂತು. ಅಂದರೆ ಅದು ಒಂದು ಸ್ವಾವಲಂಬ್ಯತನ ಅವರ ಹತ್ರ ಬಂತು, ಸುಸ್ಥಿರ ಅಭಿವೃದ್ಧಿ ಆಯಿತು. ಅಲ್ಲಿಯ ಹುಡುಗರು ಮತ್ತು ಎಲ್ಲ ಮಟ್ಟಕ್ಕೆ ಸಮಗ್ರವಾದ ಒಂದು ಬದಲಾವಣೆ ಆಯಿತು. ಎಲ್ಲ ಸೌಲಭ್ಯಗಳನ್ನು ವಂಚಿತರಾದಂಥ ಆ ಒಂದು ಕುಟುಂಬದವರು ಇವತ್ತು ಪ್ರತಿಯೊಂದು ಸೌಲಭ್ಯ ತೆಗೆದುಕೊಂಡಿದ್ದಾರೆ. ಅದು ಆರೋಗ್ಯದಿರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಜಮೀನು ಇರ್ಬೋದು, ಅಥವಾ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಿರ್ಬೋದು, ಆ ಗಿರಿಜನರ ಒಂದು ತನ್ನ ಉಳಿಸಿಕೊಳ್ಳಿಕ್ಕೆ ಇರುವಂಥದ್ದು ಎಲ್ಲ ಸಂಗತಿಗಳು ಅಲ್ಲಿಗ ಸಾಕಾರಗೊಂಡಿದೆ. ಅದು ನಾವು ಬಿಟ್ಟು ಬಂದರೂ ಕೂಡ ನಮ್ಮದು ಮತ್ತು ಅವರ ಸಂಪರ್ಕ ಕಟ್ಟಾಗಿಲ್ಲ. ಸಹಕಾರ ನಿರಂತರವಾಗಿ ನಾವೊಂದು ಥರ ಸಪೋರ್ಟಲ್ಲಿ ಇದ್ದೇವೆ. ಹೌದು. ಹಾಗೆಯೇ ಮಹಾತ್ಮ ಗಾಂಧಿ ಅವರ ನರೇಗಾ ಕಾರ್ಯ ಯೋಜನೆಯನ್ನು ನೀವು ಅನುಷ್ಠಾನಗೊಳಿಸಿದವರು. ಹೇಗೆ ಅದು ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಸರ್? ಹೇಳಿ ಸರ್. ಅದೇ ನರೇಗಾದಕ್ಕೆ ನಾವು ಬರಲಿಕ್ಕೆ ಕಾರಣ, ನಾವು ಕೊಳ್ಳೇಗಾಲದಲ್ಲಿ ಕೆಲಸ ಮಾಡಿದ ನಂತರ ಮತ್ತೆ ನಾವು ದಕ್ಷಿಣ ಕನ್ನಡಕ್ಕೆ ಬಂದಿದ್ದೆವು. ದಕ್ಷಿಣ ಕನ್ನಡ ಹೇಗೆ ಬಂದು ಅಂದರೆ, ಕೊಳ್ಳೇಗಾಲದಲ್ಲಿ ನಾವು ಕೆಲಸ ಮಾಡೋ ಸಂದರ್ಭ VP ಬಳಿಗಾರ್ ಅಂತ ಅವರೊಬ್ಬರು ಅಪರೂಪದ ಅಧಿಕಾರಿ. ಹೌದು, IAS ಅಧಿಕಾರಿ, ಅವರು DC ಆಗಿದ್ದರು ನಾವು ಕೆಲಸ ಮಾಡುವಾಗ. ಅವ್ರದ್ದು ಭಾಳ ಬೆಂಬಲ ಇತ್ತು ನಮಗೆ ಆ ಕೆಲಸಕ್ಕೆ. ನಮ್ಮ ಸಕ್ಸಸ್ಸಿಗೆ ಅವರು ಕೂಡ ಒಬ್ಬರು ಕಾರಣಕರ್ತರು. ಸೊ ಅವರು ಆ ಕೆಲಸವನ್ನು ನೋಡಿ ಅವರಿಗೆ ಅದೇ ಥರ ಇಲ್ಲಿಗೆ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿದ್ದರು, ಜಿಲ್ಲಾ ಪರಿಷತ್ತಿಗೆ ಕಾರ್ಯದರ್ಶಿಯಾಗಿ. ಸೊ ಇಲ್ಲಿ ಆ ಸಂದರ್ಭದಲ್ಲಿ ಸಾಕ್ಷರತಾ ಆಂದೋಲನ ಅಂತ ದೊಡ್ಡ ಕ್ಯಾಂಪೇನ್, ಅಂದರೆ ಮಿಂದೆಲ್ಲ ಸಾಕ್ಷರತಾ ಕಾರ್ಯಕ್ರಮ ಒಂದು ಪ್ರೋಗ್ರಾಮ್ ಆಗಿತ್ತು. ಅದು ಜಿಲ್ಲಾ ಪಂಚಾಯತಿದ್ದು ಸರ್ಕಾರದ ಕಾರ್ಯಕ್ರಮ. ಅದು ಇಟ್ಸ್ ಎ ಕ್ಯಾಂಪ್, ದೊಡ್ಡ ಒಂದು ಚಳವಳಿ ಅದು. ಅಂದರೆ ಆ ಹಿಂದಿನ ಕಾರ್ಯಕ್ರಮ ಸಕ್ಸಸ್ ಆಗಿಲ್ಲ ಅಂತ, ಯಾಕೆಂದರೆ ಆ ಬೇಸ್ಡಿಂದ ಕಲಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಮಾಸ್ ಪೀಪಲ್ ಲೆಡ್ ಮೂವ್ಮೆಂಟ್ ಮಾಡಲಿಕ್ಕೆ ಸರ್ಕಾರದ ಒಂದು ಕಲ್ಪನೆ ಅದು. ಸೊ ಅದು ದಕ್ಷಿಣ ಕನ್ನಡದಲ್ಲಿ 90-91ರಲ್ಲಿ ಆಯಿತು. ಅಂದರೆ ಎಲ್ಲ ಜನ ಸೇರಿ ಕಡಿಮೆ ಸಮಯದಲ್ಲಿ ಹೆಚ್ಚು ಜನರಿಗೆ ಕಲಿಸುವಂಥದ್ದು, ಅದಕ್ಕೆ ಮಾಸ್ ಮೂವ್ಮೆಂಟ್ ಅದು. ಅದಕ್ಕೆ ಸಂಪೂರ್ಣ ಸಾಕ್ಷರತಾ ಆಂದೋಲನ ಅಂತ ಹೆಸರು. ಸೊ ಅದು ಆ ಬಳಿಗಾರಲ್ಲಿ ಬಂದ ಟೈಮ್ನಲ್ಲಿ ಆ ಟೈಮ್ ಇತ್ತು. ಅವರು ಇಲ್ಲಿ ಅದಕ್ಕೆ ಲೀಡ್ ತೊಗೊಂಡು ಆ್ಯಸ್ ಎ ಅಧಿಕಾರಿಯಾಗಿ, ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೆಲ್ಲ ಇದ್ದರು, ದೊಡ್ಡ ಕಮಿಟಿ, ಸರ್ಕಾರದ ಪ್ರೋಗ್ರಾಮ್. ಸೊ ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಯಿತು, ತುಂಬ ಜನ ನಡೆದು. ಅವರು ಕಲಿತವರನ್ನು ಮತ್ತೆ ಏನು ಸ್ವಲ್ಪ ಅಕ್ಷರ ಕಲಿಸಿ ಬಿಟ್ಟರೆ ಅವರು ಹಿಂದೆ ಹೋಗ್ತಾರಲ್ಲ. ಸೊ ಅವರಿಗೆ ಈ ರೀತಿಯ ಒಂದು ಜೀವನ ಶಿಕ್ಷಣ ಕೊಡಬೇಕು ಅಂತ ಅದು ಕಲ್ಪನೆ ಹಾಕಿದ್ದಾರೆ, ಅವರಲ್ಲಿ ನೋಡಿದ್ದಾರೆ, ಅವರಿಗೆ ಆಲೋಚನೆ ಇತ್ತು. ಅದೇ ರೀತಿ ಇಲ್ಲಿ ಬಂದು ಈ ಜನರನ್ನು, ಯಾರು ಬಡ ಜನರಿದ್ದಾರೆ, ಅಕ್ಷರನೇ ವಂಚಿತವರು, ಈಗ ಅಕ್ಷರ ಕಲಿತರು, ಅವರಿಗೆ ಇನ್ನೂ ಸ್ವಲ್ಪ ಜೀವನ ಶಿಕ್ಷಣ ಕೊಟ್ಟು ಅವರನ್ನು ಮೈನ್ ಸ್ಟ್ರೀಮಿಗೆ ಒಂದು ಬರಲಿಕ್ಕೆ ಪ್ರಯತ್ನ ಮಾಡೋ ದೃಷ್ಟಿಯಿಂದ ಇಲ್ಲಿ ನಮಗೆ ಅವರು ಮತ್ತೆ ನೀವು ಸ್ವಲ್ಪ ಇಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಕೇಳಿದರು, ಒತ್ತಾಯ ಮಾಡಿದರು. ಆ ಕಾರ್ಯಕ್ರಮಕ್ಕೂ ನಾವು ಬಂದು ಭಾಗವಹಿಸ್ತಾ ಇದ್ದೆವು. ಕ್ಯಾಂಪೇನಲ್ಲಿ ಅವರನ್ನು ಆರ್ಗನೈಸ್ ಮಾಡೋ, ಸಂಘಟಿಸುವ ಜವಾಬ್ದಾರಿ ನಾವು ತೊಗೊಂಡಿದ್ದೆವು. ಸೊ ಹಾಗೆ ಅದು ಒಂದು ಸುಮಾರು ಜಿಲ್ಲಾ ಮಟ್ಟದಲ್ಲಿ ಅದರ ಕಾರ್ಯಕ್ರಮವನ್ನು, ಅದು ಸುಮಾರು 91ರಿಂದ ಈಗ ನಿರಂತರವಾಗಿ ಇಲ್ಲಿವರೆಗೆ ಆ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಅಂದರೆ ಅದಕ್ಕೆ ಸರ್ಕಾರದ ಟೈಮ್ ಬೌಂಡ್ ಪ್ರೋಗ್ರಾಮ್. ಅದು ನಿಂತ ನಂತರನೂ ಜನರೇ ಕೊಂಡೋಗುವಾಗೆ ಇಲ್ಲಿ ಅವರ ಸಂಘಟನೆ ಬೆಳೆದು ಅದು ಆಗ್ತಾ ಉಂಟು. ಸೊ ಈ ಎಲ್ಲ ಕೆಲಸವನ್ನು ನೋಡಿ ನಮ್ಮದು ಇಲ್ಲಿ, ಹಾಗೆ ಸರ್ಕಾರದವರು ನಮ್ಮಲ್ಲಿ ಶೀನಾ ಶೆಟ್ಟರನ್ನು ಅಧಿಕಾರ ಒಂಬುಡ್ಸ್ಮೆನ್ ಆಗಿ ಉದ್ಯೋಗ ಖಾತ್ರಿ ಯೋಜನೆಗೆ ನೇಮಕ ಮಾಡಿದರು. ಒಂಬುಡ್ಸ್ಮೆನ್ ನಾರ್ಮಲಿ ಮಾಡೋದು ನಮ್ಮ ಈ ರಿಟೈರ್ಡ್ ಜಡ್ಜಸ್ಸು ಅಥವಾ ಸೀನಿಯರ್ ರಿಟೈರ್ಡ್ ಆಫೀಸರ್ಸನ್ನೆಲ್ಲ ಮಾಡ್ತಾರೆ. ಇಲ್ಲಿ ನಮ್ಮ ಈ ಎಲ್ಲ ಬೇರೆ ಅಲ್ಲಿಯ ಕೆಲಸಗಳನ್ನು ನೋಡಿ ನಿಮ್ಮಲ್ಲಿ ಜವಾಬ್ದಾರಿ ತೊಗೊಳ್ಳಿಕ್ಕೆ ಅವರಿಗೆ ತೊಗೋಬೇಕು ಅಂತ ಕೇಳಿದರು. ಹಾಗೆ ಅವರಾದ್ರ ಒಂಬುಡ್ಸ್ಮೆನ್ ಅಂತ ನೇಮಕ ಮಾಡಿದರು. ಸೊ ಅದರಿಂದ ನಮಗೆ ಈಗಲೂ ಕೂಡ ಸಾಕ್ಷರತಾ ಆಂದೋಲನದ ಚಳವಳಿ ಅಗತ್ಯ ಇದೆಯಾ ಸರ್, ಅವಶ್ಯಕತೆ ಇದೆಯಾ ಅನ್ಸುತ್ತೆ? ಹಾಗೆ ಮೇಡಮ್, ನಾವು ಆ್ಯಕ್ಚುಲಿ ಈ ಇದಕ್ಕೆ ಸಾಕ್ಷರತೆ ಯಾಕೆ ಬಂದಂದರೆ, ಅವರು ನರೇಗಾಕ್ಕೆ ಹೇಗೆ ನೀವು ಬಂದ್ರಿ ಅಂತ ಹೇಳೋದಕ್ಕೆ ಅದರ ಹಿನ್ನೆಲೆ ಹೇಳಿದೆ. ಹಾಗೆ ಸಾಕ್ಷರತಾ ಆಂದೋಲನ ಅಂದರೆ ಈಗ ಅಕ್ಷರ ಕಲಿಯೋದವರು ಆ ಸಂದರ್ಭದಲ್ಲಿ ಇದ್ದರು. ಈಗ ನಮ್ಮಲ್ಲಿ ಸರ್ಕಾರದ ನಿಯಮ ಏನಂದರೆ 15ರಿಂದ 35 ವಯೋಮಾನದವರಲ್ಲಿ ಅಕ್ಷರ ಕಲಿಸುವಂಥದ್ದು. ಅದೀಗ ನಮ್ಮ ಜಿಲ್ಲೆ ತಗೊಂಡು ಅದು ಸಂಪೂರ್ಣ ಇದೆ. ಹಾಗಾಗಿ ಈಗ ಆ ಚಟುವಟಿಕೆ ಬೇಕಾಗಿಲ್ಲ, ತುಂಬ ಎಲ್ಡರ್ಸಿಗೆ ಅಂದರೆ ಕಲಿಯೋದಕ್ಕೆ ಯಾರಿಗೂ ತೊಂದರೆ ಇಲ್ಲ, ಎಷ್ಟು ವಯಸ್ಸಿನವರಿಗೆ. ಹಾಗಾಗಿ ಈಗ ಬೇಕಾಗಿರೋದು ಬೇರೆ ಇಂಥ ಶಿಕ್ಷಣಗಳು. ಅದಕ್ಕೆ ಆ ದಿಸೆಯಲ್ಲಿ ಬರೀ ಅಕ್ಷರ ಕಲಿಸುವಂಥ ಕಾರ್ಯಕ್ರಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿಲ್ಲ. ಹಾಗೆ ನಾವೀಗ ಉದ್ಯೋಗ ಖಾತ್ರಿಗೆ ನೀವು ಕೇಳಿದಾಗ ನರೇಗಾಕ್ಕೆ ಹೇಗೆ ಬಂದದಂದರೆ ಈ ದಿಸೆಯಲ್ಲಿ ಬಂದದರಿಂದ ಅದು ನಮಗೆ ಕೂಡ ಒಂದು ಒಳ್ಳೆಯ ಯೋಜನೆ. ಅದು ಯಾವುದು ಉದ್ಯೋಗ ಖಾತ್ರಿ ಯೋಜನೆ ಕೂಡ ಭಾರತ ಸರ್ಕಾರದ ಒಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಸೊ ಅದು ಒಂಬಡ್ಸ್ಮೆನ್ ಆಗಿದ್ದರೆ, ಒಂಬಡ್ಸ್ಮೆನ್ ಹುದ್ದೆ ಇರುವಂಥದ್ದು ಆ ಯೋಜನೆ ಸರಿಯಾದ ಜನರಿಗೆ ತಲುಪುವಂತೆ ನೋಡ್ಕೊಳ್ಳಿಕ್ಕೆ, ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಆ ಕೆಲಸಗಾರರಿಗೆ ಕೆಲಸ ಸಿಗದಿದ್ದರೆ ಅವರಿಗೆ ಕೆಲಸ ಕೊಡಿಸಲಿಕ್ಕೆ, ಅವರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ. ಅದು ಒಂದು ಕ್ವಾಸಿ ಜುಡಿಷಿಯಲ್ ಅರೆ ನ್ಯಾಯಿಕ ವ್ಯವಸ್ಥೆ. ಸೊ ಅದು ಹಾಗೆ ಇದ್ದರೂ ಇವರು ಅದೊಂದು ವಿಶೇಷವಾಗಿ ಅದನ್ನೊಂದು ಮಾದರಿ ಒಂಬಡ್ಸ್ಮೆನ್ ಸಂಸ್ಥೆಯಾಗಿ ರೂಪಿಸಿದರೆ. ಯಾಕೆಂದರೆ ಅದಕ್ಕೊಂದು ಸೋಷಿಯಲ್ ವರ್ಕ್ ಅಪ್ರೋಚ್ ಕೊಟ್ಟರು ಅವರು.
ಅಂದರೆ ಈ ತಪ್ಪು ಮಾಡಿದ ಅಧಿಕಾರಿಗಳು ಯಾರೇ ಇರಲಿ ಅವರಿಗೆ ಪನಿಷ್ ಮಾಡೋದಕ್ಕಿಂತ ಅವರ ಪರಿವರ್ತನೆ ಮಾಡಿ ಕೆಲಸ ಮಾಡಲಿಕ್ಕೆ ಒಂದು ಗಾಂಧಿಯನ್ ಅಪ್ರೋಚ್ ಅದು ಕೂಡ ತುಂಬ ಯಶಸ್ವಿ ಆಯಿತು. ಅದಕ್ಕಾಗಿ ಮಾದರಿ ಕಾರ್ಯಕ್ರಮವಾಗಿ ಬಂದಿತ್ತು. ಹಾಗೆ ಅದರ ಭವಿಷ್ಯ ಮುಂದಕ್ಕೆ ಸೀನಿಯರ್ ಸಿಟಿಜನ್ ಸ್ವಲ್ಪ ಹೆಚ್ಚು ಒಂಬುಡ್ಸ್ಮನ್ ಆಗಿದ್ದವರು ಹೇಳಬೇಕು. ಹೇಗೆ ಸರ್ ತಪ್ಪು ಮಾಡಿದ ಅಧಿಕಾರಿಗಳನ್ನು ನೇರ ದಾರಿಗೆ ತರ್ತಾ ಇರೋದು ಹೇಗೆ ಸರ್? ಒಂದು ನಮ್ಮ ಈ ವ್ಯವಸ್ಥೆ ಒಂದು ಮುಖ್ಯವಾಗಿ ನನಗೆ ಒಂದು ಆ ಗಾಂಧಿಯನ್ ಚಿಂತನೆಯಲ್ಲಿ ಆಸಕ್ತಿ ಇತ್ತು. ಈ ನರೇಗಾದಲ್ಲಿ ನಾವು ಒಳಗೆ ಬರಲಿಕ್ಕೆ ಕಾರಣ 2008ರಲ್ಲಿ ಈ ಜಿಲ್ಲೆಯಲ್ಲಿ ಅದು ಜಾರಿ ಬಂತು. 2005ರಲ್ಲಿ ಮಹಾತ್ಮ ನರೇಗಾ ಇಡೀ ದೇಶಕ್ಕೆ ಜಾರಿ ಆದರೂ ಕೂಡ ನಮ್ಮ ಜಿಲ್ಲೆಗೆ ಬಂದದ್ದು 2008ಕ್ಕೆ. 2008ನೇ ಇಸ್ವಿಗೆ ಅದು ಜಾರಿ ಬರುವಾಗ ನಮ್ಮ ಜಿಲ್ಲೆಯಲ್ಲಿ ಅದು ಜಾರಿಗೆ ಬರಲಿಕ್ಕಿಲ್ಲ, ಇಲ್ಲಿ ಅದು ಆಗಲಿಕ್ಕಿಲ್ಲ ಅಂತ ಎಲ್ಲ ಭಾವನೆ. ಆದರೆ ನಾವೇನು ಮಾಡಿದ್ವು ಅಂದರೆ ಅದು ಆಗ್ತದೆ ಅಂತ ಒಂದು ಊರಿನಲ್ಲಿ ಮುಖ್ಯವಾಗಿ ನಮ್ಮ ಗೋಳ್ತಮಜಲ್ ಗ್ರಾಮ ಪಂಚಾಯತ್ ಬಂಟ್ವಾಳದಲ್ಲಿ ಒಂದು ಆಗ್ತದೆ ಅಂತ ನಾವು ಮಾಡಿ ತೋರಿಸಿತ್ತು. ಯಾಕೆಂದರೆ ಇವು ಗ್ರಾಮೀಣ ಪ್ರದೇಶದಲ್ಲಿರುವ ಬಡವರು ಕೆಲವು ಖಾಲಿ ಭೂಮಿಯಲ್ಲಿದ್ದವರಿಗೆ ಅದು ಹೇಗೆ ಅಂದರೆ ಸ್ವಂತ ಭೂಮಿಯಲ್ಲಿ ದುಡೀರಿ ಸರ್ಕಾರ ವೇತನ ಪಡೆಯಿರಿ ಆ ಥರ ಸ್ಕೀಮ್ ಅದು. ಅವರ ಸ್ವಂತ ಭೂಮಿಯಲ್ಲಿ ಏನಾದರೂ ಹಟ್ಟಿ ಕಟ್ಟುವುದು, ಬಾವಿ ತೋಟ ಮಾಡೋದು ಎಲ್ಲದಕ್ಕೂ ಅವರು ಮಾಡಿಕೊಂಡ್ರೆ ಸರ್ಕಾರ ಅವರಿಗೆ ದುಡ್ಡು ಕೊಡ್ತಾಯಿತ್ತು ಫ್ರೀಯಾಗಿ ಅಂಥ ಯೋಜನೆ. ನಮ್ಮ ಕೆಲಸ ನೋಡಿ ಅದಕ್ಕೆ ಅದೊಂದು ನನಗೆ ಅವಕಾಶ ಬಂತು ಒಂಬುಡ್ಸ್ಮನ್ ಆಗಿ. ನಾವು ದೂರು ಬಂದ ಕೂಡಲೇ ಒಂದು ಅವರಿಗೆ ಅವಕಾಶ ಕೊಡ್ತಾಯಿತ್ತು. ತಪ್ಪು ಒಪ್ಕೊಂಡ್ರೆ ಮತ್ತು ಏನಾದರೂ ಮಿಸ್ಯೂಸ್ ಮಾಡಿದ ಹಣವನ್ನು ವಾಪಸ್ ಕಟ್ಟಿದರೆ ನಾವು ಅವರಿಗೆ 1,000 ರೂಪಾಯಿ ದಂಡ ಹಾಕಿ ಅದನ್ನು ಇತ್ಯರ್ಥ ಮಾಡ್ತಾಯಿತ್ತು. ಇಲ್ಲದಿದ್ದರೆ ತಪ್ಪು ಮಾಡಿದವರಿಗೆ ಅದು ಕಾನೂನು ಪ್ರಕಾರ ಪನಿಷ್ಮೆಂಟ್ ಉಂಟು, ಸಸ್ಪೆನ್ಷನ್, ಎಂಕ್ವೈರಿ, ಬೇರೆಲ್ಲ ಅದು ಕಾನೂನು ಕ್ರಮ ಆಗ್ತದೆ. ಆದರೆ ನಾವು ಏನು ಮಾಡಿದ್ದೇವೆ ಅಂದರೆ ಅವರ ತಪ್ಪೊಪ್ಪಿಗೆ ಕೊಟ್ಟ ಆಧಾರದ ಮೇಲೆ ನಾವೊಂದು ನಮ್ಮ ವಿವೇಚನೆ ಬಳಸಿ ಒಂದು ದಂಡ ವಿಧಿಸಿ ದುರುಪಯೋಗದ ಹಣ ವಾಪಸ್ ಕಟ್ಟಿಸಿ ಮತ್ತೆ ತಪ್ಪು ಮಾಡಲ್ಲ ಅಂತ ಒಂದು ಪತ್ರ ಬರೆಸಿ ನಾವು ಆ ಥರ ಮಾಡ್ತಾಯಿತ್ತು. ಅದು ಸುಮಾರು ಒಂದು 70ಕ್ಕೂ ಹೆಚ್ಚು ಅಧಿಕಾರಿ ವರ್ಗದವರು ಆ ಥರ ತಪ್ಪೊಪ್ಪಿಗೆ ಪತ್ರ ಕೊಟ್ಟ ಮೇಲೆ ನಾವು ಅದನ್ನು ಅವರಿಗೆ ಒಂದು ಕ್ಷಮೆಯನ್ನು ನೀಡಿ ಒಂದು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಸುಮಾರು 36 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು ನಾವು ಸರ್ಕಾರದ ಖಜಾನೆಗೆ ವಾಪಸ್ ಮಾಡಿಸಿದ್ದೇವೆ. ಇದೊಂದು ರೀತಿಯಲ್ಲಿ ಗಾಂಧಿಯ ಕ್ರಮ. ಅದು ಇಡೀ ರಾಜ್ಯದಲ್ಲಿ ಕೂಡ ಅದು ಒಂದು ಸುದ್ದಿ ಆಯಿತು. ಮತ್ತು ಈ ಮಾದರಿಯನ್ನು ಬೇರೆ ಕಡೆ ಕೂಡ ಅಳವಡಿಸಬಹುದು ಅಂತ ರಾಜ್ಯ ಮಟ್ಟದ ನರೇಗಾದ ಆಫೀಸರ್ಸ್ ಎಲ್ಲ ಅದಕ್ಕೆ ಸೂಚನೆ ಕೊಟ್ಟರು. ಅದಕ್ಕೆ ಅಧಿಕಾರಿಗಳ ಬೆಂಬಲ ಹೇಗಿತ್ತು ಸರ್? ಅಧಿಕಾರಿಗಳ ಬೆಂಬಲ ಅಂದರೆ ನಾವು ಮೊದಲೇ ಇಲ್ಲಿ ತಳಮಟ್ಟದಲ್ಲಿ ನಮ್ಮ ಜನಸಂಪರ್ಕ ಇದ್ದುದರಿಂದ ಮತ್ತು ನಮ್ಮ ವಿಷಯ ನಮ್ಮ ಆಡಳಿತ ವ್ಯವಸ್ಥೆಗೆ ಗೊತ್ತಿದ್ದರಿಂದ ನಮಗೆ ತುಂಬ ಅದಕ್ಕೆ ಅಡೆತಡೆಗಳು ಬರಲಿಲ್ಲ. ನಮಗೆ ಇದರಲ್ಲಿ ಬೇರೆ ಏನೋ ಅವರ ಮೇಲೆ ವೈಯಕ್ತಿಕವಾಗಿ ಮಾಡುವಂಥದ್ದು ಅಲ್ಲ. ನಾವು ನಮ್ಮ ಅಧಿಕಾರವನ್ನು ಅಲ್ಲಿ ಚಲಾಯಿಸಿಲ್ಲ. ನಾವೊಂದು ಮಾನವ ನೆಲೆಯಲ್ಲಿ ಅಂತ ನಾವು ಹೇಳ್ತೇವೆ, ಸತ್ಯತೆ, ನ್ಯಾಯಪರತೆ, ಮಾನವೀಯತೆ. ಈ ಸತ್ಯತೆ, ನ್ಯಾಯಪರತೆ, ಮಾನವೀಯತೆ ಹೋದಾಗ ಎಂತಹ ವ್ಯಕ್ತಿಗಳು ಕೂಡ ಅದಕ್ಕೆ ಆ ಸತ್ಯ, ನ್ಯಾಯ, ಮಾನವೀಯತೆ ಒಂದು ಸಲಕ್ಕಾದರೂ ಶರಣಾಗ್ತಾರೆ. ನಾವು ಆ ನೆಲೆಯಲ್ಲಿ ನಾವು ಹೋದಾಗ ಎಲ್ಲ ಮಂದಿ ನಮಗೆ ಬೆಂಬಲ ಕೊಟ್ಟರು. ಎಲ್ಲ ಕ್ಷೇತ್ರಗಳು ಬೆಂಬಲ ಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟದ ಸಮಸ್ಯೆ ಬಂದಿರ್ಬೋದು, ಅದು ಪರೋಕ್ಷವಾದ ಸಮಸ್ಯೆ, ಮತ್ತು ನೇರ ಸಮಸ್ಯೆ ನಮಗೆ ಅಡೆತಡೆ ಬಂದಿಲ್ಲ. ಕೆಲವು ಆಫೀಸರ್ಸ್ ಕೂಡ, ಸೀನಿಯರ್ ಆಫೀಸರ್ಸ್ ಕೂಡ ಆ ಥರದ ಪ್ರಕರಣವನ್ನು ನಮಗೆ ರೆಫರ್ ಮಾಡ್ತಾಯಿದ್ರು. ನಾವು ಅದನ್ನು ಪಾರದರ್ಶಕವಾಗಿ ತನಿಖೆ ಮಾಡಿ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೇವೆ. ಹಾಗೆಯೇ ಅದರ ಹೊರತಾಗಿ ನೀವು ಸ್ವಚ್ಛತೆಯ ಬಗ್ಗೆ ತುಂಬ ಕಾರ್ಯಕ್ರಮಗಳನ್ನು ಆಯೋಜಿಸಿದವರು ಸರ್. ಈಗ ಸ್ವಚ್ಛತೆ ಅಂದರೆ ಯಾವ ಮಟ್ಟದಲ್ಲಿ ನೀವು ಪ್ರಾರಂಭಿಸಿದ್ದೀರಿ ಕಾರ್ಯಕ್ರಮಗಳನ್ನು? ಮತ್ತು ಸ್ವಚ್ಛತೆ ಕೂಡ ಇದೇ ಥರ ಒಂದು ಕ್ಯಾಂಪೇನ್, ಅದು ಅಂದರೆ ಚಳವಳಿ ಈ ಸರ್ಕಾರಕ್ಕೆ ಗಮನಕ್ಕೆ ಬಂದಿತ್ತು. ಹಿಂದೆಲ್ಲ ಸರ್ಕಾರದ ತುಂಬ ಈ ಶೌಚಾಲಯ ಆವಾಗ ನಮಗೆ ಪ್ರಾರಂಭ ಆಗಿದ್ದು 2005ರಲ್ಲಿ ಆ ಕ್ಯಾಂಪೇನ್ ಟೈಪ್ನಲ್ಲಿ. ಅಂದರೆ ಹಿಂದೆ ಈ ಶೌಚಾಲಯ ಇಲ್ಲದವರಿಗೆ ಟಾಯ್ಲೆಟ್ ಕೊಡುವುದೆಲ್ಲ ಸ್ಕೀಮ್ಗಳಿತ್ತು. ಸೊ ಅದು ತುಂಬ ಜನ ಕಟ್ತಿರಲಿಲ್ಲ. ಈ ಓಪನ್ ಡೆಫಿಕೇಷನ್, ಬಯಲು ಶೌಚಾಲಯ ಇತ್ತು. ಅದು ತುಂಬ ಆರೋಗ್ಯಕ್ಕೆಲ್ಲ ಸಮಸ್ಯೆ ಇದೆ ಅಂತೇಳಿ ಸರ್ಕಾರದ ಕ್ಯಾಂಪೇನ್ ಮೋಡಲ್ಲಿ 2005 ಅಕ್ಟೋಬರ್ 2ಕ್ಕೆ, ಹೌದು 2005 ಅಕ್ಟೋಬರ್ 2ಕ್ಕೆ ಅದು ಲಾಂಚ್ ಆದದ್ದು. ಹೌದು, ನಮ್ಮ ಜಿಲ್ಲೆಯಲ್ಲಿ ಕೂಡ ಹೌದು ಒಂದು 30% ಜನರಿಗೆ ಇರಲಿಲ್ಲ ಆ ಸಂದರ್ಭದಲ್ಲಿ ಟಾಯ್ಲೆಟ್. ಸ್ಥಳಗಳಲ್ಲಿ ಅಂತ ಹೇಳ್ಬೋದು ಸರ್? ಅದು ಗ್ರಾಮೀಣ ಪ್ರದೇಶಗಳಲ್ಲಿ. ಅಂದರೆ ಕೆಲವು ಮನೆಗಳಲ್ಲೆಲ್ಲ ಅವಾಗೆಲ್ಲ ತುಂಬ ಮತ್ತು ಓಪನ್ ಆಗಿ, ಅಂದರೆ ಒಂದು 30% ಜನರಿಗೆ ಸ್ವಂತ ಟಾಯ್ಲೆಟ್ಗಳು ಇರಲಿಲ್ಲ 2005ರ ಅವಧಿಯಲ್ಲಿ. ಅಂದರೆ ಬೇರೆ ಕಡೆ 70% ಇರಲಿಲ್ಲ. ಈಗ ನಮ್ಮ ಬಯಲು ಸೀಮೆಗೆ ಹೋದರೆ, ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಒಂದು 70% ಜನರಿಗೆ ಟಾಯ್ಲೆಟ್ ಇರಲಿಲ್ಲ. ಹೆಚ್ಚಿನವರು ಬಯಲಿಗೆ ಹೋಗ್ತಾಯಿದ್ರು. ನಮ್ಮಲ್ಲಿ ಒಂದು 30% ಜನರಿಗೆ ಇರಲಿಲ್ಲ, ನಮ್ಮಲ್ಲಿ ಕೂಡ ಇಷ್ಟು ಎಲ್ಲ ಇದ್ದರು. ಸೊ ಅದು ಆ ಕ್ಯಾಂಪೇನ್, ಸ್ವಚ್ಛತಾ ಆಂದೋಲನ. ಸೊ ಆಂದೋಲನದಲ್ಲಿ ಕೂಡ ನಾವು ಯಾಕೆ ಹೆಚ್ಚು ಇನ್ವಾಲ್ವ್ ಆದ್ವು ಅಂದರೆ ಅದೊಂದು ಭಾಳ ದೊಡ್ಡ ಪೀಪಲ್ ಲೆಡ್ ಮೂವ್ಮೆಂಟ್. ನಮ್ಮನ್ನು ಕೂಡ ಅವರು ಕೂಡ ನಮ್ಮನ್ನು ಆ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿದರು ಸರ್ಕಾರದವರು. ಯಾಕೆ ನಮ್ಮ ಈ ಎಲ್ಲ ಇಲ್ಲಿಯ ಸೇವೆಯನ್ನು ನೋಡಿ ಅಲ್ಲಿ ಆ ಕ್ಯಾಂಪೇನ್ ಲಾಂಚ್ ಆಗುವಾಗ
ನಮ್ಮಲ್ಲಿ ಶ್ರೀನಿವಾಸ್ ಶೆಟ್ಟರನ್ನೇ ಅದರ ಒಂದು ಕೀನೋಟ್ ಅಡ್ರೆಸ್ ಮಾಡಲಿಕ್ಕೆ ಆ ಲಾಂಚ್ ಆಗೋ ಪ್ರೋಗ್ರಾಮಿನಲ್ಲಿ ಅವರು ಕೇಳ್ಕೊಂಡಿದ್ರು. ಸೊ ಆ ಕೇಳಿದರೆ ಏನಾಯ್ತು, ನಮಗೊಂಥರ ಅಲ್ಲಿ ಕಟ್ಟಿ ಹಾಕಿದಾಗ ಆಯಿತು. ಅದ್ರ ಮುಂದಕ್ಕೆ ನಮ್ಮ ಜವಾಬ್ದಾರಿ ಹೆಚ್ಚಿತಲ್ಲ. ಸೊ ಹಾಗೆ ನಾವು ಕೂಡ ನಿರಂತರ ಇನ್ವಾಲ್ವ್ ಆಗಿಕೊಂಡು ಮೋಟಿವೇಟ್ ಮಾಡೋ ಕೆಲಸ ನಾವು ಮಾಡ್ತಾಯಿದ್ದೆವು. ಆ ಜನರಿಗೆ ಅದು ಕಟ್ಟಲಿಕ್ಕೆ ಇನ್ನು ಬಾಕಿ ಇರುವವರಿಗೆ ಮಾಡುವಂಥ ಮೊಬಿಲೈಸ್ ಮಾಡೋ ಕೆಲಸ ನಮ್ಮ ಕಡೆಯಿಂದ ಮಾಡ್ತಾ ಬಂದು, ಅದು ಕೆಲಸ ಮಾಡ್ತಾ ಮಾಡ್ತಾ ಬರುವಾಗ ನಮಗೆ ಅನಿಸಿತು, ಅಂದರೆ ಈ ಶೌಚಾಲಯ ಇಲ್ಲದಿರೋದು ಒಂದು ಆರೋಗ್ಯ ಮಾತ್ರ ಅಲ್ಲ, ಅದರಲ್ಲಿ ಬೇರೆ ಬೇರೆ ಕೂಡ ಇದೆ ತುಂಬ. ಈ ಉದಾಹರಣೆಗೆ ವಯಸ್ಸಿಗೆ ಬಂದ ಹುಡುಗಿಯರ ಮನೆಯಲ್ಲಿದ್ದರೆ ಶೌಚಾಲಯದಲ್ಲಿ ರೆಸ್ಟ್ ಕಷ್ಟ, ಅಂದರೆ ಒಂದು ಮಹಿಳಾ ಸಮಾನತೆ, ಲಿಂಗತ್ವ ಅದೆಲ್ಲ ಅದರಲ್ಲಿ ಇತ್ತು. ಹಾಗಾಗಿ ಮತ್ತು ನಮಗೆ ಇಷ್ಟು ವರ್ಷ ಆದ್ರೂ ಒಂದು ನಿರ್ಭಯವಾಗಿ ಮಲಮೂತ್ರ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಗರ್ಭಿಣಿಯರಿಗೆ, ಮಹಿಳೆಯರಿಗೆ ಅಷ್ಟು ಕಷ್ಟ ಅಂದರೆ ಬೇರೆ ಬೇರೆ ಆಯಾಮಗಳಿದೆ ಅಂತ ಗೊತ್ತಾಯಿತು. ಸೊ ಅದನ್ನು ನಾವು ಒಂದು ಮಿಷನ್ ಆಗಿ ತಗೊಂಡು, ಹಾಗೆ ಅಂದರೆ ಅದೊಂದು ಆ ಜನರಿಗೆ ಕಟ್ಟಲಿಕ್ಕೆ ಪ್ರೇರಣೆ ಮಾಡೋದರ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಭಾಳ ಪ್ರಮುಖ ವಿಷಯ ಅಂತೇಳಿ ತಿಳ್ಕೊಂಡು, ಆರೋಗ್ಯ ಮತ್ತು ಬೇರೆ ಬೇರೆ ಸಾಮಾಜಿಕ ಇದು ಕೂಡ ಇದೆ, ಅದನ್ನು ಪ್ರಿಯಾರಿಟಿ ತೊಗೊಂಡು ಅದನ್ನೊಂದು ಮಿಷನ್ ಆಗಿ ತೊಗೊಂಡು ಕೆಲಸ ಪ್ರಾರಂಭ ಮಾಡಿದವರು. ಅಂದರೆ ನಮಗೆ ಅದಕ್ಕೇನು ಸರ್ಕಾರದಿಂದ ಹಣ ಇಲ್ಲ, ಗೌರವಧನಗಳಿಲ್ಲ, ನಾವು ಅದಕ್ಕೆ ವಾಲಂಟಿಯರ್, ನಮ್ಮ ಫುಲ್ ಟೈಮ್ ಇದ್ದರೂ ಆನರರಿ ವರ್ಕ್ ಮಾಡ್ತಾ ಬಂದಿದ್ದೇವೆ 2005ರಿಂದ ಅದು ಇವತ್ತಿನವರೆಗೆ ನಡೀತಾ ಇದೆ. ಸೊ ಅಲ್ಲಿ ನಮ್ಮಲ್ಲಿ ಏನಾಯ್ತು ಅಂದರೆ ಈ ಎಲ್ಲ ಚಳವಳಿಯಿಂದ ಒಂದು ನಮಗೆ ಆಲ್ಮೋಸ್ಟ್ ನಮ್ಮ ಜಿಲ್ಲೆಯನ್ನು ಬಯಲು ಶೌಚಾಲಯ ಮುಕ್ತ ಜಿಲ್ಲೆ ಅಂತ ಘೋಷಣೆ ಮಾಡೋ ಮಟ್ಟಕ್ಕೆ ಬಂತು. ಅಂದರೆ ಅದರ ಅರ್ಥ ಸಂಪೂರ್ಣ ಅಲ್ಲ, ಇನ್ನೂ ಕೂಡ ಕೆಲವು ಮನೆಗಳಿಲ್ಲದೆ ಇರ್ಬೋದು, ಇದೆ, ಆದರೂ ಆ ಮಟ್ಟಕ್ಕೆ ಅದು ಬಂತು. ಅದು ಬಂದ ನಂತರ ಏನಾಯಿತು ಅಂದರೆ ಶೌಚಾಲಯಕ್ಕೆ ಜೊತೆಗೆ ಕಸದು ಬಹಳ ದೊಡ್ಡ ಸಮಸ್ಯೆ ನಮಗೆ ಆಗ ಕೂಡ ಮನವರಿಕೆ ಆಗಿತ್ತು. ಈ ಸ್ವಚ್ಛತೆ ಅಂದರೆ ಬರೀ ಶೌಚಾಲಯ ಮಾತ್ರ ಅಲ್ಲ, ಎಲ್ಲ ಸ್ವಚ್ಛತೆ, ನಮ್ಮ ಇರುವಂಥ ಸ್ವಚ್ಛತೆ, ಹಾಗೆ ಈ ಕಸ ನಿರ್ವಹಣೆ ಕೂಡ ದೊಡ್ಡ ಸಮಸ್ಯೆ. ಹಾಗಾಗಿ ಅದನ್ನು ನಿರಂತರವಾಗಿ ಈಗ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ, ಮತ್ತು ನಮ್ಮ ಸಂಸ್ಥೆ ಈ ಎಲ್ಲ ಕೆಲಸವನ್ನು ನೋಡಿ ನಮ್ಮ ಸಂಸ್ಥೆಯನ್ನು ಭಾರತ ಸರ್ಕಾರ ಈ ಆವಾಗೆಲ್ಲ ಜನರಿಗೆ ಉತ್ತೇಜನ ಕೊಡಲಿಕ್ಕೆ, ಅಂದರೆ ಶೌಚಾಲಯ ಕಟ್ಟಿದವರಿಗೆ ಅಥವಾ ಕೆಲಸ ಮಾಡಿದವರಿಗೆ ಉತ್ತೇಜನ ಕೊಡಲಿಕ್ಕೆ ಒಂದು ಪ್ರಶಸ್ತಿ ಕೊಡ್ತಾಯಿತ್ತು ಕೇಂದ್ರ ಸರ್ಕಾರ, ನಿರ್ಮಲ ಗ್ರಾಮ ಪುರಸ್ಕಾರ ಅಂತ. ಅದೀಗ 100% ಗ್ರಾಮ ಪಂಚಾಯತ್ ಮಟ್ಟಕ್ಕೆ 100% ಅವರು ಅಚೀವ್ ಮಾಡಿದರೆ, ಅಂದರೆ ಟಾಯ್ಲೆಟ್ ಲೆಸ್ ಹೌಸ್ಹೋಲ್ಡ್ ಇಲ್ಲ ಅಂತ, ಟಾಯ್ಲೆಟ್ ಇಲ್ಲದ ಮನೆಗಳಿಲ್ಲ ಅಂತ ಅವರು ಡಿಕ್ಲೇರ್ ಮಾಡಿದರೆ ಆವಾಗ ಒಂದು ಅದು ಒಳ್ಳೆ ಪ್ರೆಸ್ಟಿಜಿಯಸ್ ಅವಾರ್ಡ್ ಅದು. ಯಾರದು? ಪ್ರಕಾಶ್ ಶೆಟ್ಟಿ. ಗ್ರೇಟ್. ಪ್ರಕಾಶ್ ಶೆಟ್ಟಿ ನಮ್ಮ ಒಳ್ಳೆ ಸ್ನೇಹಿತರು. ಓಕೆ, ಕರೆಕ್ಟ್. ಅವರು ಆ ಟೈಮ್ನಲ್ಲಿ ಅವ್ರದ್ದು ಭಾಳ ಲೀಡ್ ಆಗಿ ಕೆಲಸ ಮಾಡಿದ್ರು ಅವರೆಲ್ಲ PDOಗಳು. ಅವರು ಕೂಡ ಭಾಳ ಅದರ ಲೀಡ್ ತೊಗೊಂಡಿದ್ರು. ಅವರು ಪಂಚಾಯತ್ ಅದು PDOಗಳ ಸಂಘದ ಲೀಡರ್ ಎಲ್ಲ ಆಗಿದ್ದರು. ಅವರೆಲ್ಲ ಕೆಲಸ ಮಾಡೋದು, ಶ್ರಮದಾನ ಮಾಡೋದು, ಹಾಗೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಯಶಸ್ವಿ ಹಾಗೆ ಆಯಿತು. ತುಂಬ ಅದು ನಾವೆಲ್ಲ ಅದನ್ನು ಸ್ವಲ್ಪ ಕೋಆರ್ಡಿನೇಟ್ ಮಾಡ್ತಾಯಿದ್ದೆವು, ಆ ರೀತಿ ಅಧಿಕಾರಿಗಳನ್ನೆಲ್ಲ ಮೋಟಿವೇಟ್ ಮಾಡೋದು, ವರ್ಕ್ ಮಾಡೋದು. ಸೊ ಅಂಥ ಎಲ್ಲ ಕೆಲಸವನ್ನು ನೋಡಿ ನಮ್ಮ ಸಂಸ್ಥೆಯನ್ನು ಅದರ ಅರ್ಜಿ ಕೊಟ್ಟವರ ಅರ್ಜಿಯನ್ನು ವೆರಿಫೈ ಮಾಡಲಿಕ್ಕೆ ಅವ್ರು ಕೊಡ್ಬೋದು ಅಂತ ವೆರಿಫೈ ಮಾಡೋ ಜವಾಬ್ದಾರಿ ನಮ್ಮ ಸಂಸ್ಥೆ ಕೊಟ್ಟಿತ್ತು ಕೇಂದ್ರ ಸರ್ಕಾರ, ನಮ್ಮ ಜಿಲ್ಲೆದಲ್ಲ, ಬೇರೆ ಜಿಲ್ಲೆಗಳಲ್ಲಿ. ಸೊ ಹಾಗೆ ನಮ್ಮ ಗುಜರಾತ್ನಲ್ಲಿ ಒಂದು 200 ಪಂಚಾಯಿತಿಗಳಿಗೆ ಭೇಟಿ ನೀಡಿ ಆ ಅಪ್ಲಿಕೇಶನನ್ನು ವೆರಿಫೈ ಮಾಡಿ ಆ ರೆಕಮೆಂಡ್ ಮಾಡೋ ನಿರ್ವಹಿಸಿದ್ದೆವು ನಾವು. ಜನಶಿಕ್ಷಣ ಟ್ರಸ್ಟು ಇಲ್ಲಿಂದ ಒಂದು 10-25 ಜನ ನಾವು ಅಲ್ಲಿ ಹೋಗಿ, ಹೌದು, ಅದಂದರೆ ಅವಕ್ಕೆ ನಮ್ಮೆಲ್ಲ ಅದರಲ್ಲಿ ಪ್ರೊಫೆಸರ್ಸ್ ಇದ್ದರು ಅಂತ ಒಂದು ಟೀಮ್ ಮಾಡಿದ್ದೆವು ನಾವು. ಅಲ್ಲಿ ಹೋಗಿ ಒಂದು 200 ಪಂಚಾಯಿತಿಗಳು ವೆರಿಫೈ ಮಾಡಲಿಕ್ಕೆ ಡೈರೆಕ್ಟಾಗಿ ಅಲ್ಲಿ ಇದೆಯಾ ಇಲ್ವಾ ನೋಡುವಂಥದ್ದು ರೆಕಮೆಂಡ್ ಮಾಡೋ ಕೆಲಸವನ್ನು ಮಾಡಿತ್ತು ನಾವು. ಹಾಗೆ ಮಧ್ಯಪ್ರದೇಶ ಕೂಡ ಮತ್ತೆ ಕೊಟ್ಟಿದ್ದರು ನಮಗೆ, ಅದನ್ನು ನಾವು ಮಾಡಿಲ್ಲ, ಗುಜರಾತ್ ಮಾಡಿದ್ದೆವು. ಇದು ಯಾಕೆ ಹೇಳಿದರೆ ನಮಗೆ ಆ ರೀತಿ ಒಂದು ಏಜೆನ್ಸಿಯಾಗಿ ಕೂಡ ನಮ್ಮನ್ನು ಗುರುತಿಸಲ್ಪಟ್ಟಿದ್ದರು. ನಮ್ಮ ಸಂಸ್ಥೆಗೂ ಒಂದು ಅವಾರ್ಡ್ ಕೊಟ್ಟಿತ್ತು, ಅಂದರೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನಮ್ಮ ಸ್ಟೇಟಲ್ಲಿ ಬಂದಿರಲಿಲ್ಲ, ಇನ್ನೊಂದು 2 ಸ್ವಸಹಾಯ ಗುಂಪುಗಳಿಗೆ ಬಂದಿತ್ತು. ಸೊ ನಮ್ಮ ಸಂಸ್ಥೆ ಕೂಡ ಅದೊಂದು ಪ್ರಶಸ್ತಿ, ನಾವು ಏನು ಅರ್ಜಿ ಹಾಕಿರಲಿಲ್ಲ, ನಮ್ಮ ಕೆಲಸ ನೋಡಿ ಅವರೇ ಗುರುತಿಸಿ ನಮಗೆ ಕೊಟ್ಟಿದ್ದರು. ಸೊ ಹಾಗಾಗಿ ಈ ಎಲ್ಲ ದಿಸೆಯಲ್ಲಿ ನಾವು ಈ ಸ್ವಚ್ಛತೆಯಲ್ಲಿ ಕೆಲಸ ಮಾಡ್ತಾ ಬಂದರು. ಇನ್ನೂ ಕೂಡ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಅದು ಆಗಿದ್ದರೂ ಕಸ ನಿರ್ವಹಣೆ ಬಗ್ಗೆ ಇನ್ನೂ ಕೂಡ ಜನರಿಗೆ ಮನವರಿಕೆ ಮಾಡೋ ಕೆಲಸ ತುಂಬ ಆಗಬೇಕಾಗಿದೆ. ಕಸ ನಿರ್ವಹಣೆಯಲ್ಲಿ ನಾವು ಭಾಳಷ್ಟು ಇನ್ನೂ ಹಿಂದೆ ಇದ್ದೇವೆ, ಬಹುಶಃ ನಿಮಗೆ ಗೊತ್ತಿರ್ಬೋದು. ಈಗ ಇಲ್ಲಿ ಅಂದರೆ ಅತಿ ಹೆಚ್ಚು ನಮ್ಮ ಪ್ಲಾಸ್ಟಿಕ್ ಮಾಲಿನ್ಯ ಮಾಡ್ತಿರೋದು ಭಾರತ ದೇಶ. ನಮ್ಮ ಇಡೀ ವಿಶ್ವದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಹೆಚ್ಚು ನಮ್ಮ ಇದಕ್ಕೆ ಮೇಲೆ ಹಾಕ್ತಾ ಇರೋದು ಭಾರತ. ನಮಗಿಂತ ಮುಂದಿದ್ದ ಚೀನಾದವರು ಕೂಡ ಈಗ ಹಿಂದೆ ಇದ್ದಾರೆ. ಒಂದು 5 ದೇಶಗಳನ್ನು ಅವರು ಗುರುತಿಸಿದ್ದಾರೆ, ಚೀನಾ, ಇಂಡೋನೇಷ್ಯಾ, ಪಾಕಿಸ್ತಾನ ಅದೆಲ್ಲ. ಸೊ ಭಾರತ ಮೊದಲನೇದು ಈಗ. ಸೊ ಈ ದಿಸೆಯಲ್ಲಿದೆ, ಆ ಕಸದೀಗ ದೊಡ್ಡ ಸವಾಲಿದೆ. ಸೊ ಅದರ ದಿಸೆಯಲ್ಲಿ ಕೂಡ ನಾವು ಕೆಲಸ ಮಾಡ್ತಾಯಿದ್ವಿ. ಅದಕ್ಕೂ ಕೂಡ ಮತ್ತೆ ಅವರು ಶ್ರೀನಿವಾಸ್ ಶೆಟ್ಟರನ್ನು ಸ್ಯಾನಿಟೇಷನ್ ಅಂಬಾಸಿಡರ್ ಅಂತ ಮಾಡಿದರು. ಬಹುಶಃ ಅದಕ್ಕಾಗಿ ಇನ್ನು ಮುಂದಿನದನ್ನು ಅವರು ಅದನ್ನು ಮುಂದುವರಿಸಬೇಕು ಅಂತ ಕೇಳಿಕೊಳ್ತೇನೆ. ಈಗ ಮಂಗಳೂರಲ್ಲಿ ಈಗ ಪಚ್ಚನಾಡಿಯಲ್ಲಿ ಈಗ ಡಂಪಿಂಗ್ ಯಾರ್ಡ್ ಅಂತ ಮಾಡಿದ್ದಾರೆ ಸರ್. ಈಗ ಹಾಗೆಯೇ ಗ್ರಾಮ ಮಟ್ಟದಲ್ಲಿ ಇರ್ಬೋದು,
ಬೇರೆ ಈಗ ಉಳಿದ ಕಡೆ ಹೇಗೆ ಸರ್ ಅದನ್ನು ಈಗ ಡಂಪಿಂಗ್ ಎಲ್ಲಿ ಮಾಡ್ತಾರೆ? ಅದೇ ಹೇಗೆ ನಿರ್ವಹಿಸ್ತಾರೆ? ನಮ್ಮ ಜಿಲ್ಲೆಯಲ್ಲಿ 223 ಗ್ರಾಮ ಪಂಚಾಯತಿಗಳಿದ್ದಾವೆ. ಮತ್ತು ನಗರಾಡಳಿತ ಪ್ರದೇಶದ ಆಡಳಿತ ವ್ಯವಸ್ಥೆ ಇದೆ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಅದು ಪಚ್ಚನಾಡಿ ಥರ ಡಂಪಿಂಗ್ ಯಾರ್ಡ್ ಥರ ಮಾಡೋದಲ್ಲ, ಪ್ರತಿ ಪಂಚಾಯತ್ನಲ್ಲಿ ಕಸವನ್ನು ಸಂಪನ್ಮೂಲವಾಗಿ ಪರಿವರ್ತಿಸುವಂತಹ ವ್ಯವಸ್ಥೆ ಉಂಟು. ಅದಕ್ಕೆ ಸ್ವಚ್ಛ ಸಂಕೀರ್ಣ ಅಂತ ಹೇಳೋದು. ಈ ಕಸ ಎಲ್ಲ ರೀತಿಯ ಕಸಗಳು ಅದು ಕಸ ಅಲ್ಲ, ಅದನ್ನು ಸಂಪನ್ಮೂಲವಾಗಿ ರಿಸೋರ್ಸ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಉಂಟು. ಈಗ ಅದಕ್ಕೆ ಸಾಲಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ಹೇಳೋದು. ಸಾಲಿಡ್ ವೇಸ್ಟ್ ಅಲ್ಲ, ಸಾಲಿಡ್ ಮ್ಯಾನೇಜ್ಮೆಂಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ. ರಿಸೋರ್ಸ್ಮೆಂಟ್ ವೇಸ್ಟ್ ಟು ವೆಲ್ತ್ ಹೇಳಿದಾಗೆ, ಗಾರ್ಬೇಜ್ ಟು ಗೋಲ್ಡ್ ಹೇಳಿದಾಗೆ ಕನ್ವರ್ಟ್ ಮಾಡೋದು. ಈಗ ನಮಗೆ ಹೇಗೆ ಅಂದರೆ ಹಸಿ ಕಸವನ್ನು ಮೂಲದಲ್ಲಿ ಕಸ ವಿಂಗಡಿಸೋದು. ಹಸಿ ಕಸ ಬೇರೆ, ಒಣ ಕಸ ಬೇರೆ, ಅಪಾಯಕಾರಿ ಕಸ ಸ್ಯಾನಿಟರಿ ವೇಸ್ಟ್ ಅಪಾಯಕಾರಿ ಕಸ ಬೇರೆ ಮಾಡೋದು. ಬೇರೆ ಒಂದು ಮಾಡಿದ ಕೂಡ ಒಂದು ಹಂತ ಆಯಿತು. ಎರಡನೇ ಹಂತ ಹಸಿ ಕಸವನ್ನು, ಕೊಳೆಯುವ ಕಸವನ್ನು ಗೊಬ್ಬರ ಮಾಡೋದು. ಗೊಬ್ಬರ ಮಾಡಲಿಕ್ಕೆ ಒಂದು ಸಿಸ್ಟಮ್ ಇರಬೇಕು ಮನೆಯಲ್ಲಿ, ಮತ್ತು ಎಲ್ಲ ಕಡೆ ಸೃಷ್ಟಿಯಾಗೋ ಜಾಗದಲ್ಲಿ. ಒಣ ಕಸವನ್ನು ಪ್ರತ್ಯೇಕವಾಗಿ ಇರಿಸಿಬಿಟ್ಟು ಅದನ್ನು ರೀಸೈಕಲ್ ಸೆಂಟ್ರಿಗೆ ಕಳಿಸುವಂಥ ವ್ಯವಸ್ಥೆ ಉಂಟು. ಅಥವಾ ಜನರೇ ಅದನ್ನು ಬೇಕಾದ್ರೆ ಪ್ರತ್ಯೇಕವಾಗಿ ಇಟ್ಟುಬಿಟ್ಟು ಗುಜಿರಂಗಡಿ ಮಾರಲಿಕ್ಕೂ ಅವಕಾಶ ಉಂಟು. ಅದಕ್ಕೆ ಕಲರ್ ಪ್ಲಾಸ್ಟಿಕ್ಗೆ ಬಿಟ್ಟರೆ ಉಳಿದೆಲ್ಲ ಪ್ಲಾಸ್ಟಿಕ್ಕಿಗೆ ಗುಜಿರಿಯವರು ಅದನ್ನು ಖರೀದಿ ಮಾಡ್ತಾರೆ. ಆಯಿತು. ಇವನ್ ಕಲರ್ ಪ್ಲಾಸ್ಟಿಕನ್ನೆಲ್ಲ ಪುಡಿ ಮಾಡಿದರೆ ಅದಕ್ಕೆ ಕೆಜಿಗೆ 35 ರೂಪೀಸ್ ಉಂಟು. ಅದು ನಮ್ಮ ರಸ್ತೆ ಡಾಮೀಕರಣಕ್ಕೆ ಮಿಕ್ಸ್ ಮಾಡಿ ಮಾಡ್ತಾರೆ. ಹೌದು. ಇನ್ನು ಅಪಾಯಕಾರಿ ಕಸದಲ್ಲಿ ಯಾವುದಂದರೆ ಕೆಲವೆಲ್ಲ ಪುಡಿಯಾದ ಗ್ಲಾಸ್ಗಳಿರ್ಬೋದು, ಅಥವಾ ಮೆಡಿಕಲ್ ವೇಸ್ಟ್ ಇರ್ಬೋದು, ಅದೆಲ್ಲ ಅದು ಪ್ರತ್ಯೇಕವಾಗಿ ನಿರ್ವಹಿಸಬೇಕು. ಬಹಳ ಮುಖ್ಯವಾದ ಡೈಪರ್ಸ್, ಪ್ಯಾಡ್ ಪ್ಯಾಂಪರ್ಸ್. ಇವತ್ತು ನಮಗೆ ಅಪಾಯಕಾರಿ ಕಸದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಇದರದ್ದು. ಈಗ ಇದನ್ನು ಜನ ಏನು ಮಾಡ್ತಾರೆ ಅಂದರೆ ಬಳಕೆ ಮಾಡ್ತಾರೆ ಹೆಚ್ಚು ಮಟ್ಟಕ್ಕೆ, ಎಲ್ಲ ಕಡೆ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿಸಿರ್ತಾರೆ, ಅದನ್ನು ದಾರಿಯಲ್ಲಿ, ರಸ್ತೆಯಲ್ಲಿ, ಚರಂಡಿಯಲ್ಲಿ, ತೋಡಿಯಲ್ಲಿ ಬಿಸಾಡ್ತಾರೆ. ಇದು ಪ್ಯಾಡ್ ಪ್ಯಾಂಪರ್ಸ್ ಮೂಲಕ ಈಗ ಮತ್ತೆ ಬಯಲು ಶೌಚ ವ್ಯವಸ್ಥೆ ಬಂತು. ಅದು ಬಹಳ ಆರೋಗ್ಯದ ಸಮಸ್ಯೆ. ಯಾಕಂದ್ರೆ ಹಿಂದೆಲ್ಲ ನಮ್ಮ ಹಳ್ಳಿ ಪ್ರದೇಶ, ಚಿಕ್ಕ ಪುಟ್ಟ ನದಿ ತೋಡುಗಳಲ್ಲೆಲ್ಲ ನೀರು ಬಳಕೆ ಆಗ್ತಾಯಿತ್ತು, ಸ್ನಾನ ಮಾಡ್ತಾಯಿದ್ರು, ಬಟ್ಟೆ ಒಗೆಯುತ್ತೆ, ದನಕರು ತೊಳಿತಾ ಇದ್ರು. ಈಗ ಅಂಥ ತೋಡುಗಳಿಗೆ ಇಳಿಯಲಾದ ಸ್ಥಿತಿಯಲ್ಲಿದೆ ಈ ಪ್ಯಾಡ್ ಪ್ಯಾಂಪರ್ಸ್ನಿಂದಾಗಿ. ಅದಕ್ಕೆ ಪ್ಯಾಡ್ ಪ್ಯಾಂಪರ್ಸನ್ನು ಕೂಡ ನಾವೀಗ ಅದಕ್ಕೆ ಪರಿಹಾರ ವ್ಯವಸ್ಥೆ ಉಂಟು. ಒಂದು, ಈ ಕಂಪನಿದು ಪ್ಯಾಡ್ ಪ್ಯಾಂಪರ್ಸ್ನ ಬಳಕೆಯನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ವಸ್ತು, ಕೆಮಿಕಲನ್ನು ಬಳಕೆ ಮಾಡೋದರಿಂದ ಅದು ಕೂಡ ರೋಗದ ಸಮಸ್ಯೆ, ಕ್ಯಾನ್ಸರ್ ಥರಕ್ಕೆ ರೋಗ ಬರೋದು ಸಾಧ್ಯತೆ ಉಂಟು ಅಂತ ಈಗ ಅಧ್ಯಯನ ತಿಳಿದು ಬಂದಿದೆ. ಅದಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ಪರಿಸರ ಸ್ನೇಹಿ ಬಟ್ಟೆದ್ದು ಆ ಥರದ್ದು ಬಳಕೆ ಮಾಡಬೇಕು. ಎರಡನೇದ್ದು ಈ ಮ್ಯಾನ್ಸ್ಟ್ರಲ್ ಕಪ್, ಮುಟ್ಟಿನ ಕಪ್ಪನ್ನು ಬಳಕೆ ಮಾಡಬೇಕು. ಮೂರನೇದು, ಒಂದು ವೇಳೆ ನೀವು ಪ್ಯಾಡ್ ಪ್ಯಾಂಪರ್ಸ್ ಬಳಕೆ ಮಾಡಿದರೆ ವೇಸ್ಟನ್ನು ಮತ್ತು ಅದರ ಪ್ಲಾಸ್ಟಿಕನ್ನು ಬೇರೆ ಮಾಡಿ, ವೇಸ್ಟನ್ನು ಬೇಸಿಂಗ್ ಟಾಯ್ಲೆಟ್ಗೆ ಹಾಕಿ ಪ್ಲಾಸ್ಟಿಕನ್ನು ವಾಶ್ ಮಾಡಿ ಡ್ರೈ ಮಾಡಿ ಇಡಿ ಅಂತ. ಇದು ಮಾಡಿದರೆ ಅದು ತುಂಬ ಸಮಸ್ಯೆ ಬರೋದಿಲ್ಲ. ಆಯಿತಾ. ಈಗ ಹಸಿ ಕಸ ಗೊಬ್ಬರ ಆಗ್ತದೆ, ಒಣ ಕಸ ಹಣ ಕಸ ಆಗ್ತದೆ. ಡೈಪರ್ಸ್, ಪ್ಯಾಡ್ ಪ್ಯಾಂಪರ್ಸ್ನ ಕೂಡ ಒಂದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು. ಅಥವಾ ಪರಿಸರ ಸ್ನೇಹಿಯೇ ಆದ ಒಂದು ವಸ್ತುವನ್ನು ಬಳಕೆ ಮಾಡಿಕೊಂಡ್ರೆ ನಮಗೆ ಕಸಮುಕ್ತ ಮನೆ ಆಗ್ತದೆ. ಶೂನ್ಯ ಕಸ ನಿರ್ವಹಣೆ ಅಂತ ಹೇಳ್ತೀವಿ ನಾವು. ಶೂನ್ಯ ಕಸವೇ ಇಲ್ಲ ಯಾವುದು ಕೂಡ. ಶೂನ್ಯ ಕಸ ನಿರ್ವಹಣೆ ಮೆಥಡನಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ನಾವೀಗ ಒಂದು ದೊಡ್ಡ ಹೋರಾಟ ಆಗಬೇಕು. ನಾವೀಗ ಇದಕ್ಕೆ ಈ ವರ್ಷದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಸ್ವಚ್ಛತೆ ಇಲ್ಲದ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇಲ್ಲ ಅಂತ. ಅಂದರೆ ಸ್ವಚ್ಛತೆ ಆಗ ಕೂಡ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿಜವಾಗಿಯೇ ಬಯಲು ಶೌಚದ ವ್ಯವಸ್ಥೆ ಇತ್ತು. ಜನರಿಗೆ ಅದರ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ. ಮಲ ತೆಗೆಯುವ ಕೆಲಸ ಅವರೇ ಕೆಲವು ಕಡೆ ಹೋಗಿ ಮಾಡ್ತಾಯಿದ್ರು, ಸ್ವಚ್ಛತೆ ಮಾಡ್ತಾಯಿದ್ರು. ಆಯಿತು. ಹಾಗೆ ಗಾಂಧೀಜಿ ಸ್ವಾತಂತ್ರ್ಯಕ್ಕೆ ಎಷ್ಟು ಮಹತ್ವ ಕೊಟ್ಟಷ್ಟೇ ಸ್ವಚ್ಛತೆ ಕೊಟ್ಟಿದ್ದರು. ಸ್ವಚ್ಛತೆ ಇಲ್ಲದ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇಲ್ಲ ಹೇಳಿದರು. ಅದಕ್ಕೆ ನಾವೀಗ ಸ್ವಚ್ಛ ಸಂಗ್ರಾಮ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಸ್ವಚ್ಛ ಸಂಗ್ರಾಮ ಅಂತ. ಅದು ಈ ತ್ಯಾಜ್ಯದ ಬಗ್ಗೆ ಒಂದು ಕೆಲಸ ನಾವು ಮಾಡುವಂಥದ್ದು. ಈಗ ಅದಕ್ಕೆ ಅದು ಬಹಳ ಸುಲಭ ಇದೆ. ಯಾಕೆಂದರೆ ಈಗ ನಾನು ಹೇಳಿದಾಗೆ ಅದು ದೊಡ್ಡ ಯಂತ್ರ ಬೇಡ, ದೊಡ್ಡ ಹಣ ಬೇಡ. ಸರಳವಾದ, ಸಹಜವಾದ ರೀತಿಯಲ್ಲೇ ಪ್ರತಿ ಮನೆಯಲ್ಲಿ, ಪ್ರತಿ ಶಾಲೆ ಅಂಗಡಿಯಲ್ಲಿ ಮಾಡಿದರೆ ನಮ್ಮ ಪಚ್ಚನಡಿ ಅಂದರೆ ಡಂಪಿಂಗ್ ಯಾರ್ಡ್, ಕಸದ ಪರ್ವತನೇ ಸೃಷ್ಟಿ ಆಗುವುದಿಲ್ಲ. ಇಂಥ ವ್ಯವಸ್ಥೆ. ಈ ಗ್ರಾಮ ಮಟ್ಟದಲ್ಲಿ ಆ ಡಂಪಿಂಗ್ ಯಾರ್ಡ್ ಇಲ್ಲದು ಯಾಕೆ? ಅದು ಜಿಲ್ಲಾ ಮಟ್ಟದಲ್ಲಿ ಅಷ್ಟು ದೊಡ್ಡ ಡಂಪಿಂಗ್ ಯಾರ್ಡ್ ಆಯಿತು ಅಂತ. ಈಗ ಗ್ರಾಮ ಮಟ್ಟದಲ್ಲಿಯೂ ಆಗ್ತಾ ಉಂಟು. ಈಗ ಗ್ರಾಮ ಮಟ್ಟದಲ್ಲಿ ಹೇಗೆ ಅಂದರೆ ಅವರು ಹೇಳಿದಾರಲ್ಲ, ಎಲ್ಲ ಬಿಸಾಡೋದು. ಎಲ್ಲಿ ಸ್ವಲ್ಪ ಇದಿದೆ, ಒಟ್ಟಿಗೆ ಜನರಿಗೆ ಏನಿದೆ ಅಂದರೆ ನನ್ನ ಮನೆ ಸ್ವಚ್ಛ ಇರಬೇಕು ಅಂದರೆ ಬೇರೆ ಎಲ್ಲಿಯೂ ಆಗ್ಬೋದು. ಹಾಗಾಗಿ ಹಳ್ಳಿ ಕಡೆ ನೀವು ಹೋದರೆ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಈಗ ಇನ್ನು ಅದೇ ಥರದ ಅಪಾಯ ಬರ್ತದೆ. ಇದನ್ನು ಮಾಡದಿದ್ದರೆ ಗ್ರಾಮ ಮಟ್ಟ ಕೂಡ ಇದೇ ರೀತಿಯ ವ್ಯವಸ್ಥೆ, ಇದಕ್ಕೇನಾದರೂ ನಾವು ಕರೆಕ್ಟ್ ಮಾಡದಿದ್ದರೆ, ಇದನ್ನು ಚೆಕ್ ಮಾಡದಿದ್ದರೆ ಈ ಪ್ರತಿ ಗ್ರಾಮಗಳಲ್ಲೂ ಪಚ್ಚನಡಿ ಆಗ್ತದೆ ಸಾಧ್ಯತೆ ಉಂಟು. ಹೇಳಿ. ಅದರ ಹೊರತಾಗಿ ಸರ್, ನೀವು ಮಧ್ಯವರ್ಜನ ಶಿಬಿರ ಕೂಡ ನಡೆಸ್ತಾ ಇದ್ದೀರಿ. ಹಾಗೆಯೇ ಸ್ತ್ರೀ ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಕೂಡ ನಡೆಸ್ತಾ ಇದ್ದೀರಿ. ನನಗೆ ಈ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್, ತಿಳಿಸ್ತೀರಾ? ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ.
ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ. ನಾವು ಸಾಕ್ಷರತೆಯಿಂದ ಶುರು ಮಾಡಿದ್ದು ಕೆಲಸ, ಆದಿವಾಸಿ ಅಭಿವೃದ್ಧಿ ಸಾಕ್ಷರತೆಯಿಂದ ಶುರು ಮಾಡಿದ್ದೇವೆ. ನಾವು ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಕ್ಯಾಂಪೇನಲ್ಲಿ ನಮ್ಮಲ್ಲಿ ಸ್ತ್ರೀ ಮಹಿಳೆ ಮುಂದಿರ್ತಾರೆ. ಯಾಕೆಂದರೆ ಈ ಸ್ತ್ರೀ ಮಹಿಳೆ ಮತ್ತು ಈ ಪ್ರಕೃತಿ ನಮ್ಮ ಜಗತ್ತಿನಲ್ಲಿ ಅತಿ ಹೆಚ್ಚು ಶೋಷಣೆಗೆ ಒಳಪಟ್ಟಂಥ ಭೂಮಿ ತಾಯಿ ಮತ್ತು ಮಹಿಳೆ. ಈ ಮಹಿಳೆ ಮತ್ತು ಭೂಮಿ ತಾಯಿಯ ಮೇಲಿನ ಈ ದೌರ್ಜನ್ಯ, ಶೋಷಣೆ, ಅತ್ಯಾಚಾರ ಕಡಿಮೆ ಆಗದಿದ್ದರೆ ಒಂದು ಒಳ್ಳೆಯ ಸಮಾಜ, ಒಂದು ಒಳ್ಳೆಯ ಸಂಸಾರ, ಒಂದು ಒಳ್ಳೆಯ ಜಗತ್ತು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮದು ಇರೋದು ಸ್ತ್ರೀ ಶಕ್ತಿನೇ ಮುಂದಿಟ್ಟುಕೊಂಡು, ಅದು ಅಂದಿನಿಂದ ನಮ್ಮ ಸಮಾಜ ಕಾರ್ಯ ಶುರುವಾದದ್ದೇ ಮಹಿಳೆ. ಅದು ಆದಿವಾಸಿ ಈ ಪ್ರದೇಶಕ್ಕೆ ಹೋಗಿ ಸಾಕ್ಷರತೆ ಶುರು ಮಾಡಿ ಎಲ್ಲರೂ ನಮ್ಮ ಕಾರ್ಯದಲ್ಲಿ ಮುಂದೆ ನಿಲ್ಲುವುದು ಮಹಿಳೆ. ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಹೇಳ್ತೀವಿ. ಜಾಗೃತ ನಾರಿ ಪ್ರಗತಿಗೆ ದಾರಿ ಅಂತ ಹೇಳ್ತೇವೆ. ಯಾಕೆ ಇಡೀ ನಮ್ಮ ಸಂಸಾರ ಅದು ಆಧಾರವೇ ಸ್ತ್ರೀ ಮಹಿಳೆ. ಆದರೆ ಈಗೇನಾಗಿದೆ ಅಂದರೆ ಅಂಥ ಆಧಾರಕ್ಕೆ ಒಂದು ಶಕ್ತಿ ಕಡಿಮೆ ಆಗಿದೆ, ಅಂಥ ಮಹಿಳೆ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ. ಮಹಿಳೆ ಒಂದು ಭಯದಲ್ಲಿ ಬದುಕುವುದು. ಅದಕ್ಕಾಗಿ ಈ ಮಹಿಳೆಯನ್ನು ಒಂದು ಭಯಮುಕ್ತರನ್ನಾಗಿ ಮಾಡಿ, ಮಹಿಳೆಯ ಒಂದು ಶಕ್ತಿ ಏನು ಅಂತ ಅದು ಮಹಿಳೆಗೆ ಗೊತ್ತಾಗಬೇಕು, ಒಟ್ಟು ನಮ್ಮ ಸಂಸಾರ ಸಮಾಜಕ್ಕೆ ಗೊತ್ತಾಗಬೇಕು. ಅದು ಮಹಿಳೆ ಮತ್ತು ಪುರುಷ ಅದು ವ್ಯತ್ಯಾಸನೇ ಇರಬಾರ್ದು. ಒಂದು ಲೆಕ್ಕದಲ್ಲಿ ಸ್ತ್ರೀ ಶಕ್ತಿಯೇ ಸ್ವಲ್ಪ ಮುಖ್ಯ ಆಗ್ತದೆ. ಈ ನೆಲೆಯಲ್ಲಿ ನಮ್ಮ ಕಾರ್ಯ ಇದರಲ್ಲಿ ಶುರು ಮಾಡಿದ್ದು, ಅದು ನಮಗೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಉಂಟು. ಎಲ್ಲ ವರ್ಗದ ಮಹಿಳೆಯರು ನಾವು ಮುಟ್ಟಿದ್ದೇವೆ, ತಲುಪಿದ್ದೇವೆ. ಎಲ್ಲ ವರ್ಗದ ಮಹಿಳೆಯರು ನಮ್ಮ ಕಾರ್ಯದಲ್ಲಿ ಒಳಗೊಳ್ಳುತ್ತಾರೆ. ಅದು ಜಾತಿ ಮತ ಧರ್ಮದ ಭೇದಲ್ಲೇ ಒಂದಾಗಿ ಬರ್ತಾರೆ. ಅದರಿಂದಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು, ಹೆಚ್ಚಿನ ಕೆಲಸ ಕಾರ್ಯಗಳು, ನಮ್ಮದು ಪ್ರಾಜೆಕ್ಟ್ಗಳು, ಯೋಜನೆಗಳು, ಕೆಲಸಗಳಿಗೆ ದೊಡ್ಡ ಫಂಡ್ ಇಲ್ಲ. ಹೆಚ್ಚಿನ ಕಾರ್ಯಗಳು ದುಡ್ಡಿಲ್ಲದೆ ಮಾಡುವಂಥ ಕೆಲಸ. ಈಗ ನಾವು ತೆಗೆದುಕೊಂಡ್ರೆ ನಾವು ಕಳೆದ 3-4 ಸಂಬಳಕ್ಕಾಗಿ ನಾವು ಇಲ್ಲಿವರೆಗೆ ಕೆಲಸ ಮಾಡಲಿಲ್ಲ. ಸಂಬಳಕ್ಕಾಗಿಂತ ಈಗ ಉಮ್ಮಿಡಿಸ್ಪನೆಗಿದ್ದಾಗ ಒಂದು ಗೌರವಧನ ಇತ್ತು. ಮತ್ತೆಲ್ಲ ನಾವು ಆ ಉದ್ಯೋಗ, ಒಂದು ಸರ್ಕಾರ ನೌಕರಿ ಉದ್ಯೋಗ ಹೋಗಬೇಕು ಅಂತ ನಮ್ಮ ಮನಸ್ಸಿಗೆ ಬರಲಿಲ್ಲ. ಈ ಸೇವೆಯನ್ನು ಒಂದು ರೀತಿಯಲ್ಲಿ ನಾವು ಸ್ವಲ್ಪ ಭಿನ್ನವಾಗಿ ಮಾಡುವುದು. ಮಹಿಳೆಯರದು ಕಾರ್ಯ ಒಂದು ಸಾಕ್ಷರತಾ ಅಭಿಯಾನ ಜೊತೆಗೆ ಸ್ತ್ರೀ ಶಕ್ತಿ ಅಭಿಯಾನ, ಮಹಿಳಾ ಜಾಗೃತಿ ಅಭಿಯಾನ ಅಂತ ತೆಗೆದುಕೊಂಡದ್ದು. ಆ ಮಹಿಳಾ ಜಾಗೃತಿ ಅಭಿಯಾನದಲ್ಲಿ ಬಹಳ ದೊಡ್ಡ ದೊಡ್ಡ ಕಾರ್ಯಗಳಾಯಿತು. ಮಹಿಳೆಯರು ಮನೆಯ ಒಂದು ಅಂಥದ್ದು ವ್ಯಸನ ಮುಕ್ತ ಮನೆ ಮಾಡುವಂಥದ್ದು ಆಯಿತು, ಒಂದು ಪುರುಷರನ್ನೇ ಪರಿವರ್ತನೆ ಮಾಡುವಂಥದ್ದು, ಒಂದು ಆಡಳಿತ ವ್ಯವಸ್ಥೆಗೆ ಪಂಚಾಯತ್ ಮೆಂಬರ್ ಆಗಿ ಬಂದಿರುವಂಥದ್ದು, ಎಲ್ಲ ನೆಲೆಯಲ್ಲಿ ಮಹಿಳೆಯರು ಒಂದು ರೀತಿಯಲ್ಲಿ ಮುಂಚೂಣಿಗೆ ಬರ್ತಾ ಇದ್ದಾರೆ. ಅವರು ಈಗ ಮದ್ಯವರ್ಜನ ಶಿಬಿರ, ಈಗ ಮಹಿಳೆಯರಿಂದ ಮದ್ಯವ್ಯಸನ ಮುಕ್ತ ಒಂದು ಫ್ಯಾಮಿಲಿ ಅಂತ ಕ್ರಿಯೇಟ್ ಆಗ್ಬೋದು ಸರ್. ನಾವು ಸಾಕ್ಷರತಾ ಅಭಿಯಾನ ಮಾಡುವಾಗ ನಮ್ಮದು ಸ್ಲೋಗನ್ ಏನಂದರೆ, ಹೆಂಡ ಸರಾಯಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ, ಮದ್ಯಪಾನ ಮಾಡಬೇಡಿ, ನರಳಿ ಸಾಯಬೇಡಿ, ಮದ್ಯದ ವ್ಯಸನ ಮನೆ ಮಸಣ, ಕುಡಿತದ ಕೆಡುಕು ಕುಟುಂಬದ ಒಡಕು, ಕುಡಿತದ ಬಾಳು ನರಕದ ಗೋಳು. ಮದ್ಯದ ವ್ಯಸನ ಮನೆ ಮಸಣ ಅಂತ ಈ ಘೋಷಣೆ ನಾವು ಕಾರ್ಯಕ್ರಮದಲ್ಲಿ ಹಾಕಿದಾಗ ಅದನ್ನು ಕೇಳಿದಂಥ ಒಂದು ಕುಟುಂಬದ ಒಂದು ಮಹಿಳೆ 1-2 ತಿಂಗಳು ಬಿಟ್ಟು ಹೇಳ್ತಾರೆ, ಸರ್ ನನ್ನ ಮದ್ಯದ ವ್ಯಸನ ಮನೆ ಮಸಣದ ಆ ಒಂದು ಮಂತ್ರ ಥರ ಘೋಷಣೆಯಿಂದ ನನ್ನ ಗಂಡ ಕುಡಿತ ಬಿಟ್ಟರು, ನನ್ನ ಮನೆಯಲ್ಲಿ ಶರಾಬು ತಯಾರಾಗ್ತೈತಿ, ಈಗ ತಯಾರಾಗೋದಿಲ್ಲ, ಮಾರಾಟ ಮಾಡೋದಿಲ್ಲ ಅಂತ. ಅಂದರೆ ಈ ಮಹಿಳೆ ಶಕ್ತಿ ಏನೆಂದರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಅಭಿಯಾನ ಮಾಡುವಾಗ ನಾವು ಪ್ರತಿ ತಿಂಗಳು 9 ಕಾರ್ಯಕ್ರಮ ಆಗ್ತಾಯಿತ್ತು. ಆಗ 2 ಜಿಲ್ಲೆ ಒಂದಾಗಿತ್ತು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ, 8 ತಾಲೂಕಿತ್ತು. 8 ತಾಲೂಕು ಮಟ್ಟದ ಕಾರ್ಯಕ್ರಮ, 1 ಜಿಲ್ಲಾ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳಿಗೆ ಇಡೀ ಜಿಲ್ಲೆಯ ಗ್ರಾಮೀಣ ಪ್ರದೇಶ ಮಹಿಳೆಯರು ತಾಲೂಕು ಮಟ್ಟಕ್ಕೆ 1 ದಿವಸ, ಜಿಲ್ಲಾ ಮಟ್ಟಕ್ಕೆ 1 ದಿವಸ ಸೇರ್ತಾಯಿದ್ರು. ಮಹಿಳೆಯರ ಆ ಕುಡಿತದ ಮನೆಯ ಮಹಿಳೆಯರ ಕಣ್ಣೀರಿನ ಕಥೆ ಕೇಳಿ ನೂರಾರು ಪುರುಷರು ತಾವಾಗಿ ಮದ್ಯ ವ್ಯಸನವನ್ನು ತ್ಯಜಿಸಿದ್ದಾರೆ. ನೂರಾರು ಮಂದಿ. ಅದರ ಒಂದು ಉದಾಹರಣೆ ಕೊಡಬೇಕು, ಚಿಂಕ್ರ ಪೂಜಾರಿ ಅವರು 68ನೇ ವಯಸ್ಸಿನಲ್ಲಿ ಸಾಕ್ಷರತಾ ಅಭಿಯಾನಕ್ಕೆ ಬಂದವರು. ಅವರ ಹೆಂಡತಿ ಕಮಲಕ್ಕ ಅಂತ ಬರ್ತಾಯಿದ್ರು. ಅಂಥದ್ದು ನೂರಾರು ಇದ್ದಾರೆ. ಅವರು ಬಂದು ಈ ಮಹಿಳೆಯರ ಕತೆ ಕೇಳಿ 68 ವರ್ಷದ ತನಕ ಕುಡಿತಾ ಇದ್ದಂಥವರು ಕುಡಿತ ಬಿಟ್ಟರು. ಮತ್ತು 98 ವರ್ಷ ಬದುಕಿದರು. 98 ವರ್ಷ ಬದುಕಿ ಮಾತ್ರ ಅಲ್ಲ, ಅವರು ಆ ಚಿಂಕ್ರ ಪೂಜಾರಿಯವರು ಆಮೇಲೆ ಈ ರಾಜ್ಯ ಮಟ್ಟದ ಸಾಕ್ಷರತಾ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಅಲ್ಲಿ ಭಾಷಣ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿ ಬಹುಮಾನ ತಗೊಂಡದ್ದು ಕೂಡ ಉಂಟು. ಅಂದರೆ ಮಹಿಳೆಗೆ ಒಂದು ದೊಡ್ಡ ಶಕ್ತಿ. ಮಹಿಳೆ ಮನಸ್ಸು ಮಾಡಿದ್ದಾರೆ. ನಾನು ಹೇಳಿದಲ್ಲ, ಸಭ್ಯತೆಯ ಮಾರ್ಗದಿಂದ ಜಗತ್ತನ್ನು ಪರಿವರ್ತಿಸಬಹುದು ಹೇಳಿದಾಗೆ, ಮಹಿಳೆ ಮನಸ್ಸು ಮಾಡಿದರೆ ಎಂತಹ ಒಂದು ಕೆಟ್ಟತನವನ್ನು ಸರಿ ಮಾಡಲಿಕ್ಕೆ ಶಕ್ತಿ ಉಂಟು. ಅದು ಉಂಟು ಅಂತ ಮಹಿಳೆಗೆ ಗೊತ್ತಾಗಬೇಕು. ಮತ್ತು ಅದನ್ನು ನಮ್ಮ ಸಮಾಜಕ್ಕೆ ಅದು ನಂಬಿಕೆ ಬಂದರೆ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈಗ ಮಧ್ಯವರ್ಜನ ಶಿಬಿರ ಈಗ ನಮ್ಮ ಕಾವಂದ್ರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕೂಡ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್.
ಈಗ ನೀವು ಅವರೊಟ್ಟಿಗೆ ನೀವೇನಾದರೂ ನಮ್ಮದು ಮಧ್ಯವರ್ಜನದ ಒಂದು ಪರಿಕಲ್ಪನೆ ಏನು ಅಂದರೆ, ನಾವು ಆ್ಯಕ್ಚುಲಿ ನಮ್ಮ ಸಂಸ್ಥೆ ಮೂಲಕ ಶಿಬಿರ ಅಂತ ಮಾಡಲ್ಲ, ನಾವು ಅಂಥ ಶಿಬಿರಕ್ಕೆ ಪ್ರೋತ್ಸಾಹ ಕೊಡ್ತೇವೆ ಮರುವಲ್ಲೆಲ್ಲ. ನಮ್ಮ ಕಲ್ಪನೆ ಏನಂದರೆ ಜನರಿಗೆ ಅವರಿಗೆ ಮದ್ಯದ ವ್ಯಸನವನ್ನು ಬಿಡುವುದು ಹೇಗೆ ಅಂದರೆ, ನಮ್ಮ ಇಂಥ ಅದು ಬೇಕಾಗ್ತದೆ. ಅದಕ್ಕಿಂತಲೂ ಈಗ ನಮ್ಮ ಚಿಂಕ್ರ ಪೂಜಾರಿಗೆ ಯಾವುದೇ ಶಿಬಿರಕ್ಕೆ ಹೋಗಿಲ್ಲ ಅವರು, ಅದು ಮೋರ್ ಪರ್ಮನೆಂಟ್. ಏನು ಶಿಬಿರಗಳಲ್ಲಿ ಮಾಡಿದಾಗ ಏನಾಗ್ತದೆ ಅಂದರೆ ಸ್ವಲ್ಪ ಮತ್ತೆ ಅವ್ರು, ಯಾಕೆಂದರೆ ಒಮ್ಮೆ ಅಡಿಕ್ಟ್ ಆದವ್ರು ಮತ್ತೆ ಮತ್ತೆ ಸ್ಲಿಪ್ ಆಗೋ ಚಾನ್ಸಸ್ ಎಲ್ಲ ಇದೆ, ಅದು ನಿಮಗೆ ಗೊತ್ತಿದೆ ನೀವು ವೈಜ್ಞಾನಿಕವಾಗಿ. ನಮ್ಮ ಕಲ್ಪನೆ ಏನಂದರೆ ಆದಷ್ಟು ಜನರು ಅವರಿಗೆ ಮನಸ್ಸಿನಲ್ಲಿ ಬಂದು ಬಿಡುವಾಗೆ ಆಗಬೇಕು. ಆ ರೀತಿಯ ಹೆಚ್ಚು ನಮ್ಮ ಸಾಕ್ಷರ ಚಳವಳಿನ ಹಾಗೆ ಪ್ರಯತ್ನ ಮಾಡ್ತಾ ಬಂದದ್ದು. ಅಂದರೆ ಹೆಚ್ಚು ಅವರಿಗೆ ಈಗ ತುಂಬ ಜನ ಈ ಮಹಿಳೆಯರ ಕಷ್ಟ ಕೇಳ್ತಾ ಇದ್ದರೆ, ಗಂಡಸರು ಕೂತ್ಕೊಂಡಿದ್ರೆ ಕೆಲವರಿಗೆ ಅದ್ರ ಮನ ಪರಿವರ್ತನೆ ಆಗ್ತದೆ. ಅಂದರೆ ನಮ್ಮ ಗ್ರೂಪ್ಸ್, ಅಂದರೆ ನಮ್ಮದೊಂಥರ ಈ ಕಮ್ಯುನಿಟಿ ಕೌನ್ಸಿಲಿಂಗ್, ಕಮ್ಯುನಿಟಿ ಅಂತ ಹೇಳ್ಬೋದು. ಅಂದರೆ ನಮ್ಮ ಶಿಬಿರಗಳಾಗುವಾಗ ಅಲ್ಲಿ ನಾವು ಹತ್ರ ಮಾತನಾಡಿಸೋದು. ಈಗ ಮಹಿಳೆಯರ ಇಂಟರಾಕ್ಷನ್, ಈಗ ನಾವು ಫಸ್ಟ್ ಪ್ರಾರಂಭ ಆಗಿರುವಾಗ ಈ ಮಹಿಳೆಯರೆಲ್ಲ ಫಸ್ಟಿಗೆ ಸಾಕ್ಷರದ ಮಹಿಳೆಯರ ಸಂಘಟನೆಗೆ ತರುವಾಗ ಅವರು ಬಂದವರ ಸುಮ್ಮನೆ ಅವರ ಮಾತನಾಡಿಸೋದು ಕಷ್ಟವನ್ನು. ಆ ಮಾತನಾಡಿಸುವವರು ಎಕ್ಸ್ಪ್ಲೇನ್ ಮಾಡ್ತಾ ಕೂಗುವವರೆಗೆ ಬರ್ತಾಯಿದ್ರು. ಅವ್ರಿಗೆ ರಿಲ್ಯಾಕ್ಸು ಆಗ್ತದೆ ಅವರಿಗೆ. ಹಾಗೆ ಆ ಕಥೆಯನ್ನು ಕೇಳುವಾಗ ಅಲ್ಲಿ ಪುರುಷರಿದ್ದರೆ ಅವರಿಗೆ ಅದು ಸ್ವಲ್ಪ ಪ್ರಿಕ್ ಆಗ್ತಾಯಿತ್ತು. ಹಾಗೆ ಕುಡಿಯೋ ಪುರುಷರನ್ನು ಕೂಡ ನಾವು ಕುಡಿತಾರೆ ಅಂತ ಬೇರೆ ಇಡುವುದಿಲ್ಲ. ಈಗ ಚಿಂಕ್ರ ಪೂಜಾರಿ ಕುಡಿತಾನೇ ಬಂದದ್ದು ನಮ್ಮ ಕಾರ್ಯಕ್ರಮಕ್ಕೆ, ಬಂದು ಕೂರಿಸಿ ಅವರನ್ನೇ ಅದರ ಅಧ್ಯಕ್ಷ ಮಾಡಿದರು ಆ ಕಮಿಟಿದು. ಅವರ ಅಧ್ಯಕ್ಷರಾಗಿ ಕೂತು ಈಗ ಮಧ್ಯವರ್ಜನದ ಬಗ್ಗೆ ಮಾತಾಡಿದ್ರೆ ಅವರು ಮಾತಾಡ್ತಾ ಇದ್ರು, ಆದರೆ ಮತ್ತೆ ಹೋಗಿ ಕುಡಿತಾ ಇದ್ರು. ಅದನ್ನು ನೋಡಿ ಜನ ಅವರಿಗೆ ತಮಾಷೆ ಮಾಡ್ತಾಯಿದ್ರು. ಸೊ ಇದರಿಂದ ಅವ್ರಿಗೆ ಇದಾಗಿ ಅದನ್ನು ಬಿಟ್ಬಿಟ್ರು ಅವರು. ಸೊ ಇದಂದರೆ ಮೋಟಿವೇಶನ್ಗೆ ಆ ಥರ ಮಾಡ್ತಾ ಸ್ವಲ್ಪ ಇದನ್ನು ಬಿಡಿಸಲಿಕ್ಕೆ ನಮ್ಮ ಪ್ರಯತ್ನ ಆ ದಿಸೆಯಲ್ಲಿ. ಹಾಗೆ ಇದು ಕೂಡ ಬೇಕು ದೊಡ್ಡ ಮಟ್ಟದಲ್ಲಿ. ಬಟ್ ನಾವು ನಮ್ಮ ಅಪ್ರೋಚ್ ಇದ್ದದ್ದು ಆ ಥರದಲ್ಲಿ, ಜನರಿಗೆ ಅವರ ಮನ ಪರಿವರ್ತನೆ ಮೂಲಕ. ಈಗ ಒಬ್ಬರು ಕುಡಿಯುವವನಿಗೆ ತುಂಬ ಜನ ಹೇಳೋದು ಇದಕ್ಕೆ ವೈನ್ ಶಾಪಿಗೆ ಬೀಗ ಹಾಕಿ ಅಂತ. ನಮ್ಮ ಕಾನ್ಸೆಪ್ಟ್ ವೈನ್ ಶಾಪ್ ಬೀಗ ಹಾಕೋದಲ್ಲ, ಮನಸ್ಸಿಗೆ ಬೀಗ ಹಾಕಬೇಕು. ಮನಸ್ಸಿಗೆ ಬೀಗ ಹಾಕಿಸುವಂಥ ಕೆಲಸ ನಮ್ಮದು. ಅವರಿಗೆ ಮಾಡಿ ಅವರ ಮನಸ್ಸಿನಲ್ಲಿ ಬಿಡಬೇಕು ಅಂತ ದೃಷ್ಟಿಯಿಂದ ಮಾಡೋ ರೀತಿಯ ಅಪ್ರೋಚಲ್ಲಿ ನಾವು ಸ್ವಲ್ಪ ಆ ಥರದ ಪ್ರಯತ್ನಗಳು. ಮತ್ತು ತಾವು ಹೇಳಿದಾಗೆ ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರಗಳಲ್ಲಿ ಆರಂಭದ ದಿನಗಳಲ್ಲಿ ಪ್ರತಿ ಮಧ್ಯವರ್ಜನ ಶಿಬಿರದಲ್ಲಿ ನಾವು ಹೋಗ್ತಾ ಇತ್ತು. ಆ ಶಿಬಿರ ಆರಂಭ ಆಗಿ 2-3 ದಿವಸ ಮೇಲೆ ನಾವು ಅಲ್ಲಿ ಹೋಗ್ತಾ ಇತ್ತು. ಅವರಿಗೆ ಸ್ವಲ್ಪ ಪ್ರೇರಣೆ ಕೊಡ್ತಾ ಇತ್ತು. ಆಮೇಲೆ ಅವರು ಗಾಂಧಿ ಜಯಂತಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ರು, ಅದು ಕೂಡ ನಾವು ಒಂದು ಸಲ ಹೋಗಿದ್ದೇವೆ. ಅಂದರೆ ನಾವು ಆಮೇಲೆ ಅದು ತುಂಬ ಬೆಳೀತು. ಮತ್ತು ಅಲ್ಲೇ ಒಂದು ಪ್ರೇರಣೆ ಕೊಡೋ ಕೌನ್ಸಿಲರ್ಸ್ ಅಲ್ಲೇ ಶುರುವಾದರು. ಆರಂಭದ ದಿನಗಳಲ್ಲಿ ನಾವು ಕೂಡ ಆ ಮಧ್ಯವರ್ಜನ ಶಿಬಿರಗಳಲ್ಲಿ ಹೋಗ್ತಾಯಿತ್ತು, ನಮ್ಮನ್ನು ಕರೀತಾಯಿದ್ರು, ನಾವು ಪ್ರೇರಣೆ ಕೊಡ್ತಾಯಿತ್ತು. ಆಮೇಲೆ ಇಲ್ಲಿ ಪ್ರಜ್ಞಾ ಸಲಹಾ ಕೇಂದ್ರ ಅಂತ ಉಂಟು, ಅವರು ಕೂಡ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಆ ಶಿಬಿರಗಳಿಗೆ ಸಪೋರ್ಟ್ ಕೊಡ್ತಾಯಿದ್ರು. ಹೌದು ಕೊಲಾಬ್ರೇಷನ್. ಯಾಕೆ ಇದು ಎಂತ ಕಲೆಕ್ಟಿವ್ ಎಫರ್ಟ್ ಬೇಕು. ಇವರು ಹೇಳಿದಾಗೆ ಒಂದು ಪ್ರಿವೆನ್ಷನ್ಗೆ ಒಂದು ರೀತಿ ಕೆಲಸ ನಾವು ಮಾಡ್ಬೋದು. ಒಂದು ಸಲ ಆ ಮದ್ಯದ ವ್ಯಸನಕ್ಕೆ ಬಳಿ ಬಿದ್ದವರಿಗೆ ಅಂಥ ಕ್ಯಾಂಪ್ಗಳು ತುಂಬ ಅಗತ್ಯ ಉಂಟು. ಆ ಧರ್ಮಸ್ಥಳ ಏನಂದರೆ ವಿಕೇಂದ್ರೀಕೃತವಾಗಿ ಮಾಡ್ತಾರೆ, ಸಮುದಾಯ ಆಧಾರಿತ ಶಿಬಿರಗಳಾಗ್ತವೆ. ಮತ್ತು ಕೆಲವು ಮಂಗಳೂರಲ್ಲಿ ಕೇಂದ್ರ ಆಧಾರಿತ ಶಿಬಿರ ಉಂಟು, ಅದು ಸಮುದಾಯ ಆಧಾರಿತ. ಅದು ಒಳ್ಳೆ ರೀತಿಯ ಪರಿಣಾಮ. ಧರ್ಮಸ್ಥಳ ಸಮುದಾಯ ಆಧಾರಿತ, ಜನರೇ ಸೇರಿ ಹಳ್ಳಿಯಲ್ಲಿ ಆಗುವಂಥದ್ದು, ಸೆಂಟರ್ ಬೇಸ್ಡ್ ಇಲ್ಲ. ಹಾಗಾಗಿ ಅದೇ ಆ ರೀತಿಯ ಒಂದು ಅಂಥದ್ದು ಅವರ ಒಕ್ಕೂಟ ಎಲ್ಲ ಮಾಡಿದ್ದಾರೆ ನೋಡಿ, ಅದು ಅವರಿಗೆ ಮುಂದಕ್ಕೆ ಉಳಿಸಲಿಕ್ಕೆ ಆ ಮದ್ಯ ಮುಕ್ತರ ಸಂಘಟನೆ. ಇದಕ್ಕೆಲ್ಲ ಪ್ರಾರಂಭದಲ್ಲಿ ಕೂಡ ನಾವು ಅವರಿಗೆ ನಮ್ಮ ಇಂಥ ಚಿಂಕ್ರ ಪೂಜಾರಿ ಅಂತ ಕರ್ಕೊಂಡು ಹೋಗಿ ಮಾತಾಡಿಸುವಂಥದ್ದು, ಪ್ರೇರಣೆ ಕೊಡಿಸುವಂಥದ್ದೆಲ್ಲ ತುಂಬ ಇನಿಷಿಯಲ್ ಸ್ಟೇಜಲ್ಲಿ ಇನ್ವಾಲ್ವ್ ಆಗಿದ್ದೇವೆ. ಹೌದು. ಈಗ ಹೇಳಬೇಕಿದ್ರೆ ನಿಮ್ಮದು ಟಾರ್ಗೆಟ್ ಗ್ರೂಪ್ ಮೋಸ್ಟ್ಲಿ ಅಬೌವ್ 40-45 ಅಲ್ಲ, ಅದು ಯುವ ಜನರನ್ನು ಸಂಘಟಿಸುವಂತಹ ಕೆಲಸ ಏನಾದರೂ ನಡೀತಾ ಇದೆ? ನಾವೀಗ ಒಂದು ಇಲ್ಲಿಯವರೆಗೆ ಯುವಜನರು ಒಟ್ಟು ಸಮುದಾಯಕ್ಕೆ ಹೋಗೋದು. ನಾವು ಸಮುದಾಯಕ್ಕೆ ಹೋದಾಗ ಸಮುದಾಯ ಆಧಾರಿತ ಕೆಲಸಗಳು ನಾವು ಅದರಲ್ಲಿ ನಿಮ್ಮ ಅಂಗನವಾಡಿ ಮಕ್ಕಳಿಂದ ಹಿಡಿದು ಅಂಗನವಾಡಿ, ಪ್ರೈಮರಿ, ಹೈಸ್ಕೂಲು, ಕಾಲೇಜು ಮತ್ತು ಈ ಥರ ಒಟ್ಟು ಸಮುದಾಯದಲ್ಲಿ ನಮ್ಮದು ಬರುವುದು. ಇಲ್ಲಿವರೆಗೆ ನಾವು ಬೇರೆ ಬೇರೆ ಅಂತ ಮಹಿಳೆಯನ್ನು ಮುಂದಿಟ್ಟುಕೊಳ್ಳೋದು ಎಲ್ಲ ವರ್ಗದ ಕೆಲಸ. ನಮಗೆ ಒಂದು ಸಲ ನಾವು ಸ್ವಚ್ಛತೆ ಅಭಿಯಾನ ನಾವು ಹಿರಿಯದಲ್ಲಿ ಶುರು ಮಾಡಿದ್ದು ಆರಂಭದಲ್ಲಿ. ಅಲ್ಲಿ ಅಂಗನವಾಡಿಯಲ್ಲಿ ನಾವೊಂದು ಅಲ್ಲಿ ಆ ಪಂಚಾಯತ್ ನಾವು ಸೇರಿ ಕೆಲಸ ಮಾಡಿದ್ದು. ಅಂಗನವಾಡಿಗೊಬ್ಬರು ವಿದೇಶ ಮಾಧ್ಯಮದವರು ಬಂದು ಒಂದು ಅರ್ಧ ಗಂಟೆ ಅಂಗನವಾಡಿಯಲ್ಲೇ ಶೂಟಿಂಗ್ ಮಾಡಿದರು, ಡಾಕ್ಯುಮೆಂಟೇಷನ್. ಪ್ಲಾಸ್ಟಿಕ್ ಅಳಿಸಿ ಪರಿಸರ ಉಳಿಸಿ ಅಂತ ಆಯಿತು. ಹಾಗೆ ನಾವು ಪ್ರತ್ಯೇಕವಾಗಿ ಯುವಜನರಿಗಾಗಿಂತ ಹೋಗಿಲ್ಲ, ಆದರೆ ಒಟ್ಟು ಸಮುದಾಯದಲ್ಲಿರುವ ಎಲ್ಲ ವಯೋಮಿತ ಜನರೊಟ್ಟಿಗೆ ತೆಗೆದುಕೊಂಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಹೋಗುವಂಥದ್ದು ನಮ್ಮದು ಒಂದು ಕಾರ್ಯವಿಧಾನ. ಹೌದು, ಟಾರ್ಗೆಟ್ ಗುರಿ ಹೇಳ್ತೇವೆ. ಈಗ ನಿಮ್ಮದು ಸ್ವಂತ ಕಟ್ಟಡ, ಜನಶಿಕ್ಷಣ ಟ್ರಸ್ಟ್ ಅಂತ ಸ್ವಂತ ಕಟ್ಟಡ ಹೊಂದಿದ್ದೀರಿ ಸರ್. ಈ ಕಟ್ಟಡದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಸರ್?
ಹೌದು, ನಾವು ಈ ಕಟ್ಟಡ ಕೂಡ ಮಾಡಿದ್ದು ಭಾಳ ಲೇಟಾಗಿ, ಒಂದು ಸುಮಾರು 2010ರಲ್ಲಿ. ಒಂದಂದರೆ ನಮಗೆ ತುಂಬ ಸ್ಟ್ರಕ್ಚರ್ ಮಾಡಿ ಇನ್ಸ್ಟಿಟ್ಯೂಷನ್ ಮಾಡುವ ಒಂದು ಐಡಿಯಾ ಇರಲಿಲ್ಲ. ಆದರೂ ಒಂದು ಚಿಕ್ಕ ಒಂದು ಬೇಕಲ್ಲ ಟ್ರೈನಿಂಗ್ ಇಂಥದ್ದೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ದೃಷ್ಟಿಯಿಂದ ಇದಕ್ಕೆ ನಾವು ಪ್ರಯತ್ನ ಮಾಡಿದೆವು. ಇದಕ್ಕೆ ಕೂಡ ನಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಈ ಒಂದು ಜಾಗ ಎಲ್ಲ ತೊಗೊಳ್ಳಿಕ್ಕೆ. ಹಾಗೆ ನಾನು ಹೇಳಿದೆ ಭರತ್ಲಾಲ್ ಮೀನಾ ಮತ್ತು ಇಂದು DM ಚಂದ್ರಶೇಖರ್ ಅಂತ ಚೀಫ್ ಜಸ್ಟಿಸ್ ಹೈಕೋರ್ಟ್ದು, ಅವರೆಲ್ಲ ಬೆಂಬಲ ಮಾಡಿದ್ದೊಂದು ಚಿಕ್ಕ ಇನ್ಸ್ಟಿಟ್ಯೂಟ್ ಬಿಲ್ಡ್ ಮಾಡಿದ್ದೇವೆ ನಾವು. ಸೊ ಇಲ್ಲಿ ನಮ್ಮದು ಮುಖ್ಯ ಕೆಲಸ ಈಗ ಇಲ್ಲಿ ಅಂತ ಪ್ರೋಗ್ರಾಮ್ ಇರೋದು, ಒಂದು ಇತ್ತೀಚೆಗೆ ನಮ್ಮದೊಂದು ಮಹಿಳೆಯರಿಗೆ ತುಂಬ ಡ್ರಾಪ್ಔಟ್ ಹುಡುಗಿಯರಿಗೆಲ್ಲ ಈ ಟೈಲರಿಂಗ್ ಕಲೀಲಿಕ್ಕೆಲ್ಲ ಆಸಕ್ತಿ ಹೊಂದ್ತಾ ಇದ್ದರು. ಹಾಗೆ ಅದನ್ನು ನಾವು ತುಂಬ ಪ್ರಾರಂಭದಿಂದ ಮಾಡ್ತಾಯಿದ್ದೆವು. ಸುಮಾರು 2010ರಿಂದಲೇ ಈ ಕಾರ್ಯಕ್ರಮ ಆಗ್ತಾ ಉಂಟು. ಅದೊಂದು ಕಂಟಿನ್ಯೂಸ್ ಪ್ರೋಗ್ರಾಮ್ ಅವರಿಗೆ, ಮೇನ್ಲಿ ಸ್ಕೂಲಿಂದೆಲ್ಲ ಡ್ರಾಪ್ಔಟ್ ಆದ ಹುಡುಗಿಯರಿಗೆ ಯುವತಿಯರಿಗೆ ಹೊಲಿಗೆ ತರಬೇತಿ. ಮತ್ತು ಇತ್ತೀಚೆಗೆ ಒಂದು ಕಂಪ್ಯೂಟರ್ ಸ್ಕಿಲ್ಲಲ್ಲಿ ಕೂಡ ಈಗ ಸ್ವಲ್ಪ ಡಿಜಿಟಲ್ ಭಾಳ ಅಗತ್ಯ ಇದೆ ಅಲ್ಲ, ಆ ದಿಸೆಯಿಂದ ಕೆಲವರೆಲ್ಲ ಓದಿರ್ತಾರೆ, PUC ಡಿಗ್ರಿ ಆಗಿರ್ತದೆ, ಈ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ದರೆ ಅವರಿಂದೆಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದಿಲ್ಲ ಅಂತ ಹೇಳೋ ಇದೆಲ್ಲ ಇತ್ತು. ಸೊ ಅದಕ್ಕೆ ಅಂಥವರಿಗಾಗಿ, ಅಂದರೆ ಆ ಮಾರ್ಜಿನಲ್ ಫ್ಯಾಮಿಲಿ ಇವರಿಗೆ ಯುವತಿಯರಿಗೆ ಕಂಪ್ಯೂಟರ್ ಟ್ರೈನಿಂಗ್, ಇಲ್ಲಿ ಸ್ಕಿಲ್ ಟ್ರೈನಿಂಗ್ 2 ಮಾಡ್ತಾಯಿದ್ದೇವೆ ನಾವು, ಕಂಪ್ಯೂಟರ್ ಮತ್ತು ಹೊಲಿಗೆ ತರಬೇತಿ. ಅದು ನಮ್ಮ ಒಂದು ಪ್ರೋಗ್ರಾಮ್ ಆಗಿ ಅದು ಮಾತ್ರ ಇರುವಂಥದ್ದು. ಮತ್ತು 1-2 ಸಾಂತ್ವನ ಕೇಂದ್ರ ನಡೆಸ್ತಾ ಇದ್ದೇವೆ ನಾವು. ಸಾಂತ್ವನ ಅದು ಇಲ್ಲಿ ಇಲ್ಲ, ಅದು ಬಂಟ್ವಾಳ ಮತ್ತು ಪುತ್ತೂರು. ಸಾಂತ್ವನ ಅಂದರೆ ವಿಮೆನ್ ಹೆಲ್ಪ್ ಲೈನ್, ಅದು ಈ ಚೈಲ್ಡ್ ಹೆಲ್ಪ್ ಲೈನ್ ಇದ್ದಾಗೆ 24x7 ಕೆಲಸ ಮಾಡಬೇಕು. ಇಲ್ಲೊಬ್ಬರು ಕೌನ್ಸಿಲರ್ ಇರ್ತಾರೆ, 3 ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಪ್ರಾಜೆಕ್ಟ್ ಅದು. ಸೊ ಅದು ನಾವು 2 ಬ್ಲಾಕಲ್ಲಿ ನಡೆಸ್ತಾ ಇದ್ದೇವೆ. ಅದು ಇಲ್ಲಿಂದ ಇಲ್ಲ, ಅದು ಪುತ್ತೂರು ಮತ್ತು ಬಂಟ್ವಾಳದಲ್ಲಿ. ಅದಕ್ಕೆ ನಾವು ಸೊ ಇಲ್ಲಿ ಮೇಯ್ನ್ ಹಾಗೆ. ಮತ್ತು ಇಲ್ಲಿ ನಾವು ಬೇರೆ ಬೇರೆ ತರಬೇತಿಗಳು ಮಾಡ್ತೇವೆ. ಅಂದರೆ ಈ ಸೆಂಟರನ್ನು ಕೂಡ ಬರೀ ಟ್ರಸ್ಟ್ ಆಗಿಲ್ಲ, ಇದೊಂದು ಸಮುದಾಯದ ಕೇಂದ್ರ ಆಗಬೇಕು ಅಂತ ನಮ್ಮ ಕಲ್ಪನೆ. ಈಗ ಈ ಪ್ರದೇಶದ ಎಲ್ಲ ಜನರು ಇಲ್ಲಿ ಬರ್ತಾರೆ. ಈ ಕೇಂದ್ರಕ್ಕೆ ಬರಲಿಕ್ಕೆ ಯಾರಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಂದರೆ ದೇ ಫೀಲ್ ಮೋರ್ ಕಂಫರ್ಟೇಬಲ್. ಇಲ್ಲಿ ನಮ್ಮದು ಹೇಳಿದ ಹಾಗೆ ಎಲ್ಲ ಜಾತಿ ವರ್ಗ ಧರ್ಮದವ್ರನ್ನ ಇನ್ವಾಲ್ವ್ ಮಾಡುತ್ತಾ ಒಂದು ಸಂಸ್ಥೆ ಇದು. ಸೊ ಹಾಗೆ ಇಲ್ಲಿ ಬೇರೆ ಪ್ರೋಗ್ರಾಮ್ಗಳು ತುಂಬ ಆಗ್ತದೆ. ಬೇರೆ ಬೇರೆ ತರಬೇತಿಗಳು, ಮಹಿಳಾ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ಅವರಿಗೆ ಸ್ವಲ್ಪ ಏನಾದರೂ ಅಂತ ಒಟ್ಟು ಸೇರಿ ಅವರಿಗೆ ಮಾಹಿತಿ, ಅವರ ಎಂಪವರ್ ಮಾಡಲಿಕ್ಕೆ ಬೇಕಾದ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು, ಸ್ಟ್ರೆಂಥನಿಂಗ್ ದ ಎಲೆಕ್ಟೆಡ್ ವುಮೆನ್ ಲೀಡರ್ಸ್ ಅಂತ ಒಂದು ಕೆಲವು ಚಟುವಟಿಕೆಗಳು, ಟ್ರೈನಿಂಗ್ಸು. ಮತ್ತು ಬೇರೆ ಬೇರೆ ಇಂಥ ಜಲ ಸಾಕ್ಷರತೆ, ಕಾನೂನು ಸಾಕ್ಷರತೆ, ಇಂಥ ಕಾರ್ಯಕ್ರಮಗಳೆಲ್ಲ ಈ ಕೇಂದ್ರಗಳಲ್ಲಿ ಆಗ್ತಾ ಇರ್ತದೆ. ಕನಿಷ್ಠ ತಿಂಗಳಿನ ಒಂದು 3-4 ಕಾರ್ಯಕ್ರಮಗಳು ಪಬ್ಲಿಕ್ ಇನ್ವಾಲ್ವ್ ಆಗಿ ಇಲ್ಲಿ ಕಾರ್ಯಕ್ರಮ ಆಗ್ತದೆ. ಈಗ ಹೇಗಿದೆ ಅಂದರೆ ಈ ಸೆಂಟರ್ ಇದೊಂದು ಈ ಸಮುದಾಯದ ಕೇಂದ್ರವಾಗಿ ಪರಿವರ್ತಿತವಾಗಿ ನಡೀತಾ ಉಂಟು. ಇಲ್ಲಿ ಒಂದು ಒಳ್ಳೆ ಸಪೋರ್ಟ್ ಗ್ರೂಪ್ ಇದೆ, ಜನಜೀವನ ಬಾಳೆಪುಣಿ ಅಂತ. ಇಲ್ಲಿ ಬೇರೆ ಬೇರೆ ಜನರು, ಕೆಲವು ಉದ್ಯಮಿಗಳು ಮತ್ತು ಶಿಕ್ಷಕರು, ಅಧಿಕಾರಿಗಳು, ಇವರು ಸೇರಿ ಒಂದು ನಮಗೆ ಜನಜೀವನ ಬಾಳೆಪುಣಿ ಅಂತ ಒಂದು ಬೆಂಬಲ ಗುಂಪಿದೆ. ಅವ ಒಟ್ಟು ಸೇರಿಕೊಂಡು ನಾವು, ಮತ್ತು ನೀವು ಹೇಳಿದಾಗೆ ನಮ್ಮ ಲಯನ್ಸ್ ಕ್ಲಬ್, ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಕೂಡ ನಮ್ಮೊಂದು ಪಾರ್ಟ್ನರ್ ಆರ್ಗನೈಸೇಷನ್ ಇಲ್ಲಿ ಚಟುವಟಿಕೆ. ಸ್ಥಳೀಯ ಮುಡಿಪು ಲಯನ್ಸ್ ಕ್ಲಬ್ಬು, ಗ್ರಾಮ ಪಂಚಾಯಿತು, ಅದೊಂದು ಚಿತ್ತಾರ ಬಳಗ ಅಂತ ಒಂದು ತಂಡ ಇದೆ. ಅವರು ಮುಡಿಪು ಅಂದರೆ ಅವ್ರು ಮಂಗಳೂರಿನಲ್ಲಿ ಬೇಸ್ ಇದೆ. ಅವರು ಇಂಥ ಕಲೆ ಸಾಹಿತ್ಯ ಇದರಲ್ಲೆಲ್ಲ ಆಸಕ್ತ ಒಂದು ಗುಂಪು, ಅದು ಚಿಕ್ಕ ಗುಂಪು. ಸೊ ಅವರೆಲ್ಲ ಸೇರಿ ನಾವು ಜಾಯಿಂಟಾಗಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಒಟ್ಟಿನಲ್ಲಿ ಒಂದು ಮಾನವೀಯ ಸಮಾಜ ನಿರ್ಮಾಣಕ್ಕೆ ಪೂರಕವಾಗುವ ಎಲ್ಲ ಚಟುವಟಿಕೆಗಳು ಈ ಕೇಂದ್ರದಲ್ಲಿ ನಡೀತಾ ಇರ್ತದೆ. ನಾವು 2016ರಲ್ಲಿ ಈ ಜಲ ಸಾಕ್ಷರತೆ ಅಭಿಯಾನ ಶುರು ಮಾಡಿತ್ತು. ಕಾರಣ ಯಾಕೆಂದರೆ ಆಗ ಕುಡಿಯುವ ನೀರಿನ ಅಭಾವ ತುಂಬ ಕಡೆ ಬಂತು, ನಮಗೆ ಬಂತದ್ದು. ಎಲ್ಲ ಕಡೆ ಬಾವಿ ಬತ್ತು ಹೋಯಿತು, ನೀರಿಲ್ಲ, ಕಾರ್ಪೊರೇಷನ್ ನೀರು ಅಂಥದ್ದು ರೇಷನ್ ಆಯಿತು. ಆಗ ನಾವು 2016ಕ್ಕೆ ಈ ಕಾರ್ಯಕ್ರಮ ಶುರು ಮಾಡಿದ್ದು, ಜನರಿಗೆ ಜಲ ಸಾಕ್ಷರನ್ನಾಗಿ ಮಾಡಬೇಕು ಅಂತ ನಾವು ಸಾಕ್ಷರತಾ ಅಭಿಯಾನ ಶುರು ಮಾಡಿತ್ತು. ಜನರಿಗೆ ಜಲ ಸಾಕ್ಷರತೆ ಇರಲಿಲ್ಲ. ಜಲ ಸಾಕ್ಷರತೆ ನೀರಿನ ಮಿತ ಬಳಕೆ ಮಾಡುವುದು, ಮತ್ತು ನೀರು ಇಂಗಿಸುವುದು, ಆಮೇಲೆ ಇರುವ ಬಾವಿಯನ್ನು ಬಳಕೆ ಮಾಡಿಕೊಳ್ಳೋದು. ಇರುವ ಬಾವಿಯನ್ನು ಬಳಕೆ ಮಾಡಿಕೊಳ್ತಾ ಇರಲಿಲ್ಲ, ನಲ್ಲಿ ನೀರನ್ನೇ ಬಳಕೆ ಮಾಡ್ತಾಯಿದ್ರು, ನೀರು ವೇಸ್ಟ್ ಆಗ್ತಾಯಿತ್ತು. ಹಾಗೆ ನಾವು ಆರಂಭದಲ್ಲಿ 2016ರಲ್ಲಿ ಬತ್ತಿದ ಬಾವಿಗಳನ್ನು ಪುನರುಜ್ಜೀವನ ಮಾಡಲಿಕ್ಕೆ ಸ್ವಲ್ಪ ಸಮುದಾಯದ ನೆರವು ತೆಗೆದುಕೊಂಡು ಬೇರೆ ಬೇರೆ ಕಡೆ ನಾವು ಅದನ್ನು ಮಾಡಿದ್ದೆವು. ಆಮೇಲೆ ಹೆಚ್ಚು ಇಂಗುಗುಂಡಿಗಳನ್ನು ಮಾಡೋದು, ಇಂಗುಗುಂಡಿ ನಿರ್ಮಾಣ ಅಭಿಯಾನ, ಗಿಡ ಮರ ಬೆಳೆಸುವಂಥದ್ದು, ಬಾವಿ ಉಳಿಸುವಂಥದ್ದು, ಬಾವಿ ನಿರ್ಮಿಸುವಂಥದ್ದು, ನೀರು ಇಂಗಿಸುವಂಥದ್ದು, ಬರ ಅಳಿಸುವಂಥದ್ದು. ಅದಕ್ಕೆ ನಾವು ಹೇಳುವುದು ಜೀವಜಲದ ಅರಿವಿಗಾಗಿ, ನೆಲಜಲದ ಉಳಿವಿಗಾಗಿ ಜಲ ಸಾಕ್ಷರತೆ. ಜೀವಜಲದ ಅರಿವಿಗಾಗಿ, ನೆಲಜಲದ ಉಳಿವಿಗಾಗಿ ಜಲ ಸಾಕ್ಷರತೆ. ಜೀವಜಲ ಪ್ರಕೃತಿ ಮಾತೆಯ ಪ್ರಸಾದ, ಅದನ್ನು ಪೋಲು ಮಾಡೋದು ಮಹಾಪಾಪ ಅಂತ, ಇದು ನಮ್ಮ ಸ್ಲೋಗನ್. ಹಾಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಯಲ್ಲಿ ಒಂದು ಮಳೆ ನೀರು ಕೊಯ್ಲು ಘಟಕ ಇರಬೇಕು ಅಂತ. ಅಟ್ಲೀಸ್ಟ್ 6 ತಿಂಗಳಿಗೆ ಬೇಕಾದ ನೀರನ್ನು, ಅವರ ಛಾವಣಿ ಮೇಲೆ ಬೀಳುವ ನೀರನ್ನು ಪೈಪ್ ಮೂಲಕ ಶುದ್ಧ ಮಾಡಿ ಫಿಲ್ಟರ್ ಮಾಡಿ ತೊಟ್ಟಿಲಿ ಸಂಗ್ರಹ ಮಾಡಿ ಇಡಬೇಕು, ಅದನ್ನು ಬಳಕೆ ಮಾಡಬೇಕು ಅಂತ
ನಾವು ಮುಂದಿನ ಹೆಜ್ಜೆ ಅದು ಈಗ. ಯಾಕೆ ನಾವು ಇಷ್ಟು ಇದು ಜಲ ಸಾಕ್ಷರತೆ ಅಭಿಯಾನ ಮಾಡ್ತಾ ಬಂದರೂ ನೀರಿನ ಸಮಸ್ಯೆ ಕಡಿಮೆ ಆಗ್ತಾಯಿಲ್ಲ, ಹೆಚ್ಚಾಗ್ತಾ ಉಂಟು. ಅದಕ್ಕೆ ಇನ್ನು ಸುಸ್ಥಿರವಾದ ಏನಂದರೆ ಅವರ ಮನೆಯ ಮೇಲೆ ಬೀಳುವ ನೀರನ್ನೇ ಅವರು ಮಳೆ ನೀರು ಕೊಯ್ಲು ಮಾಡಿ ಸಂಗ್ರಹ ಮಾಡಿ ಇಟ್ಕೊಂಡ್ರೆ 6 ತಿಂಗಳಿಗೆ ಸಮಸ್ಯೆ ಇಲ್ಲ. 6 ತಿಂಗಳು ಬೋರು ಬಾವಿ ನೀರು ಬಳಕೆ ಮಾಡದಿದ್ದರೆ ನೀರಿನ ಜಲ ಹಾಗೆ ಉಳಿತದೆ. ಹಾಗೆ ಇದನ್ನು ಮಾಡಬೇಕು ಅಂತ ಮೊದಲು ನಾವು ಮಾಡಬೇಕು. ಹಾಗೆ ನಾವು ಈ ಸಲ ಒಂದು ನಮ್ಮ ಕೊಳವೆ ಬಾವಿಗೆ ಜಲ ಮರುಪೂರಣದ ಕಾಮಗಾರಿ ಮಾಡಿತ್ತು. ಅದಕ್ಕೆ ನಾವು ಮುಖ್ಯವಾಗಿ ನಮ್ಮ ಲಯನ್ಸ್ ಸ್ನೇಹಿತರೆ ರಮೇಶ್ ಶೇನವ ಅಂತೇಳಿ ಅವರು ಇಲ್ಲಿಯ ಉದ್ಯಮಿಗಳು ನಮ್ಮ ಸಲಹೆಗಾರರು, ಆಮೇಲೆ ರಾಧಾಕೃಷ್ಣ ಯೂಮಿಯಾ ಅಂತ ಅವರು ಕೂಡ ಪ್ರಾದೇಶಿಕ ಸಲಹೆಗಾರರಾಗಿದ್ದರು ಲಯನ್ಸ್ ಕ್ಲಬ್ಬಲ್ಲಿ. ಅವರು ಅದಕ್ಕೆ ಮುಖ್ಯವಾದ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ. ಅದೀಗ ಮಾಡಿ ಮತ್ತು ಒಂದು ಮಳೆ ನೀರು ಕೊಯ್ಲು ಒಂದು ತೊಟ್ಟಿ ಕೂಡ ಮಾಡಬೇಕು ಅಂತಿದ್ದೇವೆ. ಅದು ಮಾಡೋದು ಯಾಕಂದ್ರೆ ನಮ್ಮ ನಿತ್ಯ ಬಳಕೆ ಮಾಡಲಿಕ್ಕೆ ನೀರು. ಮತ್ತು ಅದೇ ಮಾದರಿಯಲ್ಲಿ ಈ ಊರಿನಲ್ಲಿ ನೀರಿನ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಆ ಥರ ಒಂದು ಮಳೆ ನೀರು ಕೊಯ್ಲು ಸಂಗ್ರಹ ತೊಟ್ಟಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಅದು ಕೂಡ ಒಳ್ಳೆಯದುಂಟು ನಮಗೆ ಜಲ ಸಾಕ್ಷರತೆ. ಯಾಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತುಂಬ ಬೆಂಬಲ ಉಂಟು ಅದಕ್ಕೆ, ಬಾವಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ, ನೀರು ಇಂಗಿಸಲಿಕ್ಕೆ ಎಲ್ಲ ಉಂಟು. ಮತ್ತು ನಮ್ಮ ಈ ಜನಶಿಕ್ಷಣ ಟ್ರಸ್ಟ್ ವಠಾರದಲ್ಲಿ ಕೂಡ ಒಂದು 250-300 ಗಿಡ ಹಾಕಿದ್ದೇವೆ. ಈ ಎಲ್ಲ ಇಂಗುಗುಂಡಿಗಳಿಗಿಂತಲೂ ಕೂಡ ಗಿಡ ಮರ ನೆಡುವುದು ಭೂಮಿಗೆ ನೀರು ಕುಡಿಸಲಿಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಅದು ನೀರು ಹಿಡಿದು ಮಾತ್ರ ಅಲ್ಲ, ಅದು ಬಹಳ ಆಳಕ್ಕೆ ನೀರು ಇಳಿಸ್ತದೆ. ಇಂಗುಗುಂಡಿ ಅಷ್ಟು ಇಳಿಸೋದಿಲ್ಲ. ಆ ಇಂಗುಗುಂಡಿಗಿಂತ ಬೆಟರ್ ಯಾವುದಂದ್ರೆ ಸಾಧ್ಯದಷ್ಟು ಗಿಡ ಮರ ನೆಡುವುದು. ಅದು ತೆಂಗಿನ ಮರ ನೋಡಿ ಅಥವಾ ಮಾವಿನ ಮರ ನೋಡಿ, ದೊಡ್ಡ ದೊಡ್ಡ ಮರಗಳಲ್ಲಿ ಮಳೆಗಾಲಕ್ಕೆ ನೀರು ಇಳಿಯುವುದು ನೋಡಿದರೆ ಅದು ನಳ್ಳಿಯಲ್ಲಿ ಬಂದಾಗೆ ಬರ್ತದೆ. ಅದು ನೇರ ಅಂತರ್ಜಲ ಸೇರಿಕೊಳ್ತದೆ. ಹಾಗೆ ಅದು ಕೂಡ ನಮ್ಮದೊಂದು ಆದ್ಯತೆಯ ವಿಷಯ. ಯಾಕಂದರೆ ಈಗ ಸದ್ಯಕ್ಕೆ ನಮ್ಮದು ಸ್ವಚ್ಛತೆ ಮತ್ತು ಜಲಸಾಕ್ಷರತೆ, ಪರಿಸರ ಸಂರಕ್ಷಣೆ ಇದು ಆದ್ಯತೆ. ಸ್ವಚ್ಛತೆ ಮತ್ತು ಜಲಸಾಕ್ಷರತೆಗೆ ನಾವು ಒಂದು ಆದ್ಯತೆ ನೀಡಿದರೆ ನಮಗೆ ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ಈಗ ಸ್ವಚ್ಛತೆ ಮತ್ತು ಜಲಸಾಕ್ಷರತೆಗೆ ಆದ್ಯತೆ ನೀಡಿಲ್ಲ ಅಂದರೆ ನಮ್ಮ ಭವಿಷ್ಯ ಕರಾಳವಾಗಿರ್ತದೆ. ಇದರ ಬಗ್ಗೆ ನೀವು ಪರಿಸರ ಸಂರಕ್ಷಣೆ, ನೀವು ಗಿಡ ಮರ ನೆಡೋದ್ರ ಬಗ್ಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್? ಒಂದು ಆದಷ್ಟು ಜನರಿಗೆ ಗಿಡ ಮರ ಬರಲಿಕ್ಕೆ ಉತ್ತೇಜನ ಕೊಡುವಂಥದ್ದು. ನಾವು ಈ ಸಲ ಒಂದು ವಿಶೇಷವಾಗಿ ಪ್ರಯತ್ನ ಮಾಡಿರೋದು, ಗಿಡ ನೆಡುವಾಗ ಸ್ವಲ್ಪ ನಮ್ಮ ಔಷಧೀಯ ಗಿಡಗಳನ್ನು ನೆಡಲಿಕ್ಕೆ. ಅಂದರೆ ಈಗಾಗಲೇ ಈ ಸಲ 1,000 ಮನೆಯಲ್ಲಿ ಮಾಡಬೇಕು ಅಂತ ಈ ಅವಧಿಯಲ್ಲಿ ಇತ್ತು. 500 ಗಿಡಗಳನ್ನು ಈಗಲೇ ನಾವು ಸಂಗ್ರಹ ಮಾಡಿ ಅದನ್ನು ಜನರಿಗೆಲ್ಲ ಕೊಟ್ಟಿದ್ದೇವೆ ಒಂದು ಅಂಥದ್ದು. ಮತ್ತು ಈ ರಸ್ತೆ ಬದಿಗಳಲ್ಲಿ ಎಲ್ಲ ಜಾಗದಲ್ಲಿ ನೆಡುವಂಥದ್ದು. ಮನೆಗೊಂದು ಮರ ಅಟ್ಲೀಸ್ಟ್ ಕನಿಷ್ಠ ಬರಲಿಕ್ಕೆ ಸ್ವಲ್ಪ ಹೆಚ್ಚು ಪ್ರೇರಣೆ. ಯಾಕೆಂದರೆ ಈಗಲೇ ಹೇಳಿದ ಹಾಗೆ ನಮ್ಮ ಜಿಲ್ಲೆ ಎಲ್ಲ ನಮಗೆ ನಾವು ತುಂಬ ಲಿಟ್ರೇಟ್ ಅಂತ ಹೇಳ್ತೇವೆ, ತುಂಬ ಸಾಕ್ಷರರು. ಅಂದರೆ ಅಕ್ಷರ ಜ್ಞಾನ ಇದೆ, ಆದರೆ ಈ ಜ್ಞಾನ ಇಲ್ಲ, ಜಲ ಸಾಕ್ಷರತೆ ಇಲ್ಲ ಆಮೇಲೆ ಕಾನೂನು ಸಾಕ್ಷರತೆ ಇಲ್ಲ, ಪರಿಸರ ಸಾಕ್ಷರತೆ ಇಲ್ಲ. ಪರಿಸರ ನಾವು ಹಾಳು ಮಾಡೋದಕ್ಕೆ ಏನು ಎಸೋದಿಲ್ಲ. ಸೊ ಈ ದಿಸೆಯಲ್ಲಿ ಸ್ವಲ್ಪ ಹೆಚ್ಚು ಜನರಿಗೆ ಮನವರಿಕೆ ಮಾಡುವ ಕೆಲಸ, ಗಿಡ ಮರಗಳನ್ನ ಆದಷ್ಟು ನೆಡಲಿಕ್ಕೆ ಉತ್ತೇಜಿಸುವುದು. ಈಗ ಮನೆಗೆ ಒಂದು ಗಿಡ ಕೊಟ್ಟ ಕೂಡಲೇ ಅವರಿಗೆ ಇನ್ನೊಂದು ನೆಡಬೇಕು ಅಂತ ಆಗ್ತದೆ. ಸೊ ಇಂಥ ಕೆಲವು ಚಟುವಟಿಕೆಗಳನ್ನು ಮಾಡ್ತಾಯಿದ್ದೇವೆ. ಗಿಡ ನಾವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಒಂದು ರಸ್ತೆ ಸಾಲು ಮರ ಒಂದು 75 ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದೇವೆ. ಒಂದು 3 ಕಡೆ ಸ್ವಚ್ಛ ರಸ್ತೆ ಹಸಿರು ರಸ್ತೆ ಅಂತ ಸಾಲು ಮರ ನೆಡುವ ಅಭಿಯಾನ. ಮತ್ತು ಈ ಸ್ವಚ್ಛ ಮನೆ ಹಸಿರು ಮನೆ ಜಲಸಾಕ್ಷರ ಮನೆ ಅಂತ ಈ ಸ್ವಚ್ಛತೆ ಒಟ್ಟಿಗೆ ಪ್ರತಿ ಮನೆ ಹಸಿರೀಕರಣಕ್ಕೆ ನಾವು ಆದ್ಯತೆ ಕೊಡೋದುಂಟು. ಒಂದು ಕೈತೋಟ ಇರಬೇಕು ಮತ್ತು ಅಲ್ಲಿ ಹಣ್ಣಿನ ಗಿಡಗಳಿರಬೇಕು ಅಂತ. ಇದು ನಮ್ಮದು ಕಾನ್ಸೆಪ್ಟ್, ಒಂದು ಅಭಿಯಾನ. ಸ್ವಚ್ಛ ಮನೆ ಹಸಿರು ಮನೆ, ಸೋಲಾರ್ ಮನೆ, ಜಲಸಾಕ್ಷರ ಮನೆ, ಬಾವಿ ಮನೆ, ದನ ಇರುವ ಮನೆ, ಈ ಥರದ್ದು ಒಂದು ಕಾನ್ಸೆಪ್ಟ್ ಉಂಟು. ಗಿಡ ಮರ ಬೆಳೆಸೋದಕ್ಕೆ ಆದ್ಯತೆ. ಈ ಸಲ ಇವರು ಹೇಳಿದ ರೀತಿಯಲ್ಲಿ ಔಷಧಿಯ ವನ, ಮನೆಗೊಂದು ಚಿಕ್ಕ ಔಷಧಿಯ ವನ ಇರಬೇಕು ಅಂತ. ಈ ಸಿಮರೋಬ ಅಂತ ನಾವು ಹೇಳಿತ್ತು. ಸಿಮರೋಬ ಅಂದರೆ ಅದೊಂದು ಸ್ವರ್ಗದ ಸಸ್ಯ ಹೇಳ್ತಾರೆ, ಲಕ್ಷ್ಮಿ ತರು ಹೇಳ್ತಾರೆ. ಆ ಒಂದು ಸಿಮರೋಬದ ಗಿಡದ ಎಲೆಯ ಕಷಾಯವನ್ನು ನಿತ್ಯ ಕುಡಿದರೆ ನಮಗೆ ಕ್ಯಾನ್ಸರ್ ಥರದ ಕೆಲವೆಲ್ಲ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಅಂತ ಅದು ಇಮ್ಯುನಿಟಿ ಬೂಸ್ಟರ್ ಹೇಳ್ತಾರೆ. ಕ್ಯಾನ್ಸರ್ ಸೆಲ್ಲನ್ನು ಕೂಡ ಅದು ಬೆಳೆದ ಹಾಗೆ ಮಾಡುವಂಥ ಒಂದು ಶಕ್ತಿ ಅದಕ್ಕೆ ಇರುವುದು ಸಾಬೀತಾಗಿದೆ. ಆ ಗಿಡಗಳು ನಾವು ಈ ಸಲ ಒಂದು 500 ಮನೆಗಳಿಗೆ ಅದನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಆ ಸಿಮರೋಬದ ಕಷಾಯವನ್ನು ನಾವು ಕೂಡ ನಿತ್ಯ ಅದನ್ನು ಬಳಕೆ ಮಾಡ್ತೇವೆ. ಅದು ಬಳಕೆ ಮಾಡುವುದರಿಂದ ನಮಗೆ ಅದರ ಒಂದು ಪ್ರಯೋಜನ ಮನದಟ್ಟಾಗಿದೆ. ಅದನ್ನು ಜನರಿಗೆ ಕೂಡ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆಯೇ ಕೇಳ್ಪಟ್ಟೆ ನಾನು, ಈಗ ವಲಯ ಆಯುಕ್ತರು ಕೂಡ ಹೇಳಿದರು ಮೊನ್ನೆ, ಮಂಗಳೂರು ಮಹಾನಗರ ಪಾಲಿಕೆಯವರು 10,000 ಹಣ್ಣಿನ ಗಿಡಗಳು ಇದ್ದಾರೆ. ಹಾಗೆಯೇ ನಮ್ಮ ಪರಿಸರ ಪ್ರೇಮಿ ಜೀತ್ ಮಿಲನ್ ರೋಚ್ ಅಂತ ಕೇಳಿ ಅವರು ಕೂಡ 45,000 ಅವರ ವನ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಡ್ತಾ ಇದ್ದಾರೆ. ಹಾಗೆಯೇ ಇದೊಂದು ಆ್ಯಕ್ಚುಲಿ ನಮ್ಮ
ಸಮಾಜದವರಿಗೆ ಅರಿವಾಗಬೇಕು ಅಂತ ನಿಮ್ಮ ಮುಖ್ಯ ಉದ್ದೇಶ. ಆಗಲೇಬೇಕಾದದ್ದು ಹೌದು. ಯಾಕೆ ನಮ್ಮ ಮುಂದೆ ಅವರಿಗೆ ಹೇಳಿದರು, ನಮ್ಮ ಮುಂದಿನ ಇದು ಪೀಳಿಗೆ ಏನಾದ್ರು ಬೇಕಾದರೆ ನಾವು ಮಾಡಲೇಬೇಕು. ಈಗ ಸಮಸ್ಯೆ ಇರುವುದೇ ಅದು ಪರಿಸರದು. ಈಗ ಗಾಳಿ, ಉತ್ತಮವಾದ ಗಾಳಿ ಸಿಗ್ತಾ ಇಲ್ಲ ನಮಗೆ. ನಾವೆಲ್ಲ ಚಿಕ್ಕದಿರುವಾಗ ನಮಗೆ ನೀರು ಬಾಟ್ಲಲ್ಲಿ ಬರ್ತದೆ ಅಂತ ಕಲ್ಪನೆ ಇರಲಿಲ್ಲ, ಈಗ ಅದಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಗಾಳಿಯನ್ನು ಕೂಡ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಬರ್ಬೋದು ನಾವು ಮಾಡೋದಿದ್ರೆ. ಹಾಗಾಗಿ ಇದು ಭಾಳ ಒಂದು ಅನಿವಾರ್ಯ ಅಂತ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಇದನ್ನು ಬೆಳೆಸದಿದ್ದರೆ ನಮ್ಮ ಮಾನವ ಸಮಾಜಕ್ಕೆ ಮುಂದಕ್ಕೆ ಬದುಕಲಿಕ್ಕೆ, ಮುಂದಿನ ಪೀಳಿಗೆ ಬದುಕಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದಾವೆ ನಾವು. ಅದನ್ನು ಮಾಡಬೇಕಾಗಿದೆ. ಹಾಗೆ ನೀವು ಹೇಳಿದ್ರಿ ಸರ್, ಈಗ ನಿಮ್ಮ ಸಾಂತ್ವನ ಕೇಂದ್ರಗಳಲ್ಲಿ ಕೌನ್ಸಿಲರ್ಸ್ಗಳು, ನಿಮ್ಮ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅವರು ಪ್ರಾಜೆಕ್ಟ್ ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೆಯೇ ನಿಮ್ಮ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಿಗೆಲ್ಲ ಫಂಡ್ ಕಲೆಕ್ಷನ್ ಹೇಗೆ ಮಾಡ್ತೀರಿ ಸರ್? ಅದೇ ಸಿನ್ಹಾ ಸರ್ ಅವರು ಆಗಲೇ ಹೇಳಿದರು, ನಮ್ಮದು ಭಾಳ ಹೆಚ್ಚಿನದು ದುಡ್ಡಿಲ್ಲದೆ ಮಾಡಬಹುದಾದ ಕೆಲಸಗಳನ್ನೇ ಮಾಡೋದು. ನಮಗೆ ತುಂಬ ಫಂಡ್ಸ್ ಬೇಕಾಗಿಲ್ಲ. ಮತ್ತು ನಮ್ಮ ಯಾವುದೇ ಇಂಥ ಕಾರ್ಯಕ್ರಮ ಮಾಡಿದಾಗ ಅಲ್ಲಲ್ಲೇ ಬರ್ತದೆ. ಅಂದರೆ ಈಗ ಉದಾಹರಣೆ ಸಾಂತ್ವನ ಕೇಂದ್ರ ನಡೆಸಲಿಕ್ಕೆ ಅವರು ಕೊಡ್ತಾರೆ. ಬೇರೆ ಇಲ್ಲಿ ಪ್ರೋಗ್ರಾಮ್ಗಳೆಲ್ಲ ಆಗ್ತಾ ಇರುವಾಗ ನಮ್ಮನ್ನಾಗೆ ಹೇಳಿದ್ದೇವೆ, ಪ್ರಸ್ತಾವ ಮಾಡಿದ್ರು, ರಮೇಶನ್ ಅವರು, ರೈ ಅಂತವರು ಸ್ಥಳೀಯರಿದ್ದಾರೆ. ಆ ಪ್ರೋಗ್ರಾಮ್ ಬೇಕಷ್ಟು ಹಣ ಅದಲ್ಲಿ ನಮಗೆ ಬರ್ತದೆ. ನಮ್ಮ ಬೇರೆ ತುಂಬ ರಿಕ್ವೈರ್ಮೆಂಟ್ ಇಲ್ಲ. ಮತ್ತು ಈ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮಗೊಂದು ಕೆಲವರೆಲ್ಲ ಸಹಾಯ ಮಾಡಿದ್ದಾರೆ, ಬೇರೆ ಬೇರೆ ದಾನಿಗಳ ಸಹಾಯದಿಂದ ಮಾಡಿದ್ದೇವೆ. ಆಯಿತು, ಅದಕ್ಕೆ ನಾವು ತುಂಬ ಇದು ಮಾಡಲಿಕ್ಕೆ ಹೋಗಲಿಲ್ಲ. ಸ್ಟ್ರಕ್ಚರ್ ಮಾಡಿದ ಕೂಡ ಅದೆಲ್ಲ ಖರ್ಚುಗಳು ಬರ್ತದೆ. ನಮ್ಮ ಕೆಲಸಗಳಿಗೆ ಇಂಥ ಕೆಲಸಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಮತ್ತು ಎಲ್ಲ ಇಂಥ ಸ್ವಲ್ಪ ಚಿಕ್ಕ ಪುಟ್ಟ ದೇಣಿಗೆಗಳು ಆ ದಿಸೆಲ್ಲ. ಮತ್ತು ನಾವು ಒಂದು ಚಿಕ್ಕ ಈ ಸೆಲ್ಫ್ ಸಸ್ಟೈನೆನ್ಸಿಗಾಗಿ ಒಂದು 50 ಮಲ್ಲಿಗೆ ಗಿಡ ನಟ್ಟಿದ್ದೇವೆ ಇಲ್ಲಿ. ಈ ಮಲ್ಲಿಗೆ ಗಿಡದಲ್ಲಿ ನಮಗೊಂದು ವಾಹನ, ನಮಗೊಬ್ಬರು ಇಂದಿನ IAS ಅಧಿಕಾರಿ ಭರತ್ಲಾಲ್ ಮೀನು ಅವರೊಂದು ವಾಹನ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ನಮ್ಮ ಕಷ್ಟ ನೋಡಿ ಓಡಾಡಲಿಕ್ಕೆ ಒಂದು ವ್ಯವಸ್ಥೆ ಬೇಕು ಅಂತ ಅವರೊಂದು ಜೀಪ್ ಮೊಬಿಲೈಸ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಫ್ಯೂಲ್ ನಮಗೆ ಅದರಿಂದ ಪಡ್ಕೊಳ್ಳಿಕ್ಕೆ ಆಗ್ತದೆ. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ ಈಲ್ಡ್. ಈ ಥರ ನಮ್ಮದು ಆದಷ್ಟು ಹೆಚ್ಚು ಅವಲಂಬನೆ ಇಲ್ಲದೆ ಮಾಡುವಂಥ ನಮ್ಮ ಒಂದು ಸಂಸ್ಥೆ ಇದು. ತುಂಬ ಔಟ್ಸೈಡ್ ಅವಲಂಬನೆ ಇಲ್ಲ, ಹಾಗೆ ತುಂಬ ಫಂಡ್ಸ್ ಇಲ್ಲ. ಈಗ ನಮಗೆ ಕಂಪ್ಯೂಟರ್ ಟ್ರೈನಿಂಗ್ ಹೇಳಿದೆ ನಾನು. ಈ ಕಂಪ್ಯೂಟರ್ ಟ್ರೈನಿಂಗ್ ಹೇಗೆ ನಾವು ಪ್ರಾರಂಭ ಮಾಡಿದ್ವು ಅಂದರೆ, ನಮ್ಮಲ್ಲಿ ನಮ್ಮ ಕೆಲಸ ನಾವು ಒಂದು ಈಗ ನಾವು ಇಲ್ಲಿದ್ದು ನಮ್ಮ ವಾಸ್ತವ್ಯ ಇರೋದು ಪಂಪ್ವೆಲ್ನಲ್ಲಿ. ನಮ್ಮ ಕೆಲಸ ಪ್ರಾರಂಭ ಆಗಿದ್ದು ಅಲ್ಲಿಂದ. ಅಲ್ಲಿ ಒಬ್ಬರು ಚಿಕ್ಕ ಹುಡುಗಿ ಕಲಿತಾ ಆಮೇಲೆ ಅವರು ಓದಿ ಎಂಥದ್ದು ಬಯೋಕೆಮಿಸ್ಟ್ರಿ ಎಲ್ಲ ಮಾಡಿ ಆಮೇಲೆ MS ಮಾಡಿ ಅವರು ಜರ್ಮನಿಗೆ ಹೋದರು. ಜರ್ಮನಿಗೆ ಹೋಗಿ ಅಲ್ಲಿ ನಮಗೆ ಅವರ ಫಸ್ಟ್ ತಿಂಗಳ ಸ್ಯಾಲ್ರಿ ನಮಗೆ ಕಳಿಸಿಕೊಟ್ರು. ಹಾಗೆ ಮಾಡ್ತಾ ಅಲ್ಲಿ ಒಂದು ಇಂಥ ಚಿಕ್ಕ ಗ್ರೂಪ್ ಇದೆ, ಸ್ಮೈಲ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಅವರು ಮತ್ತು ಹೊರಗಿನವರು ಇದ್ದಾರೆ. ಅಂದರೆ ತುಂಬ ಹೌದು, ನಮ್ಮದಲ್ಲ ಅದು, ಅಲ್ಲಿದ್ದು ಸಂಸ್ಥೆ. ಅಂದರೆ ಸಂಸ್ಥೆ ಅಂದರೆ ತುಂಬ ಫಂಡಿಂಗ್ ಏಜೆನ್ಸಿ ಅಲ್ಲ ಅದು, ಇಂಥ ಲೈಕ್ ಮೈಂಡೆಡ್ ಗ್ರೂಪ್. ಅವರಲ್ಲಿ ಏನಾದ್ರು ಸ್ವಲ್ಪ ಹಣ ಎಲ್ಲ ಮೊಬಿಲೈಸ್ ಮಾಡಿ, ಈಗ ಉದಾಹರಣೆ ಅವರ ಕಂಪ್ಯೂಟರಿಗೆ ಅವರು ನಮಗೆ ನೆರವು ಕೊಟ್ಟರು. 10 ಕಂಪ್ಯೂಟರ್ ತೊಗೊಳ್ಳಿಕ್ಕೆ ಅವರು ಅದನ್ನು ಕೊಟ್ಟರು. ಅದಕ್ಕೆ ಬೇಕಾದ್ರೆ ಇನ್ಸ್ಟ್ರಕ್ಟರ್ ಸ್ಯಾಲ್ರಿನ ಅವರೇ ಕೊಡ್ತಾರೆ. ಸೊ ಹೇಗೆ ನಮ್ಮದು ಮ್ಯಾನೇಜ್ ಆಗ್ತದೆ ಅಂತ. ಸೊ ಆ ಟ್ರೈನಿಂಗ್ಗೆ ಆ ಥರದಲ್ಲಿ ಯಾವುದೇ ಪ್ರೋಗ್ರಾಮಿಗೆ ಅಲ್ಲೆಲ್ಲಿ ಚಿಕ್ಕ ಚಿಕ್ಕ ಸ್ಪಾನ್ಸರ್ ಇದ್ದರೆ ಆ ಥರ, ಇಲ್ಲದಿದ್ದರೆ ನಮ್ಮ ಸಮುದಾಯದಲ್ಲಿ ಅಂದರೆ ತುಂಬ ಫಂಡ್ ಟರ್ನ್ ಓವರ್ ಇಲ್ಲ ನಮ್ಮ ಸಂಸ್ಥೆಯಲ್ಲಿ. ತುಂಬ ಹಣದ ಇದರಲ್ಲಿ ನಾವು ನಡೀತಾ ಇಲ್ಲ. ನಮ್ಮದು ಹೆಚ್ಚು ಸ್ವಲ್ಪ ಜನರ ಬೆಂಬಲದಿಂದ ಆಗುವಂಥದ್ದು. ಎಸ್, ಬಹಳ ಅತ್ಯುತ್ತಮವಾಗಿರುವ ಆಲೋಚನೆಗಳು. ಹಾಗೆಯೇ ನೀವಿಬ್ಬರು ಕೂಡ 8ನೇ ಕ್ಲಾಸಿಂದ ನೀವು ಒಟ್ಟಿಗೆ ಇದ್ದೀರಿ. ನಿಮ್ಮ ಪ್ರೈವೇಟ್ ಪ್ರಶ್ನೆ ಅಂತ ಹೇಳಬಹುದು, ನಿಮಗೆ ಮದುವೆ ಆಗುವಂತಹ ಆಲೋಚನೆ ಬರಲಿಲ್ಲ ಸರ್ ಇಬ್ಬರಿಗೂ ಕೂಡ? ಹೌದು, ಮದುವೆ ಆಲೋಚನೆ ಯಾಕೆ ಬಂದಿಲ್ಲ ಅಂದರೆ, ಒಂದು ನಮಗೆ ಕೆಲಸ ಮಾಡ್ತಾ ಆ್ಯಕ್ಚುಲಿ ನಾವು ಹೇಳೋದುಂಟು, ನಾವು ಕೆಲಸವನ್ನೇ ಮದುವೆಯಾಗಿ ಬಿಟ್ಟಿದ್ದೇವೆ. ನಮಗೆಲ್ಲ ನಾವು ಚಾಲೆಂಜಿಂಗ್ ವರ್ಕೇ ತೊಗೊಂಡದು. ಈಗ ಕೊಳ್ಳೇಗಾಲದಲ್ಲಿ ಒಂದು 5 ವರ್ಷದಲ್ಲಿ ಏನೋ ಒಂದಲ್ಲಿ ಮಾಡಬೇಕು ಅಂತ ಆಯಿತು. ಸೊ ಅಲ್ಲಿ ತೊಗೊಂಡು ಆ ಕೆಲಸವನ್ನು ನಾವು ಪೂರ್ತಿ ಮಾಡಿದೆವು. ನಮಗೆ ಕೆಲಸವನ್ನು ನಾವು ಎಂಜಾಯ್ ಮಾಡ್ತೇವೆ. ಮತ್ತು ಇಲ್ಲಿ ಬಂದು ದಕ್ಷಿಣ ಕನ್ನಡ ಅದೊಂದು ಚಾಲೆಂಜಿಂಗೇ. ಅಂದರೆ ಆ ಜನರು ನವಸಾಕ್ಷರ ಸಂಘಟನೆ ಕೆಲಸ, ಹಾಗೆ ನಾವು ಕಂಟಿನ್ಯೂಸ್ ಆಗಿ ಕೆಲಸದಲ್ಲಿ ಒಂದು ಮಗ್ನ ಆಗಿದ್ದು ನಮಗೆ ಇದೆಲ್ಲ ಸೆಕೆಂಡರಿ ಆಯಿತು. ಮತ್ತು ಅದನ್ನು ಒಂಥರದಲ್ಲಿ ನಮಗೆ ತಾತ್ವಿಕವಾಗಿ ಕೂಡ ಅದನ್ನು ನಮಗೆ ಗೆಲ್ಲಲಿಕ್ಕೆ ಆಯಿತು. ಅದೇ ರೀತಿಯಲ್ಲಿ ನಾವು ಕೆಲಸ ಅಂತ. ಮತ್ತು ಅದು ನಾನೇನು ಡಿಸ್ಕರೇಜ್ ಮಾಡಲ್ಲ ಫ್ಯಾಮಿಲಿ ಆಗುವವರಿಗೆ, ಬಟ್ ಈ ಫ್ಯಾಮಿಲಿ ಇಂಥದ್ದು ಬಂದಾಗ ನಾವು ತುಂಬ ಅದಕ್ಕೆ ಒಂದು ಸ್ವಲ್ಪ ಇರ್ತದೆ. ಆಗ ಆ ದಿಸೆಯಲ್ಲಿ ನಮಗೆ ತುಂಬ ಫ್ರೀಯಾಗಿ ಕೆಲಸ ಮಾಡ್ತಾ ಬರಲಿಕ್ಕೂ ಅದು ಅನುಕೂಲ ಆಯಿತು. ಹಾಗೆ ಇದ್ದುದರಿಂದ ಹಾಗೆಂತ ನಮಗೇನು ರಿಪೆಂಟೆನ್ಸ್ ಇಲ್ಲ. ವಿ ಆರ್ ಎಂಜಾಯಿಂಗ್ ದ ವರ್ಕ್. ನಮಗೆ ಖುಷಿ ಇದೆ ಕೆಲಸದಲ್ಲಿ. ಮತ್ತು ಯಾವುದೇ ಮಾಡಿದ ಕೆಲಸಗಳು ನಮಗೆ ಸಕ್ಸಸ್ ಆಗಿದೆ. ನಮ್ಮ ಇಷ್ಟವರೆಗೆ ಯಾವುದೇ ಕೆಲಸ ತೊಗೊಂಡದು ನಮಗೆ ಅದು ಒಂಥರ ಡಿಸ್ಕರೇಜ್ ಆಗಿಲ್ಲ ಅಥವಾ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಬಹುಶಃ ಅದು ನಮ್ಮನ್ನು ಈವರೆಗೆ ನಿಲ್ಲಿಸಿದೆ. ಹಾಗೆಯೇ ನೀವು ರತ್ನಮಾನಸ ನಿಮಗೆ ಮೂಲ ರತ್ನಮಾನಸದಲ್ಲಿ ಕಳೆದ 5-6-7-8 ವರ್ಷಗಳು ನಿಮಗೆ ಪ್ರೇರಣೆ ಆಯಿತು ಅಂತ ಹೇಳಿದ್ರಿ. ಹಾಗೆ ಇನ್ನು ಬೇರೆ ಯಾವ ವಿಷಯಗಳು ನಿಮಗೆ ಸ್ಫೂರ್ತಿ ಆದವು ಸರ್?
ಬೇರೆ ಸೇರಿಸ್ತಾರೆ. ಒಂದು ನಮ್ಮ ರೋಶಿನಿ ನಿಲಯ, ಅಂದರೆ ನಮಗೆ ಮಾಸ್ಟರ್ಸ್ ಡಿಗ್ರಿ ಏನಾಯ್ತಂದರೆ ನಮಗೊಂದು ಕಲ್ಪನೆ ಎಲ್ಲ ಇತ್ತು, ಅದರ ಒಂದು ವ್ಯವಸ್ಥಿತವಾಗಿ ಸೋಷಿಯಲ್ ವರ್ಕ್ ಮಾಡೋದು ಹೇಗೆ, ಅದು ನಮಗೆ ತುಂಬ ಆ ಸಂಸ್ಥೆ ನಮಗೆ ಸಪೋರ್ಟ್ ಮಾಡಿದೆ. ರೋಶಿನಿಯಲ್ಲಿ ನಮಗೆ ತುಂಬ ಕ್ಲಾರಿಟಿ ಮಾಡಿಕೊಳ್ಳಿಕ್ಕೆ, ಈಗ ಅವ್ರು ಹೇಳಿದ ಹಾಗೆ ಇಂಥ ಕಾನ್ಸೆಪ್ಟ್ ಇತ್ತು ನಮಗೆ, ಅದು ವಿವೇಕಾನಂದರ ಕಾನ್ಸೆಪ್ಟ್ ತುಂಬ ಇದಾಯಿತು. ಅಂದರೆ ಆ ಜನರು ಅವರಿಗೆ ಸಹಾಯ ಮಾಡಿಕೊಳ್ಳೋದಿದ್ದರೆ ಇಡೀ ಪ್ರಪಂಚ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಂಪತ್ತಿನಿಂದ ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ನಮಗೊಂದು ಪ್ರೇರಣೆ ಆಗಿ, ಅಥವಾ ಗಾಂಧಿಯನ್ ಕೆಲವು ಇದುಗಳು, ಸೊ ಆ ದಿಸೆಯಲ್ಲಿ ಅದು ಕೂಡ ತುಂಬ ನಮಗೆ ಪ್ರೇರಣೆ ಕೊಟ್ಟಿದೆ. ನಮ್ಮ ಶಿಕ್ಷಣ ಸ್ನಾತಕೋತ್ತರ ಕಲಿಕೆ ಮತ್ತು ಕೆಲಸ ಮಾಡ್ತಾನೆ ನಮಗೆ ನಾವೆಲ್ಲ ನಾವು ಮಾಡ್ತಾ ಇರೋದೊಂದು ಪ್ರಯೋಗ ಥರ, ಅದು ಪ್ರತಿಯೊಂದು ಪ್ರಯೋಗವಾಗಿ ಎವಾಲ್ವ್ ಆಯಿತು. ಕೊಳ್ಳೇಗಾಲದಿರಲಿ, ಇಲ್ಲಿಯ ಇದು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡಿದ ಸಾಕ್ಷರತೆಗೆ ಮಾಡಿದ ಕೆಲಸ, ಅದೊಂದು ಒಳ್ಳೆಯ ಪ್ರಯೋಗ. ಅದು ಜನರದ್ದು ಸಂಘಟನೆ, ಅದೊಂದು ನ್ಯಾಷನಲ್ ಲೆವೆಲೆಲ್ಲ ಹೈಲೈಟ್ ಆಗಿತ್ತು, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂತ. ಆ ರೀತಿಯಲ್ಲಿ ಹೌದು ಎಸ್ ಸರ್, ಸೇರಿಸ್ತಿದ್ದಾರೆ ಸರಿ. ಇಲ್ಲ, ನಮಗೆ ಈ ಸೇವೆಯೇ ನಮಗೆ ಸಂತೋಷ. ಯಾಕೆಂದರೆ ನಮಗೆ ಗೊತ್ತಿಲ್ಲ, ಅದು ನಾವು ನಮ್ಮ ಶಿಕ್ಷಣದ ರೀತಿಯಲ್ಲಿ ಬಂದಿರ್ಬೋದು ಕಾಣ್ತದೆ. ನಮಗೆ ಹೆಚ್ಚು ಸಾಮಾಜಿಕ ಪ್ರಜ್ಞೆ ಬಂತು. ಯಾಕೆ ನಮಗೆ ಒಂದು ನಮ್ಮ MS ಆದ ಕೂಡಲೇ ಇಂಟರ್ವ್ಯೂಲ್ಲಿ ಬಂತು CDPO ಹುದ್ದೆಗೆ. ಮತ್ತು ಅಲ್ಲಿದೆಲ್ಲ ವ್ಯವಸ್ಥೆ ನೋಡಿಬಿಟ್ಟು ಮತ್ತೆ ನಾವೇ ಸರ್ಕಾರಕ್ಕೆ ಅಪ್ಲೈ ಮಾಡಬಾರ್ದು ಅಂತ ಅನಿಸಿತು. ಮತ್ತು ನಮ್ಮ ಈ ಸಮುದಾಯದ ಜನರು, ಈ ಕಟ್ಟಕಡೆಯಲ್ಲಿರುವವರು, ಆದಿವಾಸಿಗಳು, ಈ ಮಹಿಳೆಯರು, ಶ್ರಮಿಕರು, ಅವರ ಒಟ್ಟಿಗೆ ಕೆಲಸ ಮಾಡಿದಾಗ ಅವರಷ್ಟು ಒಳ್ಳೆಯ ಜನ, ಸಜ್ಜನರು, ಸತ್ಯವಂತರು ನಮಗೆ ಕಾಣಲಿಲ್ಲ. ಅವರು ಕೂಡ ಪ್ರೇರಣೆ, ಆದಿವಾಸಿಗಳು ಪ್ರೇರಣೆ, ಕೊರಗರು, ಸೋಲಿಗರು ಆಯಿತು, ಈ ಜನ ನಮಗೆ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ಮತ್ತು ಈ ಸಮಾಜ ಸೇವೆಯಿಂದ ಸಿಗುವ ಸಂತೋಷ ಅದು ನಿಜವಾದ ಸಂತೋಷ, ಸುಸ್ಥಿರ ಸಂತೋಷ ಅಂತ ಹೇಳ್ತೀವಿ ನಾವು, ಆಯಿತಾ. ಅದೇ ನಮ್ಮ ಮನೆಯವರು ಕೂಡ ಈ ಕೆಲಸಕ್ಕೆ ನಮ್ಮನ್ನು ಬಿಟ್ಬಿಟ್ರು, ಇಂಥ ಕೆಲಸಕ್ಕೆ ಅವರು ಕೂಡ ಹೆಚ್ಚು ನಮಗೆ ಈ ಥರ ಮಾಡಲಿಲ್ಲ, ಬಿಟ್ಟಿದ್ದಾರೆ. ಮತ್ತು ಇದೊಂದು ಬಂದಿದೆ. ಮತ್ತು ನಮಗೆ ನಮ್ಮೊಟ್ಟಿಗೆ ಕೆಲಸ ಮಾಡುವಂಥ ಡಾಕ್ಟರ್ ಸುದರ್ಶನ್ ಇರ್ಬೋದು, ಇನ್ನೊಬ್ಬ ಡಾಕ್ಟರ್ ಸೋಮಸುಂದರಂ ಅಂತ, GS ಜಯದೇವ್ ಅಂತ, ಅವರು ದೊಡ್ಡ ಸಾಧಕರು. ಅವರೆಲ್ಲ ನಾವು ಅಲ್ಲಿ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಹೋದಾಗ ನಾವೆಲ್ಲ ಒಟ್ಟೊಟ್ಟಿಗಿದ್ದವರು. ಈಗ GS ಜಯದೇವ್ ಅಲ್ಲಿ ದೀನಬಂಧು ಸಂಸ್ಥೆ ಚಾಮರಾಜನ ನಡೆಸ್ತಾರೆ, ದೊಡ್ಡ ಸಂಸ್ಥೆ ಅದು. ಅವರು ಇಲ್ಲಿಗೆ ಬಂದಿದ್ದರು. ಮತ್ತು ನಮಗೆ ಅದಕ್ಕಾಗಿ ನಮಗೆ ಇದೊಂದು ನಾವು ಈ ಥರ MS ಮಾಡಿದ್ದೇವೆ, ಸಮಾಜ ಸೇವೆ ಕಲ್ತಿದ್ದೇವೆ. ಇಷ್ಟು ಕಲ್ತದ್ದು ಬರೀ ಅದು ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳೋದಕ್ಕಿಂತ ಸಮಾಜಕ್ಕೆ ಏನಾದರೂ ಮಾಡಿ ಇದ್ದರೆ ಒಳ್ಳೆಯದು ಅಂತ ಅದು ಆರಂಭದಲ್ಲೇ ನಮಗೆ ಮನಸ್ಸಿಗೆ ಬಂದಿತ್ತು. ಮತ್ತು ಹಾಗೆ ಮುಂದುವರಿಯಿತು. ಮತ್ತು ಇದರಲ್ಲಿ ನಮಗೆ ತುಂಬ ಕಷ್ಟಗಳು ಉಂಟು, ಅಡೆತಡೆ ಉಂಟು, ಆಯಿತು. ಆದರೂ ನಮಗೆ ಏನು ಕಷ್ಟ ಬಂದರೂ ಕೂಡ ಇದರಲ್ಲಿ ಸಂತೋಷ ತುಂಬ ಉಂಟು ಈ ಸಮಾಜ ಕಾರ್ಯದಿಂದ. ಅದಕ್ಕೆ ನಮಗೆ ಈ ಕ್ಷೇತ್ರಕ್ಕೆ ಬಂದದಕ್ಕೆ ನಮಗೆ ತುಂಬ ಸಂತೋಷ, ಖುಷಿ ಉಂಟು. ಹಾಗೆ ನೀವು ಕಷ್ಟ ಅಂತ ಹೇಳಿದ್ರಿ, ಅಂತಹದೊಂದು ಬೇಸರದ ಸಂಗತಿ ಏನಾದರೂ ಇದೆಯಾ ಸರ್ ಇಷ್ಟು ವರ್ಷದಲ್ಲಿ ನಿಮ್ಮ? ಕೆಲವು ಸಲ ಬೇಸರ ಅಂದರೆ ನಾವು ಈಗ ಅದು ಎಲ್ಲ ಇರ್ತದೆ. ಕೆಲವು ಸಲ ಈ ಥರ ನಾವು ನಿಸ್ವಾರ್ಥವಾಗಿ ಕೆಲಸ ಮಾಡಿದಾಗ ಕೆಲವು ಜನರು ಅದನ್ನು ಪ್ರಶ್ನಿಸ್ತಾರೆ, ಸಂಶಯ ಪಡ್ತಾರೆ, ನೀವು ಏನು ಮಾಡಲಿಲ್ಲ ಅಂತ ಅವರು ಹೇಳ್ತಾರೆ, ಆಯಿತು. ಆಗ ಆ ಥರ ನಮಗೆ ಯಾರಾದರೂ ಆ ಥರ ಪ್ರತಿಕ್ರಿಯೆ ಕೊಟ್ಟಾಗ ಸಡನ್ ಇನ್ನೂ ಅತ್ಯುತ್ತಮವಾದ ಅವಕಾಶ ನಮಗೆ ಬಂದುಬಿಡ್ತದೆ, ಆಯಿತಾ. ಕೆಲವು ಸಲ ಒಳ್ಳೊಳ್ಳೆ ಕೆಲಸಗಳನ್ನು, ಈ ಥರ ಸಾಧನೆಗಳನ್ನು ಕೆಲವರು ಅದು ಇಷ್ಟಪಡುವುದಿಲ್ಲ, ಆಯಿತಾ. ಪರೋಕ್ಷವಾಗಿ ಅದರಿಂದ ಕೆಲವೆಲ್ಲ ಸಮಸ್ಯೆಗಳು ಮಾಡ್ತಾರೆ. ತುಂಬ ಬೇಜಾರಂತಲ್ಲ, ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಕೆಲವು ಸಲ ಕೆಲವು ಅಧಿಕಾರಿಗಳು ಅದನ್ನು ಸ್ವಲ್ಪ ಅದಕ್ಕೆ ವಿರೋಧ ಮಾಡುವಂಥದ್ದು ಎಲ್ಲ ಇತ್ತು ಅದು. ಆದರೆ ನಮಗೆ ಅದು ಬೇಸರವೇ ನಮಗೊಂದು ಶಕ್ತಿ ಆಗ್ತದೆ. ಅದು ಬೇಸರ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೆಲವು ಸಲ ಅಂಥದ್ದೆಲ್ಲ ಸವಾಲುಗಳು ನಮಗೆ ಶಕ್ತಿಯಾಗಿ ತಗೊಳ್ತೇವೆ, ಅದರ ಬೇಸರ ನಾವು ತೆಗೆದುಕೊಳ್ಳೋದಿಲ್ಲ. ಬೇಸರ ಮತ್ತು ಸಂತೋಷ ಅದು ಎರಡೂ ನಮಗೆ ಬೇಕು ಅಂತ ನಮ್ಮ ಈ ಕೆಲಸಕ್ಕೆ ಇರ್ತದೆ. ಹೆಚ್ಚು ಬೇಸರ ಸಿಕ್ಕಿದ ಸಮಯದಲ್ಲಿ ನಮ್ಮ ಕೆಲಸ ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ. ಹಾಗಿರೋ ನಮಗೆ ಬೇಸರ ಅಂತ ನಾವು ಅದನ್ನು ಪರಿಗಣಿಸೋದಿಲ್ಲ. ಆದರೆ ನಮಗೆ ಎಂಥದ್ದು ಕಾಡಲ್ಲಿ ನಾವು ಕೆಲಸ ಮಾಡಿದ್ದು, ಕಾಡು ಪ್ರಾಣಿಗಳು ಅಡೆತಡೆ ಬಂದಿತ್ತು. ಕಾಡು ಪ್ರಾಣಿಗಳ ಅದು ಬಳಿಗೆ ಹೋಗಿ ನಾವು ಅಲ್ಲೇ ಹೋಗಬೇಕಾಗಿತ್ತು. ಆನೆಗಳು ಈ ಥರ ಸಿಕ್ಕಾಕೊಂಡಿದ್ದೀವಿ, ಆದರೆ ನಮಗೆ ಅಲ್ಲಿ ಪಾರಾಗಿದ್ದೇವೆ, ಆಯಿತಾ. ಹಾಗೆ ನಮಗೆ ಪ್ರಕೃತಿ ನಮ್ಮ ಮೇಲೆ ಒಂದು ಪ್ರಕೃತಿಯ ದಯೆ ಉಂಟು, ಆಶೀರ್ವಾದ ಉಂಟು. ಯಾಕೆಂದರೆ ಈ ಪ್ರಕೃತಿನೇ ನಾವು ದೇವರು ಅಂತ ನಂಬಿಕೊಂಡು ಹೋಗ್ತೇವೆ. ಒಂದು ಎರಡನೇದು ನಮ್ಮ ಫಂಡ್ ಇಲ್ಲದ ಕೆಲಸ. ಯಾಕೆಂದರೆ ನಾವು ಹೆಚ್ಚು ನಾವಾಗಿ ಫಂಡ್ ಮೊಬಿಲೈಸ್ ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ನಮಗೆ ಬಹಳ ಕಷ್ಟದ ಕೆಲಸ. ಅಂದರೆ ಫಂಡ್ ನಾವು ಕೇಳುವುದಿಲ್ಲ. ಇಲ್ಲಿವರೆಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಅಥವಾ ನಮಗೆ ಬೇರೆ ಬೇರೆ ಒಂದು ಅವಕಾಶಗಳು ಬಂದಿದೆ, ಅದು ಯಾವುದನ್ನು ಕೇಳಿ ಪಡೆದ ಅವಕಾಶ ಇಲ್ಲ.
ಅಥವಾ ನಾವು ಫಸ್ಟ್ ಕಲಿತ ಕೂಡಲೇ ಅದು TAPI ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟದು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಅದು ಕೇಳಿದ್ದೆಲ್ಲ, ಕೊಳೆಗಲೆ ಹೋದದಿರಲಿ, ಒಂಬುಡ್ಸ್ಪೆನ್ ಇರಲಿ, ಸ್ವಚ್ಛತೆ ರ್ಯಾಬ್ ಇರಲಿ, ಯಾವುದು ಅದು ಕೇಳಿ ನಾವು ಬಯಸಿ ಬಂದದಲ್ಲ, ಅದೆಲ್ಲ ಬಯಸದೆ ಬಂದದ್ದು ಒಂದು. ಎರಡನೇದು ಈ ಕೆಲವೆಲ್ಲ ಕಾರ್ಯಕ್ರಮಗಳಿಗೆ ಕೂಡ ಅಷ್ಟೇ, ಸಾಂತ್ವನ ಕೇಂದ್ರ ಅದು ನಾವೇ ಕೇಳಿ ಪಡೆದದಲ್ಲ, ಅದು ಸರ್ಕಾರ ನಮ್ಮ ಕೆಲಸ ನೋಡಿ ಮಾಡಿ ಅಂತ ಹೇಳಿತ್ತು, ಹಾಗೆ ಮಾಡ್ತಾ ಇದ್ದೇವೆ. ಮತ್ತು ಒಂದು ಏನಂದರೆ ನಮಗೆ ಫಂಡನ್ನು ಕೇಳಲಿಕ್ಕೆ ಮೊಬಿಲೈಸ್ ಮಾಡಲಿಕ್ಕೆ ಕಷ್ಟ ಆಗೋದರಿಂದ ನಾವು ಈ ಒಂದು ಅಪ್ರೋಚ್ ತೆಗೆದುಕೊಂಡು ದುಡ್ಡಿಲ್ಲದೆ ಮಾಡಬಹುದಾದ ಕೆಲಸಗಳು ಯಾವುದುಂಟು ಅದನ್ನೇ ನಾವು ಹೆಚ್ಚು ಮಾಡ್ತಾ ಹೋದು. ಈ ಕಟ್ಟಡ ಕಟ್ಟಲಿಕ್ಕೆ ಕೂಡ ಅದು ಬಯಸದೆ ಬಂದ ಒಂದು ರಿಸೋರ್ಸ್ ಆಯಿತಾ. ಇದೊಂದು ಬೇಕಿತ್ತು ನಮಗೊಂದು ಕೇಂದ್ರ, ಇದರ ಮೂಲಕ ತುಂಬ ಕೆಲಸಗಳು ಆಗ್ತದೆ. ಒಂದು ನೆಲೆ ಬೇಕಲ್ಲ, ಇದೊಂದು ಮುಂದುವರಿಯುತ್ತದೆ. ಯಾಕೆಂದರೆ ತುಂಬ ಮಂದಿ ನಮ್ಮ ತಂಡದಲ್ಲಿ ಇದ್ದವರು ಕಳೆದ 3-4 ದಶಕಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೆಲವು ಮಂದಿ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಕೆಲವು ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ಡಾಕ್ಟರ್ಸು, ಲಾಯರ್ಸ್ ಎಲ್ಲ ಇದ್ದಾರೆ ಆಯಿತಾ. ಅವರು ಬೆಂಬಲ ಕೊಡ್ತಾರೆ. ಈಗ ಇತ್ತೀಚೆಗೆ ನಮಗೊಬ್ಬರು ಡಾಕ್ಟರ್ ಅವಿನ್ ಆಳ್ವ ಅವರು ನಮ್ಮ ಜೊತೆಗೆ ಈ ಮಾದಕ ವ್ಯಸನ ತಡೆ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಅವರೇ ಬರ್ತಾರೆ ಇಲ್ಲಿ ನಿಟ್ಟೆ ಆಸ್ಪತ್ರೆ, ಇಲ್ಲಿ ಕ್ಲಿನಿಕ್ ಉಂಟು. ಈಗ ಅವರು ನಮ್ಮ ಹತ್ರ ಕೈ ಜೋಡಿಸಿದ್ದಾರೆ. ಹಾಗೆ ನಾನು ಹೇಳಿದ ರಮೇಶಣ್ಣನವರಿರ್ಬೋದು, ರಾಧಣ್ಣನವರೆಲ್ಲರೂ ಕೂಡ ಅಂಥದ್ದು ಜನರು ಕೂಡ ಬಂದು ಸೇರಿಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ ಇದೊಂದು 100ಕ್ಕೆ 100 ನಿಸ್ವಾರ್ಥದಲ್ಲಿ ನಾವು ಕೆಲಸ ಮಾಡುವುದರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಜನರು ಎಲ್ಲರೂ ಬೆಂಬಲ ಸಿಗ್ತಾ ಉಂಟು. ಪ್ರಕೃತಿ ಕೂಡ ದಯೆ ನಮ್ಮ ಮೇಲೆ ಉಂಟು. ಪ್ರಕೃತಿಯಿಂದ ನಮಗೆ ತೊಂದರೆ ಇಲ್ಲಿವರೆಗೆ ಸಮಸ್ಯೆ ಬರಲೇ ಇಲ್ಲ. ಹಾಗೆ ನಾವು ಪ್ರಕೃತಿನೇ ಆರೋಗ್ಯಸ್ತೇವೆ, ಪ್ರಕೃತಿನೇ ಧೈರ್ಯ ನಮಗೆ. ಹಾಗೆ ನೀವು TAPI ಮ್ಯಾನೇಜ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದ್ರಿ ಸರ್, ಏನದು? ಅದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟು. ಅವರು ಅಲ್ಲಿ ನಾವು ಅಂದರೆ ನಮಗೆ 1 ತಿಂಗಳು ನಮ್ಮದು ಏನು MSW ಆದ ಕೂಡಲೇ ನಮ್ಮೊಬ್ಬರು ಬ್ಯಾಂಕಿನಲ್ಲಿ ಒಬ್ಬರು ಆಫೀಸರ್ ಇದ್ದರು, KM ಉಡುಪ ಅಂತ. ಅವರು ತುಂಬ ರೂರಲ್ ಡೆವಲಪ್ಮೆಂಟ್ ತುಂಬ ಇದ್ದಿದ್ದವರು. ಅವರು ಅಲ್ಲಿ ಸೇರಿ ಅಂತ ಹೇಳಿದರು. ಹಾಗೆ ಅಲ್ಲಿ ಸೇರಿದೆ ಅಷ್ಟೇ. ಅಲ್ಲಿ ತುಂಬ ಏನಿಲ್ಲ, ಒಂದು ರಿಸರ್ಚ್ ಅಸಿಸ್ಟೆನ್ಸ್ ಆಗಿ ಅದು ಒಳ್ಳೆದಿತ್ತು. ಆದರೆ ಅಲ್ಲಿ ಹೋಗಿದ್ರೆ ನಮಗೆ ಅಲ್ಲಿ ಒಂದು ಪರ್ಮನೆಂಟ್ ಜಾಬ್ ಎಲ್ಲ ಆಗಿ ಮುಂದೆ ಒರಿಬೋದು. ಆದರೆ ನಮ್ಮ ಕಲಿತ ವಿದ್ಯಾಭ್ಯಾಸ ಮತ್ತು ಮಾಡೋ ಕೆಲಸ ಅದಕ್ಕೆ ಸ್ವಲ್ಪ ಹೆಚ್ಚು ಹೋಲಿಕೆ ಬರಲಿಲ್ಲ. ನಮಗೆ ಜನರೊಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು, ಜನರೊಂದಿಗೆ ಬೆರಿಬೇಕಾಗಿತ್ತು, ಏನೋ ಮಾಡಬೇಕಾಗಿತ್ತಲ್ಲ. ಹಾಗೆ ಅಲ್ಲಿ ಜಾಬ್ ಆಯಿತು. ಅಲ್ಲೇ ಇದ್ದಿದ್ರೆ ನಮ್ಮ ಬದುಕು ಒಳ್ಳೆಯದಾಗ್ತಾಯಿತ್ತು, ಅದೇ ಟೈಪಲ್ಲಿ ಹೋಗ್ತಾಯಿತ್ತು, ಒಂದು ಸ್ಥಿರವಾದ ಉದ್ಯೋಗ ಅದೆಲ್ಲ ಆಗ್ತಾಯಿತ್ತು. ಅದು ಇಷ್ಟೆಲ್ಲ 10-20 ಜನಸೇವಾ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅದು ಆಗ್ತಾಯಿತ್ತು. ಬೇರೆ ಯಾರು ಮಾಡೋದ ಕೆಲಸವನ್ನು ಈಗ ನಮಗೆ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ನಾವು ಬೇರೆ ಚಿಂತನೆಗಳು ಅದರಲ್ಲೇ ಬರುವುದು. ಆ ಸಭ್ಯತೆಯ ಮಾರ್ಗ ಜಗತ್ತು ಪರಿವರ್ತಿಸಬಹುದು. ಗಾಂಧೀಜಿ ಹೇಳಿದ್ದಾರೆ, ಅದು ಗಾಂಧೀಜಿ ಹೇಳಿದ ನಮಗೆ ಸಂಪೂರ್ಣ ಸರಿ ಅಂತ ಕಂಡಿದೆ. ಮತ್ತು ಈಗ ಅದೊಂದೇ ದಾರಿ ಬದಲಾವುದು. ಹಾಗೆ ನಮಗೆ ನಮ್ಮ ಶಕ್ತಿ ವೃದ್ಧಿಸುವುದಕ್ಕೆ ಅಲ್ಲಿ ಸಮುದಾಯದ ಶಕ್ತಿ ವೃದ್ಧಿಸುವುದಕ್ಕೆ ನಮಗೆ ಅವಕಾಶ ಆಗಿದೆ. ಸಮುದಾಯದ ಶಕ್ತಿ ವೃದ್ಧಿಸಿದರೆ ನಮ್ಮ ಶಕ್ತಿ ವೃದ್ಧಿಸ್ತದೆ ಅಂತ. ಹಾಗೆ ಜನ ಒಳ್ಳೆಯದಾದರೆ ನಾವು ಒಳ್ಳೆಯದಾಗ್ತೇವೆ. ಆ ಟೈಪಲ್ಲಿ ನಮ್ಮ ಅಪ್ರೋಚು. ಆದಷ್ಟು ರಿನ್ಯೂವೇಬಲ್ ಸೋರ್ಸಸ್ ಅನ್ನು ಇನ್ಕ್ರೀಸ್ ಮಾಡಬೇಕು, ರಿನ್ಯೂವೇಬಲ್ ಸೋರ್ಸಸ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳೋದು. ಹಾಗೆ ನೀವು ಸೋಲಾರ್ ಗ್ರಾಮ ಕೂಡ ಯೋಜನೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ ಸರ್. ಹೇಗೆ ಅದು ಕಾರ್ಯಕ್ರಮ ಪ್ರಾರಂಭಿಸಿದ್ರಿ ಸರ್? ಸೋಲಾರ್ ಅಂದರೆ ನಮಗೂ ತುಂಬ ಇದು ಐಡಿಯಾ ಇರಲಿಲ್ಲ. ಯಾಕಂದರೆ ಈ ಒಂದು ಎಷ್ಟು ಪ್ರಾಬ್ಲಮ್ ಆಗ್ತದೆ, ನಮ್ಮ ಕನ್ವೆನ್ಷನ್ ಎನರ್ಜಿಲಿ ಸಮಸ್ಯೆ ಇದೆ ಗೊತ್ತಾದಾಗ ಸುಮಾರು 2016ಗೆ ಟೈಮಿಗೆ ನಮಗೆ ಸೆಲ್ಕೋ ಅಂತ ಒಂದು ಕಂಪನಿ ಇದೆ, ಸೆಲ್ಕೋ ಇಂಡಿಯಾ. ಅವರು ನಮಗೆ ಸಂಪರ್ಕಕ್ಕೆ ಬಂದರು. ಬಟ್ ಅವ್ರದ್ದು ಕೂಡ ಒಂದು ಕಲ್ಪನೆ ನಮಗೊಂದು ಅಪ್ರಿಷಿಯೇಟ್ ಆಯಿತು. ಯಾಕೆಂದರೆ ಅವ್ರು ತುಂಬ ಬರೀ ಒಂದು ಕಂಪನಿ ಬೆಳೆಸೋ ಐಡಿಯಾ ಇಲ್ಲ, ಅವರಿಗೆ ತುಂಬ ಸೋಷಿಯಲ್ ಕನ್ಸರ್ನ್ ತುಂಬ ಹೆಚ್ಚು ಇದ್ದು ನಮ್ಗೆ ಕಂಡಿತು. ಅದರ ಇವರಿಗೆ ಹರೀಶ್ ಹಂದೆ ಅಂತ ಇದ್ದಾರಲ್ಲ, ಅವರ ಕಾನ್ಸೆಪ್ಟ್ ಡಾಕ್ಟರ್ ಫ್ರೀ ಇಂಡಿಯಾ ಮಾಡಬೇಕು, ದೊಡ್ಡ ಹರೀಶ್ ಹಂದೆ ಅವರು. ಸೊ ಅವ್ರ ಸಂಪರ್ಕ ಬಂದಾಗ ನಮಗೆ ಆಗ ಗೊತ್ತಾಯಿತು ಇದು ಸ್ವಲ್ಪ ಅಗತ್ಯ ಇದೆ ಮಾಡೋ ಕೆಲಸ ಜನರಿಗೆ ಅಂತ. ಹಾಗೆ ನಾವು ಅದನ್ನು ಪ್ರಾರಂಭ ಮಾಡಿರೋದು. ಅವರದ್ದು ಒಂದು ಸೆಲ್ಕೋ ಫೌಂಡೇಶನ್ ಅಂತ ಇದೆ, ಅವರ ಸಹಕಾರದ ಜೊತೆಗೆ ನಾವು ಇದನ್ನು ಪ್ರಾರಂಭ ಮಾಡಿ ಜನರಿಗೆ ಇದು ಅಗತ್ಯ ಇದೆ ಅಂತ ಮನವರಿಕೆ ಆಗಿ, ಮತ್ತು ತುಂಬ ಪರಿಸರ ಉಳಿಸಲಿಕ್ಕೂ ತುಂಬ ಪೂರಕ ಇದೆ ದೃಷ್ಟಿಯಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ 2016ರಿಂದ ಕಂಟಿನ್ಯೂಸ್. ಅಂದರೆ ಇದನ್ನು ಕೂಡ ಹೇಗೆಂದರೆ ಇದರ ಬಗ್ಗೆ ಜನರಿಗೆ ಇನ್ನೂ ಕೂಡ ತುಂಬ ಮಾಹಿತಿ ಇಲ್ಲ. ಒಂದು ಆಲ್ಟರ್ನೇಟ್ ಎನರ್ಜಿಯನ್ನು ಬಳಸ್ಕೊಂಡು ನಾವು ಫುಲ್ಲು ಸೆಲ್ಫ್ ರಿಲಯಂಟ್ ಆಗಬೇಕು ಕಲ್ಪನೆ ಇಲ್ಲ. ಅದಕ್ಕೆ ನಾವು ಪ್ರಾರಂಭ ಮಾಡಿ ಫಸ್ಟಿಗೆ ನಾವು ಕೆಲವು ಎಂಥದ್ದು ಬೆಳಕಿಲ್ಲದ ಮನೆಗಳಿಗೆ ಕೊಡಲಿಕ್ಕೆ ಪ್ರೇರಣೆ ಮಾಡಿದೆವು, ಹಾಕ್ಕೊಳ್ಳಿಕ್ಕೆ. ಅದು ಯಾಕೆಂದರೆ ಆ್ಯಕ್ಚುಲಿ ನಮ್ಮ ಇದರ ಈ ಅದನ್ನು ಕೂಡ ಒಂದು ಕ್ಯಾಂಪೇನ್ ಟೈಪ್. ನಮಗೆಲ್ಲ ಸ್ವಲ್ಪ ಹೆಚ್ಚು ಜನರ ಕ್ಯಾಂಪೇನ್ ಮಾಡೋದ್ರಲ್ಲಿ ನಮಗೆ ಹೆಚ್ಚು ಇದಿರೋದು, ಜನರಿಂದ ಆಗಬೇಕು ಅದು ಅಂತ. ಅದಕ್ಕೆ ನಾವು ಸೋಲಾರ್ ಕ್ಯಾಂಪೇನ್ ಅಂತ ಹೇಳ್ತೇವೆ, ಸೌರ ಚಳವಳಿ. ಸೊ ಅದನ್ನು ನಾವು ಮಾಡಿರೋದು 3, ಒಂದು ಸೆಲ್ಕೋ ಮತ್ತು ನಾವು. ನಮ್ಮದು ಹೇಗೆ ಅಂದರೆ ಸೆಲ್ಕೋದವ್ರಿಗೆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ, ಅವ್ರು ಕೊಡಬೇಕು. ನಮ್ಮದು ಮೊಬಿಲೈಸೇಷನ್,
ಜನರಿಗೆ ಮೋಟಿವೇಟ್ ಮಾಡೋದು, ಮೊಬಿಲೈಸ್ ಮಾಡೋದು. ಫೈನಾನ್ಸ್ ಒಂದು ಕಮ್ಯುನಿಟಿಯಿಂದ ಅಥವಾ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನಿಂದ, ಬ್ಯಾಂಕ್ ಇದರಿಂದ, ಇದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಅದನ್ನು ಪ್ರಮೋಟ್ ಮಾಡಿ ಆದಷ್ಟು ಇಂಥ ಮನೆಗಳಿಗೆ ಕನಿಷ್ಠ 1-2 ಬಲ್ಬ್ ಹಾಕ್ಕೊಳ್ಳಿಕ್ಕೆ, ಒಂದು ಸೋಲಾರ್ ವಾಟರ್ ಹೀಟರ್ ಹಾಕಲಿಕ್ಕೆ ಪ್ರಾರಂಭದಲ್ಲಿ ಮಾಡಲಿಕ್ಕೆ ಅದನ್ನು ಮಾಡ್ತಾ ಅದನ್ನು ಜನರಿಗೆ ಪ್ರಾರಂಭ ಮಾಡಿದ್ದು. ಫಸ್ಟಿಗೆ ನಾವು ಅಂಗನವಾಡಿಗಳಲ್ಲಿ ಒಂದು 159 ಅಂಗನವಾಡಿಗಳಿಗೆ ನಮ್ಮ ಮೂಲಕ ನಾವು ಮತ್ತು ಅವರು ಸೇರಿ ಅದು 50% ಜನ ಕೊಡಬೇಕು, ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು. ಎಲ್ಲಿ ಕರೆಂಟ್ ಇರಲಿಲ್ಲ, ಕೆಲವು ಅಂಗನವಾಡಿಗಳಲ್ಲಿ ಕರೆಂಟ್ ಇಲ್ಲದೆ ಬೇಸಿಗೆಯಲ್ಲಿ ಭಾಳ ಸಮಸ್ಯೆ ಆಗ್ತಾಯಿತ್ತು ಫ್ಯಾನ್ ಇಲ್ಲದೆ. ಸೊ ಅದಕ್ಕೆ ನಾವು 1-2 ಲೈಟು, ಒಂದು ಫ್ಯಾನ್ ಫಸ್ಟಿಗೆ ನಾವು ಪ್ರಾರಂಭ ಮಾಡಿದ್ದು. ಕೆಲವು ಮನೆಗಳಿಗೆ ಕರೆಂಟ್ ಇಲ್ಲದ್ದು ಪ್ರಾರಂಭ ಆಗಿರೋದು ನಮ್ಮದು. ಆ ಥರ ಮಾಡಿ ಪ್ರಾರಂಭ ಆಯಿತು. ಮತ್ತು ಅಲ್ಲಿ ಪೆರಾಬೆ ಅಂತೇಳಿ ಒಂದು ಪಂಚಾಯತ್ನಲ್ಲಿ ಅದೊಂದು ಹೋಲ್ ಪಂಚಾಯತಿಯನ್ನು ಮಾಡಬೇಕು ಅನ್ನೊಂದು ಪ್ರಯೋಗ ಪ್ರಾರಂಭ ಮಾಡಿದೆವು ನಾವು. ಮತ್ತು ನಮ್ಮ ಅಲ್ಲಿ ಇದು ಈ ಎಂಡೋಸಲ್ಫಾನ್ ಇಫೆಕ್ಟೆಡ್ ಮನೆಗಳೆಲ್ಲ ಇತ್ತು, ಅವರಿಗೆ ವಿಕಲಚೇತನಿಗೆ ಕರೆಂಟ್ ಕೊಡಲಿಕ್ಕೆ ನಮ್ಮ ಜಿಲ್ಲಾ ಇವರು MLC ಅವರು ಐವಾನ್ ಡಿಸೋಜ ಕೂಡ ಸಪೋರ್ಟ್ ಮಾಡಿದರು. ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದವರು ಆ ಮೂಲಕ ಎಲ್ಲ ಮಾಡಿ ಆ ಥರದ ಒಂದು ಕ್ಯಾಂಪೇನ್ ಆಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅದು ಮಾಡಬೇಕಾದ್ರೆ ಜನರು ಕೇಳ್ತಾಯಿದ್ರು, ಅದು ಇದರಲ್ಲಿ ಸೋಲಾರ್ ಲೈಟಲ್ಲಿ ಫ್ಯಾನ್ ಓಡ್ತದಾ ಅಥವಾ ಮಿಕ್ಸಿ ಓಡ್ತದಾ ಅಂದರೆ ಡೌಟ್ ಇತ್ತು. ಅದಕ್ಕೆ ನಮಗೆ ರಿಸೋರ್ಸ್ ಸೆಂಟರ್ ಬೇಕಿತ್ತು ತೋರಿಸಲಿಕ್ಕೆ. ಹಾಗೆ ಇದು ನಮ್ಮದು ರಿಸೋರ್ಸ್ ಸೆಂಟರ್ ಕೂಡ. ಇಲ್ಲಿ ಎಲ್ಲ ನಮ್ಮದು ಎಲ್ಲ ವ್ಯವಸ್ಥೆ ಇದೆ, ಫ್ರಿಜ್ಜು, ಕರೆಂಟು, ಕಂಪ್ಯೂಟರ್ ಎಲ್ಲ ಅದರ ನಡೆಯುವಂಥ ವ್ಯವಸ್ಥೆ ಇದೆ. ಸೊ ಅದನ್ನು ನಾವು ಫಸ್ಟ್ ಇಲ್ಲೊಂದು ರಿಸೋರ್ಸ್ ಸೆಂಟ್ರಾಗಿ ಡೆವಲಪ್ ಮಾಡಿದೆವು, ಬೇರೆ ಬೇರೆ ಟ್ರೈನಿಂಗ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುವ ಹಾಗೆ. ಸೊ ಇದು ಕೂಡ ನಾವು ಮಾಡಿರೋದು ನಮಗೆ ಒಂದು ಸೆಲ್ಕೋ ಫೌಂಡೇಶನ್ ಅವರು ಮತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಕೂಡ ಸಪೋರ್ಟ್ ಮಾಡಿದರು. ಅದಕ್ಕೆ ಬೇಕಾದ ಸ್ವಲ್ಪ ಇನಿಷಿಯಲ್ ಇದಕ್ಕೆ. ಮತ್ತು ನಮ್ಮ ಇಲ್ಲಿ ಇದಿದೆ ಎಂಥದ್ದು ಅದಾನಿಯವರದ್ದು ಪಡುಬಿದ್ರೆಯಲ್ಲಿ, ಹೌದು, ಅಲ್ಲಿ ಅವರು ಕೂಡ ಒಂದು ಸ್ವಲ್ಪ ನಮಗೆ ರಿಸರ್ಚ್ ಸೆಂಟರ್ ಡೆವಲಪ್ ಮಾಡಲಿಕ್ಕೆ ಅವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದರು. ಹಾಗೆ ಇದನ್ನು ಡೆವಲಪ್ ಮಾಡಿ ಈಗ ಒಂದು ರಿಸೋರ್ಸ್ ಸೆಂಟರ್ ಇದೆ ಟ್ರೈನಿಂಗಿಗೆ. ಇಲ್ಲಿ ನಾವು ಜನರಿಗೆ ಮಾಡ್ಬೋದು. ಮತ್ತು ನಮ್ಮ ಈ ನಬಾರ್ಡ್ನಿಂದೆಲ್ಲ ಅವರ ಬರ್ಡ್ ಅಂತ ಇನ್ಸ್ಟಿಟ್ಯೂಟ್ ಇದೆ, ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಷನ್ ಫಾರ್ ರೂರಲ್ ಡೆವಲಪ್ಮೆಂಟ್, ಅವರ ಟ್ರೈನೀಸ್ ಕೂಡ ಇಲ್ಲಿ ಬರ್ತಾರೆ ನಮ್ಮ ಇದನ್ನೆಲ್ಲ ನೋಡಲಿಕ್ಕೆ ಮಾಡಲಿಕ್ಕೆ. ಆ ಥರದಲ್ಲಿ ನಡೀತಾ ಉಂಟು. ಯಾ, ಥ್ಯಾಂಕ್ ಯು ಸರ್. ಬಹಳ ಉನ್ನತ ಯೋಜನೆಗಳನ್ನು ನೀವು ಸಮಾಜ ಸೇವೆಗೋಸ್ಕರ ನೀವು ಮಾಡ್ತಾ ಇದ್ದೀರಿ, ಸಮಾಜದ ಅಭಿವೃದ್ಧಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ ಸರ್. ನಿಮ್ಮ ನಿಜವಾಗ್ಲೂ ಇಂತಹ ಒಂದು ಕಾರ್ಯಕ್ರಮಗಳು ಶ್ಲಾಘನೀಯವಾದಂಥದ್ದು ಸರ್. ನಿಮ್ಮ ಕಾರ್ಯಯೋಜನೆಗಳು ಜನರಿಗೆ ಮನದಟ್ಟಾಗಬೇಕು ಅಂತ ಹೇಳಿ ನಮ್ಮ ಒಂದು ಸಣ್ಣ ಪ್ರಯತ್ನ. ನಮಗೋಸ್ಕರ ನೀವು ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಗಲಿ, ನೀವು ಕೂಡ ಈ ನಮ್ಮ ಒಂದು ಸೇವೆಯನ್ನು ಗುರುತಿಸಿ ಬಹಳ ಇಲ್ಲಿಗೆ ಬಂದು ಒಂದು ಈ ನಮಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿದ್ದೀರಿ, ನಮ್ಮ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿದಿರಿ. ಸ್ವಲ್ಪ ಇಂಥ ಹೇಳ್ಕೊಳ್ಳೋದು ಸ್ವಲ್ಪ ನಮಗೆ ಸ್ವಲ್ಪ ಕಷ್ಟದ ಕೆಲಸ, ಆದರೆ ಒಂದು ಹೇಳಿದ್ದೇವೆ, ಪ್ರಯತ್ನ ಪಟ್ಟಿದ್ದೇವೆ, ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಿಮ್ಮ ಯೂನಿವರ್ಸಿಟಿಯ MSW ಡೈರೆಕ್ಟರ್ ಈಗ ಸರ್ ಅವರು ಲವೀನಾ ಮ್ಯಾಮ್ ಅವರು ನನಗೆ ನಿಮ್ಮ ರೆಫರೆನ್ಸ್ ಕೊಟ್ಟರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ನಿಮ್ಮ ಸೋಷಿಯಲ್ ಕನ್ಸರ್ನ್ ಕೂಡ ತುಂಬ ಎಂಥದ್ದು ಮೆಚ್ಚುವಂಥದ್ದು. ಯಾಕೆಂದರೆ ಇಂಥ ಪ್ರೊಫೆಸರ್ಸ್ಗಳು ಇಲ್ಲಿ ಬಂದು ಇಂಥ ಕೆಲಸ ಮಾಡೋದು ಕೂಡ ನಿಮ್ಮ ಈ ಪ್ರಯೋಗ ಒಳ್ಳೆಯದಿದೆ. ಇದು ಅದಕ್ಕಾಗಿ ಒಳ್ಳೆಯದಾಗಲಿ. ನಿಮ್ಮದು ಕೂಡ ಇದೊಂದು ಕ್ಷೇತ್ರ ಬೇಕು. ಯಾಕಂದರೆ ಈಗ ಈ ಥರದ ಒಂದು ಮೀಡಿಯಾ ಸೇವೆ ಹೇಳ್ತೇವೆ, ಮಾಧ್ಯಮ ಸೇವೆ, ಇದು ಸ್ವಲ್ಪ ಜನಜಾಗೃತಿ ಮಾಡಲಿಕ್ಕೆ, ಒಂದು ನವ ಸಮಾಜ ಕಟ್ಟಲಿಕ್ಕೆ ಮುಖ್ಯ. ಅದು ಒಳ್ಳೆಯದಾಗ್ತದೆ. ನೀವು ಕೂಡ ಅಲ್ಲಿ ಒಂದು ಪ್ರಾಧ್ಯಾಪಕರಾಗಿ ಇದೊಂದು ನಿಮ್ಮ ನಲ್ಲೆಕ್ಕದ ಇದು ಕೂಡ ಒಂದು ಸಮಾಜ ಸೇವೆ ಅಂತ ನಾನು ಪರಿಗಣಿಸ್ತೇನೆ. ಅದಕ್ಕೆ ಇದು ಮಾಹಿತಿ ಸೇವೆ ಹೇಳ್ತೇವೆ, ಶಿಕ್ಷಣ ಬಹಳ ಮುಖ್ಯವಾದವು. ಯಾಕೆ ನಾವು ನಮ್ಮ ಕಾರ್ಯವನ್ನು ಮಾಡುವಾಗ ಮಾಧ್ಯಮವನ್ನು ನಾವು ಮುಖ್ಯ ಪಾರ್ಟ್ನರ್ಸ್. ನಮಗೆ ಮಾಧ್ಯಮದವರು ಇಲ್ಲಿ ತುಂಬ ಮಂದಿ ಇದ್ದಾರೆ. ನಮ್ಮ ಕಾರ್ಯಕ್ಷೇತ್ರದ ಕೆಲವು ಕಥೆಗಳನ್ನು ಬರೆದಂಥ ಒಂದು 3-4 ಮಂದಿ ಪತ್ರಕರ್ತರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ಅದರ ಒಬ್ಬರು ರೊನಾಲ್ಡ್ ಅಂತ, ಅವರು KPS ಮೆಂಬರ್ ಆಗಿದ್ದರು, ಈಗ ನಿವೃತ್ತ ಆದರು. ಅವರು ಡೆಕ್ಕನ್ ಹೆರಾಲ್ಡಲ್ಲಿ ಸರಸ್ವತಿ ಅಂತ ಹೇಳುವವರೊಬ್ಬರು ಪಂಚಾಯತ್ ಅಧ್ಯಕ್ಷೆ, ಅವರು ಪರಿಶಿಷ್ಟ ಜಾತಿಗೆ ವರ್ಗದವರು, ಅವರಿಗೆ ಅವರ ಕತೆ ಬರೆದಕ್ಕೆ ಅವರಿಗೆ ಪ್ರಶಸ್ತಿ ಬಂತು. ಇನ್ನೊಬ್ಬರು ಗುರುವಪ್ಪ ಬಾಳೆಪುಣಿ ಅಂತ, ಅವರೊಂದು ಇಡುಕಿದು ಪಂಚಾಯತ್ ಪ್ರೆಸಿಡೆಂಟಿದು ಕತೆ ಬರೆದಕ್ಕೆ ಅದೊಂದು ಅವಾರ್ಡ್ ಬಂತು. ಇನ್ನೊಬ್ಬರು ಸಂಧ್ಯಾ ಅಂತ ಬೆಳ್ತಂಗಡಿಯ ಲಾಯಲದ ಯಶೋಧ, ಅವರು ನಮ್ಮ ನವಸಾಕ್ಷರೆ, ಅವರು 100 ಮಂದಿಯನ್ನು ಕುಡಿತ ಬೆಳೆಸಿದವರು ನಮ್ಮ ತಂಡದಲ್ಲಿದ್ದಾರೆ, ಅವರ ಕತೆಗೆ ಅವರಿಗೆ ಬಂತು. ಮತ್ತು ನಯನ ಅಂತ, ಅವರು ಕಡಬದ ಲೀಲಾವತಿ ಅಂತ, ಅವರು ಪಂಚಾಯತ್ ಪ್ರೆಸಿಡೆಂಟು, ಅವರ ಕತೆ ಹಾಗೆ ಬಂತು. ಹಾಗೆ ಮಾಧ್ಯಮದ ದೊಡ್ಡ ಶಕ್ತಿ ಉಂಟು. ಸದ್ಯಕ್ಕೆ ಈ ನಮ್ಮ ಇದು ಅಂಥದ್ದು 3-4 ಅಂಗಗಳಲ್ಲಿ ಮಾಧ್ಯಮದ್ದು ಪಾತ್ರ ದೊಡ್ಡದುಂಟು. ಈಗ ಎಲ್ಲ ಕ್ಷೇತ್ರಕ್ಕೆ ಅದು ಬಹಳ ದೊಡ್ಡದು. ಯಾಕೆಂದರೆ ಸಮಾಜದ್ದು, ಸರ್ಕಾರದ ತಪ್ಪು ಒಪ್ಪುಗಳನ್ನು ಎತ್ತಿ ಹಿಡಿದು ಸರಿಪಡಿಸಿಕೊಳ್ಳುವಂಥ ಕೆಲಸ ಮಾಡುವುದು
ಅಟ್ಲೀಸ್ಟ್ ನಿಮ್ಮದೊಂದು ಶಿಕ್ಷಣದ ಒಂದು ಜಾಗೃತಿಗೆ ಜನಜಾಗೃತಿ ಕೆಲಸ ಒಳ್ಳೆಯದುಂಟು. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ ಏನೊಂದು ಅದು ಒಳ್ಳೆಯದಾಗಿ ಜನ ಶಕ್ತಿ ಬೆಳೆಸಲಿಕ್ಕೆ, ಹೊಸ ಸಮಾಜ ಕಟ್ಟಲಿಕ್ಕೆ, ಜನರ ಮನಸ್ಸು ಕಟ್ಟಲಿಕ್ಕೆ ಒಂದು ಬೆಳೆದು ನಿಲ್ಲಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್.